Yes, Girish, we are ready. Okay. Power on. Pairing. ನೋಡುಮಗ.com ಅವರ ಕನ್ನಡೋತ್ಸವದ ಈ ಸರಣಿಯಲ್ಲಿ 5ನೇ ಸಂಚಿಕೆಗೆ ನಿಮ್ಗೆಲ್ರಿಗೂ ಸ್ವಾಗತ. ಇದುವರೆಗೆ ಕಳೆದ 4 ಸಂಚಿಕೆಯಲ್ಲಿ ನಾವು 4 ಹಿರಿಯ ಕಲಾವಿದರನ್ನ ನಿಮ್ಗೆ ಪರಿಚಯ ಮಾಡ್ಕೊಟ್ವಿ. ಬರೀ ಅವರ ಕಲೆ ಬಗ್ಗೆ ಅಲ್ಲ, ಅವರ ವ್ಯಕ್ತಿತ್ವ ಬಗ್ಗೆನೂ ನಾವು ಸ್ವಲ್ಪ ನಿಮ್ಗೆ ಪರಿಚಯ ಮಾಡ್ಕೊಟ್ಟಿದ್ವಿ. ಹಳೆಬೇರು ಹೊಸ ಚಿಗುರು, ಕೂಡಿರಲು ಮನಸೊಬಗು. ಅದೇ ರೀತಿ ಇವತ್ತಿನ ನಮ್ಮ ಸಂಚಿಕೆಯ ಅತಿಥಿಗಳಾದಂತ ನಂದಕಿಶೋರ್ ಅವರು ಹೊಸ ಪೀಳಿಗೆಯ ನಿರ್ದೇಶಕ, ಯಶಸ್ವಿ ಚಿತ್ರಗಳಿಗೆ ತಮ್ಮದೇ ಆದಂತ ಒಂದು ಸೂತ್ರನ ಕಂಡಿಡ್ಕೊಂಡಿರ್ತಕ್ಕಂಥವ್ರು. ಯಾವುದೇ ರೀತಿ ಯಶಸ್ಸು ಅನ್ನೋದು ಕೆಲವೊಬ್ಬರಿಗೆ ಬಹಳ ಸುಲಭವಾಗಿ ಬರತ್ತೆ, ಕೆಲವೊಬ್ಬರಿಗೆ ಅದು ಮರೀಚಿಕೆಯಾಗಿರತ್ತೆ. ಆದ್ರೆ ಸತತ ಪ್ರಯತ್ನ, ಪ್ರಾಮಾಣಿಕವಾಗಿರೋದು, ಅದ್ರ ಜೊತೆಗೆ ಕೆಲವೊಬ್ರು ಮಾರಲ್ ಸಪೋರ್ಟ್ ಅನ್ನೋದು ಇದ್ರೆ ಯಾವ್ದೊಂದು ಕೂಡ ಅಚೀವ್ ಮಾಡ್ಬೋದು ಅಂತ ಸ್ವತಂತ್ರ ನಿದರ್ಶನರಾಗಿ ನಮ್ಮ ಮುಂದೆ ಇದ್ದಾರೆ. ದಿವಂಗತ ಶ್ರೀ ಸುಧೀರ್ ಅವರ ಪುತ್ರ ನಂದಕಿಶೋರ್, ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಯುಕೆಯ ಸಮಸ್ತ ಕಲಾಭಿಮಾನಿಗಳಿಗೆ ಹಾಗೂ ನನ್ನ ಗೆಳೆಯರಿಗೆ ಮತ್ತು ನೋಡುಮಗ.com ಅವರಿಗೆ ನನ್ನ ಅನಂತ ಕೋಟಿ ಧನ್ಯವಾದ. ಸೊ ನಂದಕಿಶೋರ್ ಅವರೇ, ಹೇಗಿದ್ದೀರಿ? ಲಾಕ್ ಡೌನ್ ಹೇಗಿದೆ? ನಿಮ್ ದಿನಚರಿ ಹೇಗ್ ನಡೀತಾ ಇದೆ? ಮೊದಲನೇದಾಗಿ ಲಾಕ್ ಡೌನ್ ಅನ್ನೋದಕ್ಕೆ ಒಂದ್ 60 ದಿವಸಗಳ ಕಾಲ ತುಂಬಾ ಸ್ಟ್ರಿಕ್ಟ್ ಆಗೇ ಇತ್ತು. ಇವಾಗ ಅಷ್ಟೊಂದೇನಿಲ್ಲ, ಯಾಕಂದ್ರೆ ಎಲ್ಲಾ ವಹಿವಾಟುಗಳು ನಡೀತಾ ಇದೆ. ಕೆಲವು ರೆಸ್ಟ್ರಿಕ್ಷನ್ಸ್ ಇದೆ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಇದೆ, ಅದು ನಮ್ಮ ಜವಾಬ್ದಾರಿ. ಸೊ ನಾವು ಕಾಪಾಡ್ಕೊಂಡು ಹೋಗ್ತಾ ಇದೀವಿ. ಸೊ ಅದನ್ನೇ ಎಲ್ಲರಿಗೂ ಅರಿವು ಮೂಡಬೇಕು ಅಂತ ನಾನು ಅಪೇಕ್ಷೆ ಪಡ್ತೀನಿ. ಅದರ್ ದನ್ ದಟ್ ಏನಾಗುತ್ತೆ ಅಂದ್ರೆ, ಸಿನಿಮಾದವರಿಗೆ ಕತೆ ಮಾಡ್ಬೇಕಂದ್ರೆ ಒಂದು ಐಸೋಲೇಷನ್ ಅಲ್ಲಿ ಇರ್ತೀವಿ. ಸೊ ಎಡಿಟಿಂಗ್ ಮಾಡ್ಬೇಕಾದ್ರೆ ಒಂದು ಐಸೋಲೇಷನ್ ಅಲ್ಲಿ ಇರ್ತೀವಿ. ಸೊ ಐಸೋಲೇಷನ್ ಇಸ್ ನಾಟ್ ಎ ನ್ಯೂ ಥಿಂಗ್ ಫಾರ್ ಅಸ್. ಸೊ ಹಾಗಾಗಿ ಈ ಸಮಯದಲ್ಲಿ ಸ್ಕ್ರಿಪ್ಟ್ ಗಳ ಮೇಲೆ ಆಗಿರ್ಬೋದು, ಹೊಸದಾಗಿ ಏನಾದ್ರು ಕಲಿಯುವಂತಹ ವಿಷಯಗಳನ್ನ ಆಗಿರ್ಬೋದು, CG ಆಗಿರ್ಬೋದು, ಎಡಿಟಿಂಗ್ ಆಗಿರ್ಬೋದು, ಸೊ ಈ ತರದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡಿ. ಇಟ್ಸ್ ಫೈನ್. ಸೊ ವೆರಿ ನೈಸ್. ಒಂದ್ ಸ್ವಲ್ಪ ಹಿಂದೆ ಹೋಗೋಣ, ಅಂದ್ರೆ ನಿಮ್ ಬಾಲ್ಯದ ಬಗ್ಗೆ. ಯಾಕಂದ್ರೆ ಲೈಕ್ ಒಂದು ಮೈಂಡ್ ಸೆಟ್ ಇರತ್ತೆ, ಜನರಲಿ ಒಂದು ಮೈಂಡ್ ಸೆಟ್ ಇರತ್ತೆ. ಈಗ ಆಲ್ರೆಡಿ ಹಿರಿಯ ಕಲಾವಿದ್ರ ಮಕ್ಕಳಾದ್ರೆ ಅಥವಾ ಸಿನಿಮಾ ರಂಗದಲ್ಲಿ ಆಲ್ರೆಡಿ ಪರಿಚಯ ಇರೋರಾದ್ರೆ ಒಂಥರ ದೇ ಆರ್ ಬಾರ್ನ್ ವಿತ್ ಸಿಲ್ವರ್ ಸ್ಪೂನ್ ಅಂತ, ಅಂದ್ರೆ ಅವರಿಗೆ ಅವಕಾಶಗಳು ಬಹಳ ಸುಲಭವಾಗಿ ಸಿಗ್ಬೋದು ಅಂತಾನು ಇರತ್ತೆ. ಸೊ ನಿಮ್ಮ ಕೇಸ್ ನಲ್ಲಿ ಅದೇ ತರ ಏನಾದ್ರು ಇತ್ತ, ಅಥವಾ ಹೌ ವಾಸ್ ಯುವರ್ ಜರ್ನಿ? ನಿಮ್ಮ ಬಾಲ್ಯ ಇಂದ ಬೇಕಿದ್ರೆ ಸಾಧ್ಯ ಆದ್ರೆ. ನೋಡಿ, ನಿಮ್ಗೆ ಹೇಳ್ಬೇಕು ಅಂತಂದ್ರೆ, ನಮ್ ತಂದೆ ಆಗಿರ್ಬೋದು, ನಮ್ ತಾಯಿಯವರಾಗಿರ್ಬೋದು, ಎಲ್ಲ ಕಲಾವಿದ ಕುಟುಂಬದಿಂದಾನೇ ಬಂದಿದ್ದು. ನಮ್ ತಂದೆ ತಾಯಿ ಬಂದು ರಂಗಕರ್ಮಿಗಳು. ಸೊ ಹಾಗಾಗಿ ರಂಗಭೂಮಿ ಸೇವೆ ಸಲ್ಲಿಸ್ತಾ ಆ ರಂಗಭೂಮಿ ಸೇವೆನಿಗೆ ಮೆಚ್ಚಿ MP ಶಂಕರ್ ಅವರು ಅವಕಾಶ ಕೊಟ್ಟು ಸಿನಿಮಾ ಒಳಗಡೆ ಕರ್ಕೊಂಡ್ಬಂದು ಸಿನಿಮಾದಲ್ಲಿ 450 ಸಿನಿಮಾ ಮಾಡಿದ್ರು. ನಮ್ಮ ತಾಯಿಯವರು ಆಕ್ಟಿವ್ ಆಗಿ ಇವತ್ತಿಗೂ ನಾಟಕದ ಕಂಪ್ನಿಗಳನ್ನ ನಡೆಸ್ತಾರೆ. ನಾಟಕದ ಕಂಪ್ನಿ ಇದೆ, ಕರ್ನಾಟಕ ಕಲಾವಿದ ಸಂಘ ಅಂತ. ನಾನಾಗ್ಲಿ, ತರುಣಾಗ್ಲಿ ಇಬ್ರು ಕೂಡ ನಿರ್ದೇಶಕನ ಪಟ್ಟಕ್ಕೆ ಇವತ್ತು ಬಂದಿದ್ದೀವಿ. ಬಟ್ ಅದ್ರ ಹಿಂದೆ ನಾವು ಕೂಡ ವೃತ್ತಿ ರಂಗಭೂಮಿಯಲ್ಲಿ ಒಂದು 9 ವರ್ಷ ಸೇವೆಗಳನ್ನು ಸಲ್ಲಿಸಿ ನಿರ್ದೇಶನ ಆಗಿರ್ಬೋದು, ಎವ್ರಿ ಡಿಪಾರ್ಟ್ಮೆಂಟ್, ಟಿಕೆಟ್ ಹರಿಯೋದ್ರಿಂದ ಹಿಡಿದು ಲೋಡ್ ಮಾಡೋದ್ರಿಂದ ಹಿಡಿದು ಎಲ್ಲ ಮಾಡಿ, ಅದಾದ್ಮೇಲೆ ಅದ್ರಲ್ಲಿ ಬಂದಿರುವಂತಹ ಒಂದು ಎಕ್ಸ್ಪೀರಿಯನ್ಸ್ ನ ತಗೊಂಡು ನಟನೆಗೆ ಬಂದು ನಟನೆ ಮಾಡಿ ಅಲ್ಲಿಂದ ಭರ್ತಿ ಪಡೆದು ನಿರ್ದೇಶಕರಾದದ್ದು. ಸೊ ಹಾಗಾಗಿ ಇಟ್ ಇಸ್ ಏನಂತ ಹೇಳ್ಬೋದು, ಇಟ್ಸ್ ಓಕೆ. ಸೊ ನಿಮ್ಮ ಬಾಲ್ಯದಲ್ಲಿ ಲೈಕ್ ನಿಮ್ಮ ತಂದೆ ಆಗ್ಬೋದು, ತಾಯಿ ಇಬ್ರು ಕೂಡ ರಂಗಕರ್ಮಿಗಳು, ರಂಗ ಕಲಾವಿದರಾಗಿದ್ರು, ಒಂದು ನಾಟಕ ತಂಡ ಕಟ್ಕೊಂಡಿದ್ರು ಅಂತ. ಬಾಲ್ಯದಲ್ಲಿದ್ದಾಗ ನೀವ್ ಯಾವಾಗಾದ್ರೂ ನಾಟಕಗಳಲ್ಲಿ ಅಭಿನಯ ಮಾಡಿದ್ದಾಗಿರ್ಬೋದು, ಅಥವಾ ಅದ್ರದ್ದು ಯಾವ್ದಾದ್ರು ಅನುಭವಗಳಿದ್ರೆ ಹಂಚ್ಕೊಳಕ್ ಇಷ್ಟಪಡ್ತಾರಾ? ಡೆಫಿನೆಟ್ ಆಗಿ. ಏನು ಅಂತಂದ್ರೆ, ಚಿಕ್ಕದಾಗಿ ನಾಟಕಗಳನ್ನ, ಏಕಪಾತ್ರಾಭಿಗಳನ್ನ ಇವಾಗ ಯಾವ ಮಕ್ಕಳಾದ್ರೂ ಮಾಡೇ ಮಾಡ್ತಾರೆ. ಸೊ ಅದೇ ತರ ಸ್ಪೆಷಲ್ ಆಗಿ ಏನೋ ಮಾಡ್ಬೇಕು ಅಂತ ಏನ್ ಮಾಡಿದ್ದಲ್ಲ, ಅಥವಾ ನಾವು ಸಿನಿಮಾ ನಟರ ಮಕ್ಕಳು ನಾವು ಹೀಗೆ ಮಾಡ್ಬಿಡ್ಬೇಕು ಅಂತ ಡೆಫಿನೆಟ್ ಆಗಿ ಏನಿಲ್ಲ. ಸ್ಕೂಲಲ್ಲಿ ಒಂದು ಹವ್ಯಾಸವಾಗಿ ಅದನ್ನ ತಗೊಂಡಿದ್ವಿ. ಅದಾದ್ಮೇಲೆ ಕಾಲೇಜಿಗೆ ಬಂದ್ವಿ. ಕಾಲೇಜಲ್ಲೂ ಕೂಡ ನನಗೆ ಡೈರೆಕ್ಷನ್ ಆಗ್ಲಿ, ಸಿನಿಮಾ ಬಗ್ಗೆ ಆಗ್ಲಿ ಆಸಕ್ತಿ ಇರಲಿಲ್ಲ. ಆ ಆಸಕ್ತಿ ನನಗೆ ನಿಜವಾಗ್ಲೂ ಮೂಡಿದ್ದು ನಮ್ಮ ತಂದೆಯವರು ತೀರಿದ್ಮೇಲೆ. ಯಾಕಂದ್ರೆ when my father expired, it was a very very tragic moment for us. ಏನಾಯ್ತು ಅಂತಂದ್ರೆ, we lost everything ಅಂತಾನೆ ಹೇಳ್ಬೋದು. ಅದರ ರೀಸನ್ಸ್ ನಾನು ಸಾಕಷ್ಟು ಹೇಳಿದ್ದೀನಿ. ಸೊ ಹಾಗಾಗಿ when we lost everything, we were literally on roads. It was my mother who stood strong. ಒಂದು ಲೇಡಿ ಆಗಿ ನನ್ನನ್ನ, ನನ್ನ ತಮ್ಮನ್ನ ಸುಧಾರಿಸಿ ನಮ್ಮನ್ನ ನಾಟಕದ ಕಂಪ್ನಿಯಲ್ಲಿ ಕರ್ಕೊಂಡು ಹೋಗಿ ಸೇವೆ ಮಾಡೋದಕ್ಕೆ, ಅಂದ್ರೆ we worked hard. It was really working hard. ನೀವು ಅವಾಗಲೇ ಒಂದು ಪ್ರಶ್ನೆ ಕೇಳಿದ್ರಿ, ಕಲಾವಿದ್ರ ಮಕ್ಕಳಿಗೆ ಈಸಿನಾ ಅಂತ ಹೇಳಿ. ಸೊ
ಸತ್ಯವಾಗ್ಲೂ ಕಲಾವಿದ್ರ ಮಕ್ಕಳಿಗೆ ಕಷ್ಟ ಜಾಸ್ತಿ. ಯಾಕೆ ಅಂತಂದ್ರೆ ನಿಮ್ಮ ತಂದೆಯವರು, ನಿಮ್ಮ ತಾಯಿಯವರು, ನಿಮ್ಮ ತಾತ ಮಾಡಿರುವಂತಹ ಅಭೂತಪೂರ್ವವಾದ ಹೆಸರನ್ನ ನೀವು ಹೆಗಲ ಮೇಲೆ ಹೊತ್ಕೊಂತೀರಾ ಅಂತಂದ್ರೆ ಇಟ್ ಈಸ್ ಟೂ ಮಚ್. ನೀವು ನಾರ್ಮಲ್ ಆಗಿ ಬಂದ್ರೆ ಸ್ವಲ್ಪ ಮಾಡಿದ್ರು ಸಖತ್ತಾಗಿ ಮಾಡ್ತಾರೆ ಅಂತ ಹೇಳ್ತಾರೆ. ಬಟ್ ನೀವು ಒಬ್ಬರು ಕಲಾವಿದ್ರ ಮಗನಾಗಿ ಬಂದಾಗ ನಿಮ್ಮ ಅಪ್ಪ ಹೆಂಗ್ ಮಾಡ್ತಾ ಇದ್ದಾಗು, ನೀನೇನಮ್ಮ ಚೆನ್ನಾಗ್ ಮಾಡಮ್ಮ ಅಂತ ಹೇಳ್ತಾರೆ. ಸೊ ದೇ ಪುಶ್ ಯು. ಸೊ ಇಟ್ ಈಸ್ ಮೋರ್ ಟಫ್ ಫಾರ್ ಸ್ಟಾರ್ ಕಿಡ್ ರಾದರ್ ದನ್ ನಾರ್ಮಲ್ ಗೈಗೆ ಏನಂತಾರೆ, ಟ್ಯಾಲೆಂಟ್ ನಿಮ್ಗೆ ಯಾರು ಇಲ್ಲಮ್ಮ ಸಖತ್ತು ಅಂತಾರೆ. ಇವ್ರಪ್ಪ ಯಾರು ಗೊತ್ತಾಗ, ಸುಧೀರ್ ಮಗ ಹೆಂಗ್ ಮಾಡ್ತಾನೆ, ಹೆಂಗ್ ಮಾಡ್ಬೇಕು ನೀನ್ ಆಕ್ಟಿಂಗ್. ಸೊ ವಿ ಹ್ಯಾವ್ ನಾಟ್ ಸ್ಟ್ಯಾಂಡರ್ಡ್ ಸೆಟ್ ಫಾರ್ ಅಸ್. ನಾರ್ಮಲ್ ಜನಕ್ಕಿಂತನೂ ನಾವು ಡಬಲ್ ಹಾರ್ಡ್ ವರ್ಕ್ ಮಾಡ್ಬೇಕಾಗುತ್ತೆ. ದೆನ್ ಓನ್ಲಿ ದೇ ಆರ್ ಗೋಯಿಂಗ್ ಟು ರೆಕಗ್ನೈಸ್. ಸೊ ಇಟ್ಸ್ ಇನ್ನ ಪ್ರಶ್ನೆಗೆ ಉತ್ತರ ಸಿಗ್ತದೆ ಅನ್ಕೊಂತೀನಿ. ಖಂಡಿತ ಸರ್. ಸೊ ಅಗೈನ್ ನಿಮ್ ತಂದೆ ಬಗ್ಗೆ ಮಾತಾಡ್ತಾ ಒಂದು ಅಂದ್ರೆ ಕೆಲವೊಂದು ಇಂಟರ್ವ್ಯೂ ನೋಡಿದ್ದೀನಿ, ಅಥವಾ ನೀವು ಮಾತಾಡ್ಬೇಕಾದ್ರೆ ಯಾವಾಗ್ಲೂ ಬಹಳ ಫಾಂಡ್ ಮೆಮೊರೀಸ್ ಅನ್ಕೋತೀನಿ. ನಿಮ್ ತಂದೆ ಬಗ್ಗೆ ಬಹಳ ಅಟ್ಯಾಚ್ಮೆಂಟ್ ಇತ್ತು ನಿಮ್ಗೆ ಅನ್ಕೋತೀನಿ. ಎಮೋಷನಲಿ ಯು ಆರ್ ವೆರಿ ವೆಲ್ ಕನೆಕ್ಟೆಡ್. ಅಂತ ಒಬ್ಬ ನಟರ ಬಗ್ಗೆ ಏನಾದ್ರೂ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಅವ್ರ ಬಗ್ಗೆ ಏನಾದ್ರೂ ಹಂಚ್ಕೊಳ್ಳೋದಕ್ಕೆ? ಸರ್ ಏನು ಅಂತಂದ್ರೆ ಎಲ್ಲಾರ್ಗು ಅವ್ರ ತಂದೆ ತಾಯಿಗಳು ತುಂಬಾ ಪ್ರೀತಿ ಇರ್ತಾರೆ. ನನಗೆ ಹೆಚ್ಚಿಗೆ ನನ್ನ ಪ್ರಾಸ್ಪೆಕ್ಟಿವ್ ನಾನು ತುಂಬಾ ನನ್ನ ತಂದೆನ ಪ್ರೀತಿಸ್ತಾ ಇದ್ದೆ, ನನ್ನ ತಾಯಿಯವ್ರಕ್ಕಿಂತ ಅಂತ ಹೇಳ್ಬೋದು. ನನ್ನ ತಂದೆ ಒಡನಾಟ ಹೇಗಿತ್ತು ಅಂತಂದ್ರೆ, ಐ ಡಿಡ್ ನಾಟ್ ಫೀಲ್ ಲೈಕ್ ಸ್ಪೀಕಿಂಗ್ ಟು ಮೈ ಮದರ್ ಅರೌಂಡ್ 8 years. ಚೆನ್ನಾಗಿದ್ದೀನಿ, ಊಟ ಆಗ್ಬೇಕು, ಇಷ್ಟೇ ಇರ್ತೇವೆ. ಬೇರೆ ಮಕ್ಕಳ ತರ ಹೋಗಿ ಅಮ್ಮ ನನಗೆ ಇದ್ಬೇಕು, ಇಟ್ ವಾಸ್ ನಾಟ್ ದೇರ್ ಫಾರ್ ಮಿ ಬಿಕಾಸ್ ಐ ವಾಸ್ ಸೋ ಕ್ಲೋಸ್ ಟು ಮೈ ಫಾದರ್. ಸೊ ಏನಾಗುತ್ತೆ ಅಂದ್ರೆ ಐ ವಿಲ್ ಟ್ರೈ ಟು ಶೇರ್ ಓನ್ಲಿ ಒನ್ ಸ್ಮಾಲ್ ಥಿಂಗ್ ವಿತ್ ಯು. ಏನು ಅಂತಂದ್ರೆ ಲೈಫ್ ಇಸ್ ಅನ್ಪ್ರೆಡಿಕ್ಟಬಲ್. ನಮ್ಮ ತಂದೆಯವ್ರಿಗೆ ಹುಷಾರಿಲ್ಲದೆ ಇದ್ದಾಗ ಅವ್ರ ಹಾಸ್ಪಿಟಲೈಸೇಷನ್ ಮಾಡಿ ಅವರಿಗೆ ICU ಅಲ್ಲಿ ಇದ್ದಾಗ 8 days ಐ ಡಿ ನಾಟ್ ಕಮ್ ಹೋಮ್. ಐ ಯೂಸ್ ಟು ಸ್ಟೇ ಇನ್ ದ ICU. ಅಲ್ಲಿ ರೆಸ್ಟ್ ರೂಮ್ ಹೋಗೋದು, ಫ್ರೆಶ್ ಅಪ್ ಆಗೋದು, ಮತ್ತೆ ಬಂದು ICU ಹತ್ರನೇ ಕೂತ್ಕೊಳ್ಳೋದು. ಮೈ ಮದರ್ ಇಸ್ ಟು ಪುಷ್ ಮಿ ಹೋಗು ಅಂತ, ನಾನು ಹೋಗಲ್ಲ ಅಂತ, ಬಿಕಾಸ್ ಹಿ ವಾಸ್ ನಾಟ್ ಕಾನ್ಶಿಯಸ್. 8 days ಐ ಹ್ಯಾವ್ ವೇಟೆಡ್ ಫಾರ್ ಮೈ ಫಾದರ್ ಟು ಟಾಕ್ ಟು ಮಿ. ಆನ್ ದ 8th day ಡಾಕ್ಟರ್ ಬಂದು ಹೇಳ್ತಾರೆ, ಹಿ ಹ್ಯಾಸ್ ರೆಸ್ಪಾಂಡೆಡ್ ವೆರಿ ವೆಲ್, ಏನು ತೊಂದರೆ ಇಲ್ಲ, ನಾವು ಇನ್ನೊಂದು 1 hour ಅವ್ರನ್ನ ವಾರ್ಡಿಗೆ ಶಿಫ್ಟ್ ಮಾಡ್ತೀವಿ ಅಂತ ಒಂದು ನ್ಯೂಸ್ ಕೊಡ್ತಾರೆ. ಆ ಟೈಮಲ್ಲಿ ನಮ್ಮ ತಂದೆಯವರು ವೆರಿ ಆಕ್ಟಿವ್ ಮೆಂಬರ್ ಆಫ್ BJP ಅಲ್ಲ. ಸೊ ದಟ್ ಡೇ ಯಡಿಯೂರಪ್ಪ, ಈಶ್ವರಪ್ಪ ಅವರೆಲ್ಲ ನಾವು ತಂದೆನ ಮೀಟ್ ಮಾಡೋದಕ್ಕೆ ಬರಬೇಕು ಅಂತ ಇತ್ತು. ಸೊ ಮೈ ಮದರ್ ಟೋಲ್ಡ್, ಯು ಆರ್ ಸ್ಮೆಲ್ಲಿಂಗ್ ಲಿಟ್ರಲಿ, ಯು ಗೋ ಹೋಮ್, ನೀವು ಸ್ನಾನ ಮಾಡ್ಕೊಂಡಾದ್ರು ಬಾ ಅಂತ. ಆಯ್ತು ಅಂತ ಹೇಳ್ಬಿಟ್ಟು, ಇವಾಗ ಹೆಂಗು ವಾರ್ಡಿಗೆ ಶಿಫ್ಟ್ ಆಗ್ಬಿಡ್ತಾರಲ್ಲ, ಲೆಟ್ ಮಿ ಗೋ ಫ್ರೆಶನ್ ಅಪ್ ಅಂತ ಹೇಳಿ ನಾನು ಮಲ್ಯ ಹಾಸ್ಪಿಟಲ್ ಇಂದ ಶಂಕರ್ ಮಠಕ್ಕೆ ಬಂದು ಸ್ನಾನ ಮಾಡ್ತೀನಿ. ಸೊ ಇಟ್ ವಾಸ್ ವೆನ್ ಐ ಲೆಫ್ಟ್ ದೇರ್ ಇಟ್ ವಾಸ್ 3 o'clock ಎಕ್ಸಾಕ್ಟ್. ವೆನ್ ಐ ವೆಂಟ್ ಬ್ಯಾಕ್ ಇಟ್ ವಾಸ್ 3:55. ಈ 55 ನಿಮಿಷ ಕಾಲದಲ್ಲಿ ನಮ್ಮ ತಂದೆಯವರಿಗೆ ಕಾನ್ಶಿಯಸ್ ಬಂದಿದೆ, ನಮ್ಮ ತಾಯಿ ಕರೆದಿದ್ದಾರೆ, ನನ್ನ ತಮ್ಮನ್ ಕರೆದಿದ್ದಾರೆ, ಅವರಿಬ್ರು ನೋಡಿದ್ದಾರೆ, ಅವರಿಬ್ರು ಮುಟ್ಟಿ ಮಾತಾಡ್ಸಿದ್ದಾರೆ, ನನ್ನನ್ನ ಕೇಳಿದ್ದಾರೆ. ಬಟ್ ಬೈ ದ ಟೈಮ್ ಐ ರೀಚ್ ದಟ್ 55 minutes he was no more. ನಾನು ಎಂಟರ್ ಆಗೋದಕ್ಕೂ ನಮ್ಮ ತಂದೆಯವರು ಇಲ್ಲ. ಸೊ ದಿಸ್ ಈಸ್ ಹೌ ಲೈಫ್ ಇಸ್. ನೀವು ಅಷ್ಟು ಕ್ಲೋಸ್ ಆಗಿದ್ರಿ, ನಿಮ್ ಬಗ್ಗೆ ಆಸಕ್ತಿ ಇತ್ತು, ನೀವು ಹಂಗೆ ಅಂತದ್ದು ಸಮ್ ಮೂಮೆಂಟ್ಸ್ ಆರ್ ದೇರ್. ಸೊ ನಾನು ಯಾಕೆ ಈ ಇನ್ಸಿಡೆಂಟ್ ಹೇಳ್ತೀನಿ ಅಂತಂದ್ರೆ, ಟುಡೇ ಇಫ್ ಯು ಆರ್ ವಿತ್ ಯುವರ್ ಪೇರೆಂಟ್ಸ್ ಆರ್ ಎನಿ ಟೈಮ್ ಯು ವಾಂಟ್ ಟು ಟಾಕ್ ಟು ದೆಮ್, ಡೋಂಟ್ ಪುಷ್ ಇಟ್ ಅಹೆಡ್. ದಯವಿಟ್ಟು ಅವತ್ತಿಂದ ಅವತ್ತೇ ಮಾತಾಡಿ. ಚಿಕ್ಕದೋ ದೊಡ್ಡ ಟ್ರೈ ಟು ಸ್ಪೆಂಡ್ ಟೈಮ್ ವಿತ್ ದೆಮ್. ಅಷ್ಟೇ ಹೇಳಕ್ ಇಷ್ಟಪಡ್ತೀನಿ. ದಟ್ ಈಸ್ ದ ಫಾಂಡ್ ಮೆಮೊರಿ ನಮಗೆ. ತುಂಬಾ it's very touching sir, like it's very heart touching, and yeah, thank you for sharing that. ತುಂಬಾ ಧನ್ಯವಾದ ಅದಕ್ಕೆ. ಓಕೆ, ಸ್ವಲ್ಪ ಲೈಟರ್ ಇದಕ್ಕೆ ಹೋಗೋಣ ಅನ್ನೋದಾದ್ರೆ, ನಿಮ್ ತಂದೆಯವರು ಆದಷ್ಟು ಹೆಚ್ಚು ಖಳನಟನ, ಅಂದ್ರೆ ಅವರೊಬ್ರು ಉತ್ತಮ ಕಲಾವಿದ, ದರ್ ಇಸ್ ನೋ ಸೆಕೆಂಡ್ ಥಾಟ್ ಅಬೌಟ್ ಇಟ್. ಬಟ್ ಆದ್ರೆ ಅವರಿಗೆ ಆದಷ್ಟು ಖಳನಟನ ಪಾತ್ರ ಸಿಗ್ತಿತ್ತು, ಅಥವಾ ಪೋಷಕರ ಪಾತ್ರಗಳಲ್ಲಿ ಇರ್ತಿದ್ದು. ನಿಮ್ಗೆ ಬಾಲ್ಯದಲ್ಲಿ ನಿಮ್ಗೆ ಹೇಗೆ ಅನ್ನಿಸ್ತಿತ್ತು? ಲೈಕ್ ಅಫ್ಕೋರ್ಸ್ ಈಗ ನಿಮಗೆ ಗೊತ್ತು, ಅದು ನಟನೆ ಅನ್ನೋದು ಗೊತ್ತು, ಅದು ಸಿನಿಮಾ ಅನ್ನೋದು ಗೊತ್ತು. ಬಟ್ ಆಸ್ ಅ ಚೈಲ್ಡ್ ನೀವು ಮನೇಲಿ ನೋಡೋ ತಂದೆ ಬೇರೆ ತರ ಇರುತ್ತೆ, ಬಟ್ ಪರದೆ ಮೇಲೆ ನೋಡಿದಾಗ ಅಲ್ಲೇ ಬೇರೆ ತರ ಕಾಣ್ತಾರೆ. ಹೇಗ್ ಅನ್ನಿಸ್ತಿತ್ತು, ಅಥವಾ ಏನಾದ್ರೂ ಡಿಫ್ರೆನ್ಸ್ ಅನ್ನಿಸ್ತಿತ್ತಾ ನಿಮಗೆ? ಅದನ್ನ ಹೇಳ್ಬೇಕು ಅಂತಂದ್ರೆ, ನಮ್ ತಂದೆಯವರು ನೋಡಿದ್ರೆ ತುಂಬಾ ಜನ ಭಯ ಬೀಳೋರು. ಹೆಣ್ಮಕ್ಳೆಲ್ಲ ಮನೆ ಒಳಗೆ ಸೇರಿಸ್ತಾ ಇರ್ಲಿಲ್ಲ. ಯಾಕಂದ್ರೆ ವಜ್ರಮಣಿ ಅಂಡ್ ಸುಧೀರ್ were the 2 characters in Kannada film industry who have done the largest number of rapes. ಅವ್ರು 400 ಪಿಕ್ಚರ್ ಅಲ್ಲಿ 300 ರೇಪ್ ಮಾಡಿದ್ರೆ, ನಮ್ ತಂದೆ 400 ಪಿಕ್ಚರ್ ಅಲ್ಲಿ 290 ರೇಪ್ ಮಾಡಿರ್ತಾರೆ. So these 2 people were very notorious for doing this. But these 2 people were very sweet.
ಸೊ ಮನೆಯಲ್ಲಿ ತುಂಬಾ ಮುಗ್ಧರು. ನಮ್ ತಂದೆ ಡ್ರಿಂಕ್ಸ್ ಮಾಡ್ತಾ ಇರ್ಲಿಲ್ಲ. he did not drink till he ಅಂದ್ರೆ ಅವ್ರು ಇವತ್ತವರೆಗೂ ಒಂದು ಡ್ರಾಪ್ ಮುಟ್ಟಿಲ್ಲ ಡ್ರಿಂಕ್. ಬಟ್ ಪೀಪಲ್ ಡೋಂಟ್ ನೋ. ಅವರು ಇರುವಂತಹ ದೈತ್ಯಾಕಾರಕ ಆಗಿರ್ಬೋದು, ಅವ್ರಿಗಿರೋ ವಾಯ್ಸ್ ಆಗಿರ್ಬೋದು, ಅವ್ರು ಮಾಡೋ ನಟನೆಗಾಗಿರ್ಬೋದು, ದೇ ವರ್ ವೆರಿ ಸ್ಕೇರ್ಡ್. ಬಟ್ ವಿ ನೋ ಹಿಮ್ ವೆರಿ. ನನಗಂತೂ ತುಂಬಾ ಅಟ್ಯಾಚ್ಮೆಂಟ್ ಇದ್ರಿಂದ ಐ ಡಿ ನಾಟ್ ಫೀಲ್ ಲೈಕ್ ದಟ್. ಇವಾಗ ಹೆಂಗೆ ಅಂತಂದ್ರೆ, ನೀವು ಚಿಕ್ಕ ವಯಸ್ಸಿಂದ ಹುಲಿ ಜೊತೆ ಬೆಳ್ಕೊಂಡ್ ಬಂದ್ಬಿಟ್ರೆ ಹುಲಿ ಬಗ್ಗೆ ನಿಮ್ಗೆ ಅಷ್ಟೊಂದು ಭಯ ಇರಲ್ಲ. ಬಟ್ ನೋಡೋರಿಗೆ ಹುಲಿ ಅಂತಂದ್ರೆ ಭಯ. ಬಹಳ ಚೆನ್ನಾಗಿ ಹೇಳಿದ್ರಿ ಸರ್. ಅದೇ ರೀತಿ ನಿಮ್ ತಾಯಿ ಬಗ್ಗೆ ಮಾತಾಡ್ಬೇಕು ಅಂತ ಅನ್ನೋದು, ಲೈಕ್ ಮಾಲತಿ ಸುಧೀರ್ ಅವರು ಮಹಿಳೆಯಾಗಿ, ನೀವಾಗ್ಲೇ ಅಂದ್ರಿ ಮಹಿಳೆ ಆಗಿ ನಾಟಕ ಕಂಪನಿ ನಡೆಸ್ತಾ ಇದ್ದಾರೆ ಅಂತ. ಸುಮಾರು 100 ಫ್ಯಾಮಿಲಿಗಳಿಗೆ ಇವತ್ತಿಗೂ ಕೂಡ ಅನ್ನ ನೀಡ್ತಾ ಇರ್ತಕ್ಕಂಥ ಮಹಾತಾಯಿ ಅವರು. ಅವ್ರ ಬಗ್ಗೆ ಏನಾದ್ರು ಹೇಳಕ್ ಇಷ್ಟಪಡ್ತೀನಿ. ಅಂಡ್ ವೈ ಆದಷ್ಟು ಅವರು ನನಗ್ ಗೊತ್ತಿರೋ ಮಟ್ಟಕ್ಕೆ ಸಿನಿಮಾಗೆ ಹೆಚ್ಚು ಒತ್ತು ಕೊಡ್ಲಿಲ್ಲ, ರಂಗಭೂಮಿ ಕಡೆನೆ ಅವ್ರ ಒಲವು ಜಾಸ್ತಿ ಇತ್ತು. ಈಗ ಕೂಡ ಅವ್ರು ಆದಷ್ಟು ರಂಗಭೂಮಿ ಕಡೆನೆ ಇರೋದು. ಅವ್ರ ಬಗ್ಗೆ ಏನಾದ್ರು ಹೇಳ್ತೀರಾ ಸರ್? ನಮ್ಮ ತಾಯಿಯವರು ಯಾಕೆ ರಂಗಭೂಮಿ ಕಡೆ ಒಲವು ಜಾಸ್ತಿ ತೋರಿಸ್ತಾರೆ ಅಂತಂದ್ರೆ, ನಾವು ಕಷ್ಟ ಕಾಲದಲ್ಲಿ ಇದ್ದಾಗ ಸರ್, ಸಿನಿಮಾ ಈಸ್ ಲೈಕ್ ಎ ಡಿಗ್ರಿ ಕಾಲೇಜ್. ನೀವು ಎಜುಕೇಶನ್ ಹೋಗ್ಬೇಕು ಅಥವಾ ಎಜುಕೇಟ್ ಆದ್ಮೇಲೆ ಹೋಗುವಂತಹ ಒಂದು ಜಾಗ. ನಾಟಕದ ಕಂಪ್ನಿ ನಮ್ಗೆ ದಿನ ಊಟ ಕೊಟ್ಟಂತ ಜಾಗ. ಇವಾಗ ಸಿನಿಮಾದಲ್ಲಿ ಹೋಗ್ಬೇಕು, ಪ್ರಯತ್ನ ಪಡ್ಬೇಕು, ನಿಮ್ಗೆ ದಿನ ದುಡ್ಡು ಸಿಗ್ಬೇಕು ಅಂದ್ರೆ ಕಷ್ಟ, ಸ್ಟ್ರಗಲ್ ಜಾಸ್ತಿ. ಬಟ್ ಅಟ್ ದಟ್ ಪಾಯಿಂಟ್ ವೆನ್ ವಿ ವರ್ ಆನ್ ಸ್ಟ್ರೀಟ್, ವಿ ಹ್ಯಾಡ್ ಟು ಈಟ್ ದ ನೆಕ್ಸ್ಟ್ ಡೇ. ಸೊ ಅವಾಗ ನಮ್ಮನ್ನ ಕಾಪಾಡಿದ್ದು ವೃತ್ತಿರಂಗಭೂಮಿ. ಉತ್ತರ ಕರ್ನಾಟಕದ ಜನತೆಗೆ ನಾನು ಯಾವತ್ತೂ ಚಿರಋಣಿ ಆಗಿರ್ತೀನಿ. ಯಾಕೆ ಅಂತಂದ್ರೆ, ಅವತ್ತು ಉತ್ತರ ಕರ್ನಾಟಕದಲ್ಲಿ ನಾಟಕ ಕಂಪನಿಗಳನ್ನ ಪೋಷಣೆ ಮಾಡಿ ಬೆಳೆಸಿ ನಮ್ಮನ್ನ ಇವತ್ತು ಪ್ರಬುದ್ಧರಾಗಿ ಮಾಡಿದ್ದಾರೆ ಅಂತಂದ್ರೆ, ಅವ್ರು ಕೊಟ್ಟಂತ 10 ರೂಪಾಯಿ ಟಿಕೆಟ್ ಆಗಿರ್ಬೋದು, 20 ರೂಪಾಯಿ ಟಿಕೆಟ್ ಆಗಿರ್ಬೋದು, ದಟ್ ವಾಸ್ ದ ಟೈಮ್. ದಟ್ ಈಸ್ ವೈ ವಿ ಲವ್ ವಾಟ್ ಗೇವ್ ಅಸ್ ಲೈಫ್. ಇವಾಗ ನಾನು ಸಿನಿಮಾದವ್ರು ಅಂತ ಅಂದ್ಬಿಟ್ಟು ಸಿನಿಮಾ ಬಗ್ಗೆ ಮಾತಾಡಿದ್ರೆ ಅದಲ್ಲ. ವಿ ಆಲ್ವೇಸ್ ಹ್ಯಾವ್ ಟು ರಿಮೆಂಬರ್ ವಾಟ್ ಬ್ರಾಟ್ ಅಸ್ ಬ್ಯಾಕ್ ಹಿಯರ್. ಸೊ ಅದಕ್ಕೆ ನಮ್ಮ ತಾಯಿಯವರು ಇವತ್ತಿಗೂ ನಾಟಕದ ಕಂಪನಿ ಅಂದ್ರೆ ಆ ಪ್ರೀತಿ ತೋರಿಸ್ತಾರೆ. ಅವರು ಇರೋಷ್ಟು ದಿವಸ, ನಮ್ಮ ಕೈಯಲ್ಲಿ ಆದಷ್ಟು ದಿವಸ ಕಲಾವಿದರಿಗೆ ಪೋಷಣೆ ಮಾಡೋಣ ಅಂತ. ಯಾಕಂದ್ರೆ ವೃತ್ತಿರಂಗಭೂಮಿ ಆಗ್ಲಿ, ಕಲಾವಿದರಿಗಾಗ್ಲಿ ಸರ್, ಏನಾಗುತ್ತೆ, ಈ ನಾಟಕದ ರಂಗ ಇದೆಯಲ್ಲ, ಅವ್ರಿಗೆ ಅದನ್ನ ಬಿಟ್ಟರೆ ಬೇರೆ ಕೆಲಸ ಗೊತ್ತಿಲ್ಲ. ಸೊ ರಾತ್ರಿ ಎಲ್ಲ ಬಣ್ಣ ಹಚ್ಕೊಂಡು ನಿಮ್ ಮುಂದೆ ಬಂದು ಅಭಿನಯ ಮಾಡ್ತಾರೆ, ಬೆಳಗ್ಗೆ ಎಲ್ಲ ಮಲಗಿದ್ದು ಮತ್ತೆ ಕಷ್ಟ ಸುಖ. ಸೊ ಅವ್ರಿಗೆ ಆ ಪೋಷಣೆ ಇಲ್ಲ. ಇವತ್ತು ನೋಡಿ, ಸಿನಿಮಾ ಮತ್ತು ಟೆಲಿವಿಷನ್ ಮತ್ತು OTT ಈ ಹಾವಳಿಗಳಲ್ಲಿ ನಾಟಕದ ಕಂಪನಿ ಒಳಗೆ ಒಬ್ಬನ ಕರ್ಕೊಂಡ್ ಬರೋದು ತುಂಬಾ ಕಷ್ಟ. ಸೊ ಹಾಗಾಗಿ ನಮ್ಗೆ ಅನ್ನ ಕೊಟ್ಟಿರುವಂತಹ ವೃತ್ತಿರಂಗಭೂಮಿನ ಮರಿಬಾರ್ದು ಅನ್ನೋ ಒಂದು ಕೃತಜ್ಞತೆಗೋಸ್ಕರ ನಮ್ಮ ತಾಯಿಯವರು ಇವತ್ತು ಅದನ್ನ ನಡೆಸ್ಕೊಂಡು. ಬಹಳ ಒಳ್ಳೇದು ಸರ್, ತುಂಬಾ ಧನ್ಯವಾದ. ಹಾಗೆ ಯಾವ್ದೋ ಒಂದು ಇಂಟರ್ವ್ಯೂ ನಲ್ಲಿ ನೋಡಿದ್ದೆ ಕೂಡ ನಾನು, ಹಾಗೂ ಸುಮಾರು ನಿಮ್ ಜೊತೆ ಮಾತಾಡ್ಬೇಕಾದ್ರೆ ಅನ್ಸೋದು, ಯೂಶಲಿ ಏನ್ ಹೇಳ್ತಾರೆ, ಈಗ ಅಣ್ಣ ತಮ್ಮ, ಹುಟ್ಟ ಅಣ್ಣ ತಮ್ಮ, ಬೆಳಿತ ದಾಯಾದಿಗಳು, ಸುಮ್ನೆ ನಾಣ್ಣುಡಿಯದೆ. ಆದ್ರೆ ನಿಮ್ ವಿಚಾರದಲ್ಲಿ ನೀವು ಯಾವಾಗ್ಲೂ ಬಹಳ ಎದೆ ತಟ್ಟಿ ಹೇಳ್ತೀರಿ, ನನ್ ತಮ್ಮ ನನ್ಗೆ ಗ್ರೇಟೆಸ್ಟ್ ಸಪೋರ್ಟಿಂಗ್ ಸಿಸ್ಟಮ್, ನನ್ ತಮ್ಮ ನನ್ಗೆ ಇದು ಅಂತ. ಅವ್ರ ಬಗ್ಗೆ ಏನಾದ್ರು ಹಂಚ್ಕೊಳಕ್ ಇಷ್ಟಪಡ್ತೀರಾ ಸರ್? ಸರ್ ಏನಿಲ್ಲ ನೋಡಿ, ಒಂದ್ ಮಾತು ಹೇಳ್ತೀನಿ. ಇವಾಗ ಇಟ್ ಈಸ್ ಲೈಕ್, ಇವಾಗ ಐ ಆಮ್ ಸ್ಟೀಮ್ ಇಂಜಿನ್. ನಾನು ಒಂದು ಸ್ಟೀಮ್ ಇಂಜಿನ್. ನನಗೆ ಕೂಲ್ ಮಾಡೋ ಕೆಪಾಸಿಟಿ ಇದೆ. ಬಟ್ ಯು ನೀಡ್ ಚಾರ್ಕೋಲ್ ಅಂಡ್ ಫೈರ್ ಟು ಪುಷ್ ಇಟ್ ಅಕಂಡ. ಸೊ ಹಿ ಇಸ್ ಲೈಕ್ ದಟ್ ಟು ಮೀ. ಸೊ ಅವನು ಒಳಗಡೆ ಇಟ್ಕೊಂಡು ನನ್ನನ್ನ ಎಷ್ಟದ ಮಟ್ಟಿಗೆ ಪುಷ್ ಮಾಡ್ಬೋದು, ಹಿ ಬಾಟ್ ಇನ್ ದಟ್ ಫೈರ್. ನೀನ್ ಮಾಡ್ಬೋದು, ನೀನ್ ಹಿಂಗಿರ್ಬೋದು, ನಾವಿಬ್ರು ಸೇರ್ ಮಾಡೋಣ. ಸೊ ಹಿ ಗಾಟ್ ಮಿ ಮೋಟಿವೇಟೆಡ್. ಹಿ ಪುಶ್ಡ್ ಮೀ ಟು ದ ಎಕ್ಸ್ಟೆಂಟ್ ವೇರ್ ಓಕೆ, ನಾನು ಇಂಡಿವಿಜುವಲ್ ಆಗಿ ಮಾಡ್ತೀನಿ ಅನ್ನುವಂತಹ ಒಂದು ಮೈಂಡ್ ಸೆಟ್. ಸೊ ದಟ್ ಈಸ್ ವೈ ನಾನು ಎಲ್ಲಾ ಇಂಟರ್ವ್ಯೂ ಅಲ್ಲೂ ಹೇಳ್ತೀನಿ, ಸಿ ಐ ವಿಲ್ ಆಲ್ವೇಸ್ ರಿಮೆಂಬರ್ ದಿಸ್ ಪೀಪಲ್ ಹೂ ಹ್ಯಾವ್ ಮೇಡ್ ಮಿ ವಾಟ್ ಐ ಆಮ್ ಟುಡೇ. ನನ್ನ ತಮ್ಮ ಆಗಿರ್ಬೋದು, ನನ್ನ ಗುರುಗಳಾದ ಶ್ರೀ ಸುದೀಪ್ ಅವರಾಗಿರ್ಬೋದು, ಅಥವಾ MS ರಮೇಶ್ ಅವರಾಗಿರ್ಬೋದು. ದೀಸ್ ಆರ್ ದ ಪೀಪಲ್ ಹೂ ಬ್ರಾಟ್ ಮಿ ಇನ್ ಟು ದ ಸಿನಿಮಾ ಇಂಡಸ್ಟ್ರಿ, ಹೂ ಗಿವ್ ಮಿ ಲೈಫ್. ನನ್ನ ಮೊದಲನೇ ಚಿತ್ರದ ನಿರ್ದೇಶಕರು ರಾಜಕಿಶೋರ್ ಅವರಾಗಿರ್ಬೋದು, ಹಿ ವಾಸ್ ದ ಒನ್ ಹೂ ಮೇಡ್ ಮಿ ಟು ಆಕ್ಟ್. ನಾನು ಮೊದಲನೇ ಸಿನಿಮಾ ಮಾಡಿದ್ದಲ್ಲಿಂದ, ನಮ್ಮ ತಂದೆಯವರು ಕಳ್ಕೊಂಡ್ಮೇಲೆ ಬಂದು ಮಾಡಿದ ಸಿನಿಮಾ ಅಲ್ಲಿಂದ. ಸಾಕಷ್ಟು ಜನ ನಿರ್ದೇಶಕರು, ನಿರ್ಮಾಪಕರು, ತುಂಬಾ ಜನ ನಮ್ಮನ್ನ ಬೆಳೆಸ್ತಾ ಬಂದಿದ್ದಾರೆ. ಸೊ ಐ ವಿಲ್ ಆಲ್ವೇಸ್ ಬಿ ಗ್ರೇಟ್ಫುಲ್ ಟು ದೆಮ್. ಬಟ್ ದೀಸ್ ಪೀಪಲ್ ಹ್ಯಾವ್ ಮೆಂಟರ್ಡ್ ಮೀ. ತರುಣ ಆಗಿರ್ಬೋದು, ಸುದೀಪ್ ಸರ್ ಆಗಿರ್ಬೋದು, MS ರಮೇಶ್ ಸರ್ ಆಗಿರ್ಬೋದು, ದೀಸ್ ಪೀಪಲ್ ಮೆಂಟರ್ಡ್ ಮೀ. ಸೊ ಐ ಆಲ್ವೇಸ್ ರಿಮೆಂಬರ್ ದೆಮ್ ವಿತ್ ಹೈಯೆಸ್ಟ್ ಗ್ರಾಟಿಟ್ಯೂಡ್. ಓಕೆ, ಮತ್ತೊಂದು ಪ್ರಶ್ನೆ ನಿಮಗೆ. ನಂದಕಿಶೋರ್ ಡೈರೆಕ್ಟರ್, ನಂದಕಿಶೋರ್ ಮೇ ಬಿ ರೈಟರ್, ನಂದಕಿಶೋರ್ ಆಕ್ಟರ್,
ಯಾರು ಬಹಳ ಅಂದ್ರೆ ಯಾವ ರೀತಿ ಗುರ್ತಿಸ್ಕೊಳಕ್ ಇಷ್ಟಪಡ್ತೀರಿ ನೀವು? ಯಾಕಂದ್ರೆ ಲೈಕ್ ನೀವು ಎಲ್ಲಾ ತರ ವಿಭಾಗದಲ್ಲೂ ಕೆಲಸ ಮಾಡ್ಬಿಟ್ಟಿದ್ದೀರಿ. ಸಹ ನಿರ್ದೇಶಕನಾಗಿ, ನಿರ್ದೇಶಕನಾಗಿರ್ಬೋದು, ಆಕ್ಟರ್ ಆಗಿ, ಅದೇ ರೀತಿ ನೀವು ರೈಟರ್ ಆಗಿ ಕೂಡ ಸಂಭಾಷಣೆಕಾರರಾಗಿದ್ದೀರಿ ಅಥವಾ ಹಾಡ್ ಬರ್ದಿದ್ದೀರಿ. ಸೊ ಪ್ರತಿಯೊಂದು ಡಿವಿಷನ್ ಅಲ್ಲಿ ಯಾವ್ದು ನಿಮ್ಗೆ ಹೆಚ್ಚು ಖುಷಿ ಕೊಡುವಂತದ್ದು ಅಥವಾ ಯಾವ್ದ್ರಿಂದ ನೀವು ಗುರ್ತಿಸ್ಕೊಳಕ್ ಇಷ್ಟಪಡ್ತೀರಿ? ಸರ್, ಮೈ ಆಲ್ ಟೈಮ್ ಲವ್ ವಿಲ್ ಬಿ ಡೈರೆಕ್ಷನ್. ಯಾಕೆಂತಂದ್ರೆ ಪುಟ್ಟಿಂಗ್ ಪೀಸಸ್ ಆಫ್ ದ ಪಜಲ್ ಟುಗೆದರ್ ಟು ಮೇಕ್ ಇಟ್ ಅ ಪಿಕ್ಚರ್ ಇದೆಯಲ್ಲ, ಇಟ್ಸ್ ಆಲ್ವೇಸ್ ಎಕ್ಸೈಟಿಂಗ್. ಒಂದು ಕತೆ ಬರೆಯೋದಿರ್ಬೋದು, ಐ ಆಲ್ವೇಸ್ ಎಂಜಾಯ್ ಮೈ ರೈಟಿಂಗ್. ಬಟ್ ರೈಟಿಂಗ್ ಅನ್ನೋದ್ರಲ್ಲಿ ಐ ಆಲ್ವೇಸ್ ಎಂಜಾಯ್ ಸ್ಕ್ರೀನ್ ಪ್ಲೇ ರೈಟಿಂಗ್. ಸ್ಕ್ರೀನ್ ಪ್ಲೇ ರೈಟಿಂಗ್ ಅನ್ನೋದು ಒಂದು ಬೇರೆ ಡಿಪಾರ್ಟ್ಮೆಂಟ್. ಅದು ಎಲ್ಲರೂ ರೈಟಿಂಗ್ ಅಂದ ತಕ್ಷಣ ಕತೆ ಬರೆಯೋದು ಅಂತಾರೆ, ಅದಾಗಲ್ಲ. ಕತೆ, ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನ. ಸೊ ದೀಸ್ ಆರ್ 4 ಡಿಫ್ರೆಂಟ್ ಡಿವಿಷನ್ಸ್. ಕತೆ ಬರೆದವನು ಚಿತ್ರಕಥೆ ಬರೀಬೇಕು ಅಂತ ಇಲ್ಲ, ಅಂಡ್ ಕತೆ ಇಸ್ ನಾಟ್ ಚಿತ್ರಕಥೆ. ಸೊ ಚಿಕ್ಕದಾಗಿ ಎಕ್ಸಾಂಪಲ್ ಕೊಡ್ತೀನಿ. ಕತೆ ಅಂತಂದ್ರೆ, ಒಂದು ಊರಲ್ಲಿ ಒಂದು ರಾಜ ಇದ್ದ. ರಾಜನಿಗೆ 2 ಮಕ್ಕಳಿದ್ರು, ಅವರು ಸುಂದರಿಯರು ಅನ್ನೋದು ಒಂದು ಕತೆ. ಸೊ ಇವಾಗ ಚಿತ್ರಕಥೆಗೆ ಬಂದಾಗ ನಾವು ಅದನ್ನ ಹೇಗ್ ಮಾಡ್ತೀವಿ ಅಂತಂದ್ರೆ, ಅಮರಾವತಿ ಎಂಬ ಒಂದು ಊರು, ಆ ಊರಿನಲ್ಲಿ ಇರುವ ಜನಗಳು ಸಮೃದ್ಧಿಯಾಗಿದ್ದರು. ಊರಿನ ಸುತ್ತ ಗಿಡಮರಗಳು, ಬಳ್ಳಿಗಳು ಇವೆಲ್ಲ ಇದ್ದವು. ಆ ಊರಿನೊಳಗೆ ಬಂದರೆ ಒಂದು ದೊಡ್ಡದಾದ ಒಂದು ಅರಮನೆ ಇತ್ತು. ಆ ಅರಮನೆ ಒಳಗೆ ಇಷ್ಟು ಜನ ಸೇವಕರು, ಇನ್ನೊಬ್ರು ಮತ್ತೊಬ್ರು ಇದ್ರು. ಅದ್ರೊಳಗಡೆ ಬಂದ್ರೆ ರಾಜ ಮಹಾರಾಜನಿದ್ದ. ಆ ರಾಜ ಮಹಾರಾಜನಿಗೆ 2 ಸುಂದರಿಯರು. ಆ ಸುಂದರ ಅಂದ್ರೆ ಈ ತರ ವಿ ಬೈಫರ್ಕೇಟ್. ದಿಸ್ ಇಸ್ ಸ್ಕ್ರೀನ್ ಪ್ಲೇ. ಅಂದ್ರೆ ಒಬ್ಬ ಮನುಷ್ಯನಿಗೆ ಕಥೆಯಿಂದ ವಿಜುವಲಿ ಇಮ್ಯಾಜಿನೇಷನ್ ಮಾಡೋದಿಕ್ಕೆ ಒಂದು ಊರು ಸುತ್ತಲೂ ಹೀಗಿತ್ತು, ಗಿಡಮರಗಳಿತ್ತು, ಒಳಗಡೆ ಹೋದ್ರೆ ದಾರಿ ಇತ್ತು. ಸೊ ದಿಸ್ ಇಸ್ ವಾಟ್ ಸ್ಕ್ರೀನ್ ಪ್ಲೇ ಇಸ್. Then comes the direction, that what you are going to show. ಒಂದು ಊರು ಅಂದ ತಕ್ಷಣ ಓಕೆಪ್ಪ, ಊರ್ನ ಹೆಂಗ್ ತೋರಿಸ್ತೀಯಾ? ಏನ್ ಫಸ್ಟ್ ಏರಿಯಲ್ ಶಾಟ್ ತೋರಿಸ್ತೀಯಾ? ಏನು ಚಿಕ್ಕದಾಗಿ ಜೂಮ್ ಬ್ಯಾಕ್ ಮಾಡ್ತೀಯಾ? ಸೊ ದಿಸ್ ಇಸ್ ವಾಟ್ ಡೈರೆಕ್ಷನ್ ಕಮ್ಸ್ ಇನ್. So that is the different bifurcation. So I always enjoy screenplay and direction. ವೆರಿ ನೈಸ್. ಸೊ ನಿಮ್ಮ ತಮ್ಮ ತರುಣ್ ಸುಧೀರ್ ಅವರು ನಟನೆಯಲ್ಲಿ ಹೆಚ್ಚು ತೊಡಸ್ಕೊಂಡಿದ್ದಾರೆ. ಲೈಕ್ ಅವರು ನಟರಾಗಿ ಅವರು ಕೂಡ ಈಗ ನಿರ್ದೇಶನದ ಕಡೆಗೆ ಒಲವು ತೋರಿಸ್ತಾ ಇದ್ದಾರೆ ಅನ್ಸುತ್ತೆ ಅಲ್ಲ? ಲೈಕ್ ಅವರು ಕೂಡ ಚಿತ್ರಗಳನ್ನ ನಿರ್ದೇಶನ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಯಾರು ಅಂದ್ರೆ ಇನ್ ಜನರಲ್ ಇಬ್ರಿಗೂ ಆದಷ್ಟು ನಿರ್ದೇಶನದ ಕಡೆನೆ ಒಲವು ಹೆಚ್ಚ ಅಥವಾ ಅಭಿನಯ ಅಷ್ಟು ಬೇಡ ಅಂತನ, ಅಥವಾ ಎನಿ ಸ್ಪೆಸಿಫಿಕ್ ರೀಸನ್ಸ್? ಇಲ್ಲ, we enjoy behind the camera work rather than in front. Because ಏನಾಯ್ತು ಅಂತಂದ್ರೆ, ನಾನು 40 ಸಿನಿಮಾ ಮೇಲೆ ಆಕ್ಟ್ ಮಾಡಿದ್ದೀನಿ, ಅವನು ಒಂದು 15 ಸಿನಿಮಾ ಆಕ್ಟ್ ಮಾಡಿದ್ದಾನೆ. We were not successful. We have to accept it. ನಾವು ಒಳ್ಳೆ ನಟರಾಗಿದ್ವಿ, ಅದು ನಮ್ಗೆ ಖಾತ್ರಿ ಇದೆ. ಬಟ್ ಜನ ನಮ್ಮನ್ನ ಒಂದು ಬುಲೆಟ್ ಪ್ರಕಾಶ್ ಅವ್ರನ್ನ ಇಷ್ಟಪಟ್ಟಷ್ಟಾಗ್ಲಿ, ಒಂದು ಶರಣನ್ ಇಷ್ಟಪಟ್ಟಷ್ಟಾಗ್ಲಿ, ಅವತ್ತು ಕಾಂಪಿಟೇಷನ್ ಇದ್ರಿಂದ we were not so ಲೈಕ್ಡ್ ಅಂತ ಹೇಳ್ಬೋದು, ಅಥವಾ ನಮ್ಮನ್ನ ಅಷ್ಟು ಎಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ. ಪೀಪಲ್ ಎಕ್ಸೆಪ್ಟೆಡ್ ಅಸ್ ಬಟ್ ನಾಟ್ ಟು ಎ ಸ್ಟಾರ್. ಸೊ ಅವತ್ತಿದ್ದ ಪರಿಸ್ಥಿತಿಯಲ್ಲಿ ನಮ್ಗೆ ವಿ ಹ್ಯಾಡ್ ಟು ಗ್ರೋ, ವಿ ಹ್ಯಾವ್ ಟು ಸರ್ವೈವ್. ಅವಾಗ ಟೆಕ್ನಿಕಾಲಿಟೀಸ್ ಅಲ್ಲಿ ನಮ್ಗೆ ತುಂಬಾ ಆಸಕ್ತಿ ಇತ್ತು. ಡೈರೆಕ್ಷನ್, ಕತೆ, ಹಿಂಗೆ ಇವ್ರು ಯಾಕೆ ಹಿಂಗ್ ಮಾಡ್ತಿದ್ದಾರೆ, ಈ ತಪ್ಪಲ್ಲ, ಈ ಶಾಟ್ ಹಿಂಗಿಟ್ರೆ. ಸೊ ಲೈಕ್ ಮೋರ್ ಆಫ್ ಟೆಕ್ನಿಕಲಿ ವಿ ವರ್ ಸೌಂಡ್. ಸೊ ಅವಾಗ ಏನಾಯ್ತು ಅಂತಂದ್ರೆ, ನಾವು ನಿಧಾನಕ್ಕೆ ಆ ಕಡೆ ಶಿಫ್ಟ್ ಆಗ. That has given us a better break ಅಂತಾನೆ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ಸರ್. ಸೊ ಹಾಗೆ ನಾವು ಈಗ ಕಾರ್ಯಕ್ರಮ ಶುರು ಮಾಡೋ ಸ್ವಲ್ಪ ಹೊತ್ತು ಮುಂಚೆ ಅಷ್ಟೇ ನಾವು ಮಾತಾಡ್ತಾ ನೀವು ಹೀಗೆ ಮೆನ್ಷನ್ ಮಾಡಿದ್ರಿ ನಿಮ್ಮ ಫಿಟ್ನೆಸ್ ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ನೀವು ಯು ಹ್ಯಾವ್ ಸೀನ್ ಮೆನಿ ಥಿಂಗ್ಸ್, ಲೈಕ್ ಯು ಹ್ಯಾವ್ ಗಾನ್ ಥ್ರೂ ಮಲ್ಟಿಪಲ್ ಫೇಸಸ್. ಯಾಕಂದ್ರೆ ಯಶಸ್ಸು ಇವಾಗ ಇರಬಹುದು, ಬಟ್ ಇದಕ್ಕಿಂತ ಮುಂಚೆ ಕೆಲವೊಂದು ಅವಮಾನಗಳಾಗ್ಲಿ ಅಥವಾ ನಿಮ್ದೇ ಆದಂತ ಚಾಲೆಂಜಸ್ ನೀವನ್ನೇ ಫೇಸ್ ಮಾಡ್ತಾ ಬೆಳ್ದಿರೋರು ನೀವು. ಸೊ ನೀವು ಮೆನ್ಷನ್ ಮಾಡಿದ್ರಿ ದೇರ್ ವಾಸ್ ಅ ಟೈಮ್ ಸರಿಸುಮಾರು 250 kg ಅಷ್ಟು ಇದ್ರಿ ನೀವು ಅಂತ. ಜನರಲ್ ಟೆಂಡೆನ್ಸಿ, ಜನ ಯಾವ ರೀತಿ ನಮ್ಮನ್ನ ನೋಡ್ತಾರೆ ಅಥವಾ ನಮಗೆ ಆಗುವಂತ ಕಷ್ಟಗಳಿರ್ಬೋದು ಆ ಒಂದು ಫೇಸ್ ಅಲ್ಲಿ ಹೇಗೆ ಎದುರಿಸಿದ್ರಿ? ಅಥವಾ ಸರ್, ಟು ಬಿ ವೆರಿ ಫ್ರಾಂಕ್, when you're ಇಟ್ ಈಸ್ ನಾಟ್ ಒಬೇಸ್ ಅಂತ ಹೇಳಲ್ಲ ನಾನು, ಇಟ್ ವಾಸ್ ಸೂಪರ್ ಒಬೇಸ್ ಅಂತ ಹೇಳ್ತೀರಾ. ಕನ್ನಡದಲ್ಲಿ, ಅಚ್ಚ ಕನ್ನಡದಲ್ಲಿ ಹೇಳ್ಬೇಕು ಅಂದ್ರೆ ದಡಿಯ ಅಂತಾನೆ ಹೇಳ್ಬೇಕು. ಅಂದ್ರೆ ಯು ಆರ್ ಟೂ ಲಾರ್ಜ್. ಅಂದ್ರೆ ಇವಾಗ ಒಬ್ಬ ನಾರ್ಮಲ್ ಮನುಷ್ಯ ಎಷ್ಟಿರ್ತಾನೆ? 70 ರಿಂದ 75 kg ಇರ್ತಾನೆ. 250 kg ಅಂದ್ರೆ ಎಷ್ಟು ಜನ ಆದ್ರು?
ಇಟ್ ವಾಸ್ 5 times. ಸೊ 250 ಜನನ 5 ಜನನ ಕಟ್ಟಾಕಿದ್ರೆ ಎಷ್ಟು ದೊಡ್ಡವನು ಇರ್ತೀನಿ. ಸೊ ಅದು ನನ್ ಗಾತ್ರವಾಗಿತ್ತು. ಅಂಡ್ ಸಿ, ಎನಿಥಿಂಗ್ ವಿಚ್ ಇಸ್ ಲಾರ್ಜರ್, ಎನಿಥಿಂಗ್ ವಿಚ್ ಇಸ್ ಅಬ್ನಾರ್ಮಲ್, people are going to make either get scared about it or they will make fun out of it. ಇಲ್ಲ ಅದರಿಂದ ಭಯ ಪಡ್ತಾರೆ, ಇಲ್ಲ ಅದನ್ನ ತಮಾಷೆ ಮಾಡ್ತಾರೆ. ಸೊ ವಿ ಹ್ಯಾವ್ ಟು ಗೋ ಥ್ರೂ ಬೋತ್ ದ ಥಿಂಗ್ಸ್. ಇವಾಗ ನೀವು ನಡ್ಕೊಂಡು ಹೋಗ್ತಾ ಇದ್ರೆ ಹಿಂದ್ಗಡೆಯಿಂದ ಮಕ್ಕಳು ನಿಮ್ಮನ್ನ ಟೀಸ್ ಮಾಡ್ಬೋದು, ಆನೆ ಅಂತ ಹೇಳ್ಬೋದು, ಅಯ್ಯೋ ಅಂತ ಹೇಳ್ಬೋದು, ಇನ್ನೊಂದು ದಡಿಯಾ ಅಂತ ಹೇಳ್ಬೋದು, ಏನಾದ್ರೂ ಹೇಳ್ಬೋದು. ಸಿ, ದಟ್ ಈಸ್ ನಾಟ್ ದೇರ್ ಫಾಲ್ಟ್. ಯು ಆರ್ ಲೈಕ್ ದಟ್. ಇಟ್ ವಿಲ್ ಹರ್ಟ್ ಯು. ಬಟ್ ನೀವೇನ್ ಮಾಡಕ್ಕಾಗುತ್ತೆ ಅಂತ ನೀನು ಅನ್ಕೊಳ್ಳೋದು ತಪ್ಪು. ಯಾಕಂತಂದ್ರೆ ದಿಸ್ ಈಸ್ ವಾಟ್ ಯು ಹ್ಯಾವ್ ಡನ್ ಟು ಯುವರ್ ಸೆಲ್ಫ್. ಯಾರು ಬಂದು ನೀನೇನೋ ಮಾಡಿಲ್ಲ, ನೀನು ಅದನ್ನ ಮಾಡ್ಕೊಂಡಿದ್ಯಾ. ಇಟ್ ಮೇ ಬಿ ಔಟ್ ಆಫ್ ಡಿಪ್ರೆಷನ್. ದೇರ್ ಆರ್ ಸೋ ಮೆನಿ ರೀಸನ್ಸ್. ಇಟ್ ಮೇ ಬಿ ಜೆನೆಟಿಕ್ಸ್, ಇಟ್ ಮೇ ಬಿ ಡಿಪ್ರೆಷನ್. ನನಗೆ ಡಿಪ್ರೆಷನ್ ಇಂದ ನಾನು ಅಬ್ಸೆಸಿವ್ ಈಟರ್ ಆಗೋದೆ. ಒಂದ್ ದಿವಸದಲ್ಲಿ 7 ಬಿರಿಯಾನಿ 8 ಬಿರಿಯಾನಿ ತಿಂತಾ ಇದ್ದೆ. ನನಗೇನು ಅಂತಂದ್ರೆ ಐ ಡಿ ನಾಟ್ ಡ್ರಿಂಕ್. ನನಗೆ ಡ್ರಿಂಕ್ಸ್ ಹ್ಯಾಬಿಟ್ ಇರ್ಲಿಲ್ಲ, ಸ್ಮೋಕಿಂಗ್ ಹ್ಯಾಬಿಟ್ ಇರ್ಲಿಲ್ಲ. ಸೊ ನನಗೆ ಬೇಜಾರಾದಾಗ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಇದ್ದಾಗ ಐ ಯೂಸ್ ಟು ಈಟ್ ಅ ಲಾಟ್. ಸಿಕ್ಕಿ ತಿಂತಾ ಇದ್ದೆ, ದೇಹ ಬೆಳೀತಾ ಹೋಯ್ತು. ಸೊ ಆ ಟ್ರಾನ್ಸಿಷನ್ ನಮ್ಗೆ ಅವಾಗ ಗೊತ್ತಾಗ್ಲಿಲ್ಲ. ಏನು ಐ ಆಮ್ ಓಕೆ, ದಪ್ಪ ಇದ್ದೀನಿ, ಕೆಲಸ ಮಾಡ್ತೀನಲ್ಲ ನಾನು, ನನ್ ಬುದ್ಧಿ ಇದೆಯಲ್ವಾ, ನಾನು ಇದ್ ಮಾಡ್ತೀನಲ್ವಾ, ಅದ್ ಮಾಡ್ತೀನಲ್ವಾ ಅಂತ ಹೇಳಿ ಐ ಡಿಫೆಂಡೆಡ್ ಫಾರ್ ಲಾಟ್ ಆಫ್ ಟೈಮ್. ಬಟ್ ರಿಯಲಿ ವೇರ್ ಐ ಗಾಟ್ ದ ಪಂಚ್ ದ ಗಟ್ ಅಂತಂದ್ರೆ when I wanted to direct, ನಾನು ಡೈರೆಕ್ಟ್ ಮಾಡ್ಬೇಕು, ನಾನು ಇನ್ನೊಂದು ಮಾಡ್ಬೇಕು, ನಾನು ಇವಾಗ ಇಂಡಿಪೆಂಡೆಂಟ್ ಆಗಿ ಬೆಳಿಬೇಕು ಅಂತ ಹೇಳಿ ನಾನು ಎಲ್ಲೇ ಕೆಲಸ ಕೇಳಕ್ ಹೋದ್ರು ಅವ್ರು ನನ್ನ ಪ್ರತಿಭೆಗಿಂತ ನನ್ನ ಅಪಿಯರೆನ್ಸ್ ಜಾಸ್ತಿ ನೋಡೋರು. ಗುರು, ಇವ್ ಟ್ಯಾಲೆಂಟೆಡ್ ಇರ್ಬೋದು, ಇವನೇ ಹೆಂಗಿದಾನೆ ಗುರು, ಇವನೇನ್ ಕೆಲಸ ಮಾಡ್ತಾನಮ್ಮ, ಒಂದ್ ದಿವಸದಲ್ಲಿ ಹೆಂಗ್ ಶಾರ್ಟ್ ತೆಗಿತಾನೆ, ಅವ್ನು ದುಡ್ಡದ ಮೇಲೆ ಒಂದು ಶಾರ್ಟ್ ತೆಗಿ ಅಂತಂದ್ರೆ ಹೆಂಗ್ ಹೋಗ್ತಾನೆ ಅವನು ಅನ್ನೋ ತರದಲ್ಲಿ ಅವ್ರಿಗೆ ಆ ಭಯ ಇತ್ತು, ಆ ಡೌಟ್ ಬರೋದು. ಸೊ ನಾನೇನ್ ಮಾಡ್ತಾ ಇದ್ದೆ, ಐ ಹ್ಯಾಡ್ ಟು ಬೆಗ್ ಫಾರ್ ರೆಕಮೆಂಡೇಶನ್. ದಟ್ ಈಸ್ ವಾಟ್ ಹರ್ಟ್ ಮೀ. ನನ್ನ ಯೋಗ್ಯತೆಯಿಂದ ನನಗೆ ಕೆಲಸ ಕೊಡದೆ ಒಬ್ರು ರೆಕಮೆಂಡೇಶನ್ ಇಂದ ಕೆಲಸ ತಗೊಳ್ಳೋದು ನನಗೆ ಅವತ್ತು ಇಷ್ಟ ಇರಲಿಲ್ಲ. ಬಿಕಾಸ್ ಅವರು ಅವಾಗ ನನಗೆ ಆನ್ ದ ಪಿಟಿ ಆರ್ ಆನ್ ದ ಕರ್ಟಸಿ ನನಗೆ ಕೆಲಸ ಕೊಡ್ತಾ ಇದ್ರೆ, ನಾನು ಕೆಲಸ ಮಾಡಿದ್ಮೇಲೆ ಶಬಾಶ್ರೀ, ನಾವ್ ನಿಮ್ ಬಗ್ಗೆ ಏನೋ ತಿಳ್ಕೊಂಡಿದ್ವಿ, ಬಟ್ ಇವಾಗ ಸಖತ್ತಾಗಿ ನಮ್ಗೆ ಬಿಡ್ರಿ, ನೀವು ಈ ಪರ್ಸನಾಲಿಟಿ ಇಟ್ಕೊಂಡು ಕೆಲಸ ಮಾಡ್ತೀರಾ ಅನ್ನೋ ಕಾಂಪ್ಲಿಮೆಂಟ್ ಆಮೇಲೆ. ಬಟ್ ದೇ ಡಿಡ್ ನಾಟ್ ಸಿ ಮೈ ಟ್ಯಾಲೆಂಟೆಡ್, ದೇ ಡಿಡ್ ನಾಟ್ ಸಿ ಮೈ ವರ್ಕ್, ದೇ ಓನ್ಲಿ ಸಾ ಮೈ ಅಪಿಯರೆನ್ಸ್. ಅಂಡ್ ಅಪಿಯರೆನ್ಸ್ is really going to affect you in longer run in life. ನೀವು ಪ್ರೆಸೆಂಟಬಲ್ ಆಗಿಲ್ಲ ಅಂತಂದ್ರೆ ಪೀಪಲ್ ವಿಲ್ ನಾಟ್ ಕಮ್ ಟು ಯು. ನೀವೊಂದು ಬಸ್ ಹತ್ತೀರಾ ಅಂತಂದ್ರೆ ನೀವು ಕೂತ್ಕೊಂಡ್ರೆ ಸೀಟಲ್ಲಿ 3 ಜನ ಕೂತ್ಕೊಳ್ಳೋ ಸೀಟಲ್ಲಿ 2 ಇರ್ತೀರಾ, ಅವರು ಸ್ವಲ್ಪ ಜರುಗ್ತೀರಾ ಅಂತ ಇರ್ತಾರೆ. ಸೊ ದಿಸ್ ಇಸ್ ಆಲ್ ಹ್ಯೂಮಿಲಿಯೇಷನ್. ಅದೆಲ್ಲ ಅವಮಾನ ಅಂತಾನೆ ಆಗುತ್ತೆ. ಅದನ್ನ ನೀವು ಹೇಗೆ ಡೈಜೆಸ್ಟ್ ಮಾಡ್ಕೊತೀರಾ? ಸೊ ಯು ಹ್ಯಾವ್ ಟು ಮೋಟಿವೇಟ್ ಯುವರ್ ಸೆಲ್ಫ್. ದಟ್ ಈಸ್ ವಾಟ್ ಹಿಟ್ ಮೀ. ನನ್ನ ಯೋಗ್ಯತೆನ, ನನ್ನ ಶ್ರಮನ, ನನ್ನ ವಿದ್ಯೆನ ನೋಡಿ ಕೆಲಸ ಕೊಡದೆ ಯಾರ ಹತ್ರನೂ ಹೋಗಿ ನಾನು ರೆಕಮೆಂಡೇಶನ್ ಮಾಡಿ ಸರ್ ಅಂತಂದ್ರೆ ಅವ್ರು ರೆಕಮೆಂಡ್ ಮಾಡಿದ್ಮೇಲೆ ಇವ್ರು ನನಗೆ ಕೆಲಸ ಕೊಟ್ರೆ ಐ ಡಿ ನಾಟ್ ವಾಂಟೆಡ್ ಲೈಕ್ ದಟ್. ನನಗೆ ಆತರ ಕೆಲಸನೇ ಬೇಡ ಆಗಿತ್ತು. ದಟ್ ಈಸ್ ವೆನ್ ಐ ಡಿಸೈಡೆಡ್, ನೋ, ಐ ವಿಲ್ ಡೈ ಬಟ್ ಐ ವಿಲ್ ಮೇಕ್ ಶೋರ್ ಐ ವಿಲ್ ಡೂ ಸಮಥಿಂಗ್ ಆನ್ ಮೈ ಓನ್ ಅಂತ. ಅವಾಗೆ ಐ ಡಿಸೈಡೆಡ್ ಟು ಲೂಸ್ ಮೈ ವೇಟ್. ಸೊ 1.25 ವರ್ಷದಲ್ಲಿ ನಾನು 150 kilos ಐ ಲಾಸ್ಟೆಡ್. ಮೆಡಿಸಿನ್ಸ್ ತಗೊಂಡೆ, ಡ್ರಗ್ಸ್ ತಗೊಂಡಿದ್ದೀನಿ, ಸಪ್ಲಿಮೆಂಟ್ಸ್ ತಗೊಂಡಿದ್ದೀನಿ, ಜಿಮ್ಮು ನಾಯಿ ತರ ವರ್ಕೌಟ್ ಮಾಡಿದ್ದೀನಿ. 1 ವರ್ಷ ನಾನು ಚಿಕನ್, ಬ್ರಾಕ್ಲಿ, ಬೀನ್ಸ್ ಬಿಟ್ರೆ 1 ವರ್ಷ ಏನು ತಿಂದಿಲ್ಲ. ಆಲ್ ತ್ರೀ ಟೈಮ್ಸ್ ಓನ್ಲಿ ದಿಸ್. ಸೊ ಅವಾಗ ವೆಯ್ಟ್ ರಿಡ್ಯೂಸ್ ಆಗ್ತಾ ಹೋಯ್ತು. ಐ ಬಿಕೇಮ್ ಮೋರ್ ಆಕ್ಟಿವ್. ಅವಾಗ ಅನ್ನಿಸ್ತು, ಹೌದು, ನಾನು ಅವ್ರು ಹೇಳಿರೋದ್ರಲ್ಲಿ ಏನ್ ತಪ್ಪಿಲ್ಲ. It is my lifestyle, it has improved, my knowledge has improved, and my working condition has improved. Now people are giving work on my talent. So this is my white journey. ಒಂದು ಖುಷಿ ಏನು ಅಂತಂದ್ರೆ, ನೀವು ಯಾವ್ದೇ ಅವಮಾನ ಆಗ್ಲಿ ಅಥವಾ ಅದನ್ನ ಅವಮಾನ ಅಂತ ತಗೋತಾ ಇಲ್ಲ, ರಾಧ ತುಂಬಾ ಪಾಸಿಟಿವ್ ಆಗಿ ಅದನ್ನ ನೀವು ಲೈಫ್ ಜರ್ನಿ ನಲ್ಲಿ ಹೇಳ್ತಾ ಹೋಗೋದು ತುಂಬಾನೇ ಸಂತೋಷ ಆಗ್ತಾ ಇದೆ ನಂದಕಿಶೋರ್ ಅವರ ಕೇಳೋದಕ್ಕೆ. ಇದೇ ಇದ್ರಲ್ಲಿ ಒಂದು ಕುತೂಹಲ ನನ್ಗಿರೋದು, ನೀವು ನಿರ್ದೇಶಕರನ್ನ ನೀವು ನಿರ್ದೇಶನ ಮಾಡಿದಿರಿ. ಅಂದ್ರೆ ಈ ಮುಕುಂದ ಮುರಾರಿ ಚಿತ್ರ ಆಗಿರ್ಬೋದು, ಅದ್ರಲ್ಲಿ ಇಬ್ಬಿಬ್ರು ಬಹಳ ಪ್ರಬುದ್ಧ ನಿರ್ದೇಶಕರು, ಬಹಳ ಹೆಸರಾಂತ ನಿರ್ದೇಶಕರು ಇದ್ರು. ಅವ್ರನ್ನ ನಿರ್ದೇಶನ ಮಾಡುವಂತ ಆ ಒಂದು ಅಪರ್ಚುನಿಟಿ ಹೇಗ್ ಬಂತು? ಆ ಮೊಮೆಂಟ್ ಹೇಗಿತ್ತು? ಹೋಗ್ಲಿ, ಅವ್ರ ಜೊತೆ ವರ್ಕ್ ಮಾಡೋ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಅದನ್ನ ಹಂಚ್ಕೋತಾರ? ಸರ್, ಇಬ್ರು ದಿಗ್ಗಜ ಕಲಾವಿದ್ರು ಹಾಗೂ ಮಹಾನ್ ನಿರ್ದೇಶಕರು. ಅವರು ಹಿಟ್ಸ್ ಕೊಟ್ಟಿದ್ದಾರೆ, ಇವರು ಹಿಟ್ಸ್ ಕೊಟ್ಟಿದ್ದಾರೆ.
ಸುದೀಪ್ ಅವ್ರು ನನ್ನ ಗುರುಗಳಾಗಿದ್ದಾರೆ, ನಾನು ಅವ್ರ ಹತ್ರ ವಿದ್ಯೆ ಕಲ್ತಿದ್ದೀನಿ. ಆದ್ರೆ ನನಗೆ ಯಾವಾಗ್ಲೂ ಆ ಮೈಂಡ್ ಸೆಟ್ ಇತ್ತು. ನನ್ನ ತಮ್ಮ ಜೊತೆಲಿದ್ದ ವಿ ವರ್ ಆಲ್ವೇಸ್ ಡಾಮಿನೇಟಿಂಗ್ ಥಿಂಗ್ಸ್. ಅಂದ್ರೆ ಗುರು ಮೀರಿಸ್ಬೇಕ್ರಿ, ಅವ್ರು ಬಂದ್ ಶಾರ್ಟ್ ಹೇಳೋ ತನಕ ನಾವ್ ಇರ್ಬಾರ್ದು. ಸೊ ವಿ ಯೂಸ್ ಟು ಕ್ಯಾಲ್ಕುಲೇಟ್ ಅವ್ರು ಏನ್ ಹೇಳ್ಬೋದು. ಉಪೇಂದ್ರ ಆದ್ರೆ ನಾನು ಏನ್ ಶಾರ್ಟ್ ಅನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ಅವ್ರ ಸಿನಿಮಾಗಳನ್ನ ಎಲ್ಲ ಒಂದಲ್ಲ ಅಂದ್ರೆ 8 ಸತಿ ನೋಡ್ತಾ ಇದ್ವಿ. ಓಕೆ, ಈ ಶಾರ್ಟಿಂಗ್ ಇಟ್ಟಿದ್ದಾರೆ, ಈ ಶಾರ್ಟಿಂಗ್ ಇಟ್ಟಿದ್ದಾರೆ. ಸೊ ನಾನೊಂದು ಶಾರ್ಟ್ ಇಟ್ರೆ ಅವ್ರು ಇದನ್ನ ಹೇಳ್ಬೋದು, ಈ ಪಾಸಿಬಿಲಿಟಿ ಹೇಳ್ಬೋದು. ಇವೆರಡು ಪಾಸಿಬಿಲಿಟಿ ಬಿಟ್ಟು ನಂದೇನಾದ್ರು ತೋರಿಸ್ಬೇಕು ಅಂದಾಗಲೇ ಆ ಸಿನಿಮಾ. ಸೊ ವಿ ಯೂಸ್ ಟು ಟೇಕ್ ದಟ್ ಆಸ್ ಚಾಲೆಂಜ್. ನಾನು ಸುದೀಪ್ ಸರ್ಗೆ ಫಸ್ಟ್ ಡೈರೆಕ್ಷನ್ ಮಾಡೋದಾಗ್ಲೂ ಕೂಡ ಅವ್ರನ್ನ ಕರೆದ್ಬಿಟ್ಟು ಇದು ಅಥಾರಿಟಿಕ್ ದಾರಿಯಲ್ಲಿ ಮಾಡ್ತೀನಿ. ಕಾನ್ಫಿಡೆಂಟ್ ಆಗಿದ್ರೆ ಹೌದು ಕಾನ್ಫಿಡೆಂಟ್ ಆಗಿದ್ದೀನಿ, ಆಯ್ತು. ಕ್ಯಾಮ್ರಾಮನ್ ಯಾರು? ನನಗೆ ಸತ್ಯ ಹೆಗ್ಡೆ ಕೆಲವು ಎಕ್ಸ್ಪೀರಿಯನ್ಸ್ ಕ್ಯಾಮ್ರಾಮನ್ ಇದ್ರೆ ನಿಮ್ಗೆ ಹೆಲ್ಪ್ ಆಗುತ್ತೆ. ನನಗೆ ಅವರೆಲ್ಲ ಬೇಡ ಸರ್, ನನಗೆ ಸುಧಾಕರ್ ಹೆಸರಾಜ್ ಬೇಕು, ನನ್ನ ಹೊಸ ಕ್ಯಾಮ್ರಾಮನ್, ನನ್ನ ಹಿಂದಿನ ಸಿನಿಮಾ ನನ್ನ ಜೊತೆ ಕೆಲಸ ಮಾಡಿದ್ದಾನೆ, ನನಗೆ ಅವನ್ ಬೇಕು ಅಂತ ಹೇಳಿ ಹಠ ಮಾಡಿ ನಮ್ಮ ಹೊಸ ತಂಡನ ತಗೊಂಡ್ ಬಂದ್ವಿ. ಹೊಸ ತಂಡನ ತಗೊಂಡ್ಬಂದ್ರೆ ಅವಾಗ ಏನಾಗುತ್ತೆ, ನೀವಾಗಿ ಪ್ರಯತ್ನ ಪಡ್ಲಿಲ್ಲ ಅಂತಂದ್ರೆ ಡೆಫಿನೆಟ್ ಆಗಿ ಬೇರೆಯವರು ಅದನ್ನ ಉಪಯೋಗಿಸ್ಕೊಂತಾರೆ. when you are confident about your work and when you give clarity, they will not have any doubt. ಇವಾಗ ಹೇಗೆ ಅಂದ್ರೆ ಅವರಿಬ್ರು ಬರೋದ್ರೊಳಗೆ ನಾವು ಶಾರ್ಟ್ ರೆಡಿ ಮಾಡಿ, ಲೈಟ್ ಅಪ್ ರೆಡಿ ಮಾಡಿ, ಎವ್ರಿಥಿಂಗ್ ವಾಸ್ ಸೆಟ್ ರೈಟ್. ನಾನು ಒಳಗಡೆ ಹೋಗ್ತಾ ಇದ್ದೆ, ನಾನೊಂದ್ ಕಡೆ ಹೋದ್ರೆ ನನ್ನ ತಮ್ಮ ಒಬ್ಬರ ಹತ್ರ ಹೋಗೋನು, ಇಬ್ರು ಹೋಗ್ತಾ ಇದ್ವಿ. ಇಬ್ರು ಹೀರೋಸ್ ಗಳಿಗೆ ಸರ್ ಇದು ಶಾರ್ಟ್, ಇದು ಎಕ್ಸ್ಪ್ಲನೇಷನ್, ನೀವು ಇಲ್ಲಿಂದ ಬರ್ತೀರಿ, ಇದೆ ಏನಾದ್ರು ಚೇಂಜಸ್ ಇದ್ರೆ ಹೇಳಿ ಸರ್, ಇವಾಗಲೇ ನಾನು ಸೆಟ್ರೇಟ್ ಮಾಡ್ಕೊಂತೀನಿ. ಇಲ್ಲ ನನ್ನ ಚೆನ್ನಾಗಿದೆ ಇದು, ಓಕೆ ಸರ್. ಅಲ್ಲೂ ಅದೇ ಫೀಡ್ಬ್ಯಾಕ್. So when they used to come into the set, they used to come as an artist rather than a director. ನಾನು ಪ್ರಿಪರೇಷನ್ ಆಗಿರ್ಲಿಲ್ಲ ಅಂದಿದ್ರೆ ಡೆಫಿನೆಟ್ ಆಗಿ ಬಂದು ಏನ್ ಮಾಡ್ಬೇಕು ಅಂತ ಇದ್ದೀರಾ ನನ್ನ ಸರ್, ಅದೇ ಇದನ್ನ ಹಿಂಗ್ ಮಾಡೋಣ, ಅಲ್ಲ ಹಿಂಗ್ ಮಾಡ್ಕೊಳ್ಳಿ ಅಂತ ಹೇಳಿ then a director would come in. When you direct them and when you tell this is the graph, this is the clarity, this is the shot, definitely nobody will come and interfere. So ಯಾವಾಗಲೂ ನಮ್ಮ ಕೆಲಸದ ಮೇಲೆ ಇರುವಂತಹ ಕಮಾಂಡ್ ನಾವು ಮಾಡಿರುವಂತಹ, ಅಂಡ್ ಓನ್ಲಿ ಯು ಕ್ಯಾನ್ ಕಮಾಂಡ್ ವೆನ್ ಯು ನೋ ಯುವರ್ ವರ್ಕ್, ವೆನ್ ಯು ವರ್ಕ್ ಹಾರ್ಡ್. ನಾಳೆ ಸೀನ್ ಏನು, ಅದರ ಪ್ರಿಪರೇಷನ್ ಏನು, ವಾಟ್ ಮೇ ಬಿ ದ ಕ್ವಶನ್ಸ್, ವಾಟ್ ಮೇ ಬಿ ದ ಚಾಲೆಂಜಸ್, ಯು ಹ್ಯಾವ್ ಟು ಅನಲೈಸ್. ನೀವು ಅನಲೈಸ್ ಮಾಡಿ ಅದನ್ನ ಸಂಪೂರ್ಣವಾಗಿ ನಿಮ್ಮ ತಂಡಕ್ಕೆ ಕೂಡ ಹೇಳಿ, ಅವ್ರನ್ನ ಟೀಮ್ ಅಪ್ ಮಾಡಿ. ಲೈಕ್ ಇಫ್ ಯು ಲೈಕ್ ಜಸ್ಟ್ ಸಿ ದಮ್, ದೇ ಶುಡ್ ನೋ ವೈ ಯು ಆರ್ ಸೀಯಿಂಗ್ ದಮ್. ನೀವು ನೋಡಿದ್ರೆ ನೀನು ಯಾಕೆ ನೋಡಿದಾರೆ ಅಂತ ಅವ್ನು ಗೊತ್ತಾಗ್ಬೇಕು. ದಟ್ ಈಸ್ ದ ಟೀಮ್ ವರ್ಕ್. ಇದ್ರಲ್ಲಿ ಒಬ್ಬನೇ ಸಿಂಗಲ್ ಮ್ಯಾನ್ ಶೋ ಯಾವ್ದು ಇಲ್ಲ. ಒಬ್ಬ ಲೈಟ್ ಮ್ಯಾನ್ ಇಂದ ಹಿಡಿದು, ಒಬ್ಬ ಪ್ರೊಡಕ್ಷನ್ ಅವನಿಂದ ಹಿಡಿದು, ಎವ್ರಿಬಡಿ ಹ್ಯಾಸ್ ಟು ವರ್ಕ್ ಲೈಕ್ ಆಂಡ್ಸ್. ಅವಾಗ್ಲೇನೆ ಒಂದು ಪ್ರಾಡಕ್ಟ್ ಹತ್ರ. ದಟ್ ಈಸ್ ವೆನ್ ವಿ ಕ್ಯಾನ್ ಅಚೀವ್ ಬಿಗರ್ ಥಿಂಗ್ಸ್. ಇವಾಗ ರನ್ನ ಮಾಡ್ಬೇಕಂದ್ರೆ ಅದು ಅಥಾರಿಟಿಕ್ ದಾರಿ ಅಂತ ಹೇಳಿ ಇಟ್ ವಾಸ್ ಎ ಬ್ಲಾಕ್ ಬಸ್ಟರ್ ಹಿಟ್ ವಿತ್ ಪವನ್ ಕಲ್ಯಾಣ್. ಅಂಡ್ ಹೆಂಗೆ ಅಂತಂದ್ರೆ ದೇ ಹ್ಯಾಡ್ ಸ್ಪೆಂಡ್ ಅರೌಂಡ್ 50 crores ಫಾರ್ ಇಟ್. We did that same film with a better quality for 16 crores. And we were much more successful than original version. The original. ಹೌದು. ವಿಜುವಲ್ಸ್ ಅಲ್ಲಿ ಆಗಿರ್ಬೋದು, ನಿಮ್ಮ ಮೇಕಿಂಗ್ ಅಲ್ಲಿ ಆಗಿರ್ಬೋದು, ಟೇಕ್ಸ್ ಅಲ್ಲಿ ಆಗಿರ್ಬೋದು, ಪ್ರೆಸೆಂಟೇಷನ್ ಅಲ್ಲಿ ಆಗಿರ್ಬೋದು, ಹೊಸ ಸೀನ್ಗಳನ್ನ ಇದು ಮಾಡಿರೋದಾಗಿರ್ಬೋದು. ಸೊ ದ ಡೈರೆಕ್ಟರ್ ಕಾಲ್ಡ್ ಮಿ ಅಂಡ್ ಸೆಡ್, ಹ್ಯಾಟ್ಸ್ ಆಫ್, ತುಂಬಾ ಚೆನ್ನಾಗಿ ಮಾಡಿದ್ಯಾ, ಹೆಂಗ್ ಮಾಡಿದೆ ನೀನು, ಹೇಳ್ಬೇಡ ಯಾರಿಗೂ, ಇಲ್ಲ 16 ಕೋಟಿ ಮಾಡಿದೀನಿ ಅಂತ. ಯಾಕಂತಂದ್ರೆ ನಾನು 40 ಕೋಟಿ ಮಾಡಿದೀನಿ, ನೀವು 16 ಕೋಟಿ. That is the work which has to go into the cinema. That's very nice. Thank you, sir. So ಅದೇ ರೀತಿ ನಾನು ಇವಾಗ ಕೆಲವೊಂದು ವ್ಯಕ್ತಿಗಳ ಹೆಸರನ್ನ ಹೇಳ್ತೇನೆ, ನಿಮ್ಮ ಇದರಲ್ಲಿ ಸಂಬಂಧಪಟ್ಟವ್ರೇನೆ. ಅವ್ರ ಬಗ್ಗೆ ನಿಮ್ಗೆ ಏನ್ ಅನ್ಸತ್ತೆ ಹೇಳ್ತಾ ಇದಾದ್ರೆ? ಶರಣ್, ನಮ್ಮ ನಾಯಕರು ಶರಣ್, ನಮ್ಮ ಶರಣ್ ಗೆಳೆಯ. ಸೊ ಅವ್ರ ಬಗ್ಗೆ ಇನ್ನೇನಾದ್ರು ಅಂದ್ರೆ ನಿಮ್ದು ಅವ್ರದ್ದು ಕಾಂಬಿನೇಷನ್ ತುಂಬಾ ಹಿಟ್ ಕಾಂಬಿನೇಷನ್ ಒಂಥರ ಲೈಕ್. ಶರಣ್ ಬಗ್ಗೆ ಹೇಳ್ಬೇಕಂದ್ರೆ he was the first hero who trusted me and gave me a film. To be very precise ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ನಾನು ಸಿನಿಮಾ ಮಾಡ್ಬೇಕು ಅಂತ ಹೋಗಿ ಟ್ರಾಜಿಡಿಗಳಾಗಿ ನಾನು ಲೈಫೇ ಬಿಟ್ಟಾಕು ಅಂತ ಹೇಳ್ಬಿಟ್ಟು 11 ಗಂಟೆ ಆಗಿದ್ರು ಮಲಗಿದ್ರೆ ಇವ್ನ್ ಬಂದು ಎಬ್ಬಿಸ್ತಾ, ಎದ್ದೆ, ಏನೋ ಅಂದೆ, ಎದೇಳಪ್ಪ, ಹೇಳೋ ಒಂದ್ ಸಿನಿಮಾ ಕೊಡ್ತೀನಿ, ಡೈರೆಕ್ಷನ್ ಮಾಡ್ತೀಯಾ? ಮಾಡ್ತೀನಿ ಹೋಗು ಅಂತ ಹೇಳಿ ಮಲ್ಕೊಂಡೆ. ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಎದ್ದೇಳೋ ಅಂತ. ಏನೋ ನಿನ್ ಪ್ರಾಬ್ಲಮ್ ಅಂತ. ಒಂದ್ ಸಿನಿಮಾ ಡೈರೆಕ್ಷನ್ ಮಾಡ್ತೀಯೋ ಸೀರಿಯಸ್ ಆಗಿ, ಲೈಕ್ ಕೊಟ್ಬಿಟ್ಟು ಆಮೇಲೆ ಮಾತಾಡೋ, ಸುಮ್ಮನೆ ನನ್ ತಲೆ ತಿನ್ಬೇಡ. ದೇವ್ರ ಸತ್ಯವಾದ ನಿನ್ ಕೊಡ್ತೀನಿ, ರೆಡಿ ಆಗ್ಬಿಟ್ಟು ಆನಂದ್ ಆಡಿ ಹೋಗ್ಬಾ ಅಂತ. ಆಯ್ತು ಬರ್ತೀನಿ ಹೋಗುವಂತ. ಸೊ ನಾನ್ ರೆಡಿ ಆಗ್ಬಿಟ್ಟು ಆನಂದ್ ಆಡಿಯೋ ಆಗೋದೆ. ಆನಂದ್ ಆಡಿಯೋ ಮೋಹನ್ ಸರ್ ಆಗಿದ್ರು. ಸೊ ಅವ್ರು ಒಂದು ಸಿನಿಮಾ ಶರಣನ್ ಮಾಡ್ಬೇಕು ಅಂತ ಹೇಳಿದ್ರು. ತರುಣ ಇದ್ದ,
ಆಮೇಲೆ ನಮ್ಮ ಕ್ಯಾಮ್ರಾಮನ್ ಕಿಟ್ಟಪ್ಪ ಇದ್ದ. ಕಿಟ್ಟಪ್ಪ ಅಂತಂದ್ರೆ ನೀವೆಲ್ಲ ಕೃಷ್ಣ ಅಂತ, ಹೆಬ್ಬುಲಿ ಡೈರೆಕ್ಟರ್ ಕಿಟ್ಟಪ್ಪ. ಸೊ ನಾವು ಈ ಬಿಫೋರ್ ರ್ಯಾಂಬೋ ಮಾಡಿರ್ತೀವಲ್ಲ, ಸೊ ಹಾಗಾಗಿ ಆ ಟೀಮ್ ಹಾಗೆ ಕರೆದಿರ್ತಾರೆ. ಸೊ ಸರ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ನಿರ್ದೇಶನ ಮಾಡ್ಬೇಕು ಅಂತ ಹೇಳಿ. ಸೊ ಹೋದೆ. ಏನು ಅಂತಂದ್ರೆ ನೀವು ಡೈರೆಕ್ಷನ್ ಮಾಡ್ಬೇಕು, ಇದು ಸ್ಕ್ರಿಪ್ಟ್ ಅಂತಂದ್ರು. ನಾನು ಇವಾಗ ಸ್ಕ್ರಿಪ್ಟ್ ಓದ್ಬಿಟ್ಟು ನಾಳೆ ಬರ್ತೀನಿ ಅಂತಂದೆ. ಯಾಕಂದ್ರೆ ನನ್ ಆತರ ಆಟಿಟ್ಯೂಡ್ ಇತ್ತು. ಸೊ ತಗೊಂಡ್ಬಂದೆ ಸ್ಕ್ರಿಪ್ಟ್ ಎಲ್ಲ ನೋಡಿದೆ. ಮಾರನೇ ದಿವಸ ಹೋದೆ. ಹೆಂಗಿದೆ ಸ್ಕ್ರಿಪ್ಟ್ ಅಂತ, ಚೆನ್ನಾಗಿದೆ, ಕಾಸ್ಟಿಂಗ್ ನನಗ್ ಬೇಕಾಗಿರೋ ಸೆಕೆಂಡ್ ಹಾಫ್ ನಾನ್ ಮಾಡ್ಕೊಂತೀನಿ, ಸ್ಕ್ರೀನ್ ಪ್ಲೇ ನಾನು ಕೈ ಹಾಕೊಂಡು ನಾನು ಮಾಡಂಗಿದ್ರೆ ನಾನು ಮಾಡ್ತೀನಿ. ನಾನು ಆಯ್ತು ನೀವು ಸ್ಕ್ರೀನ್ ಪ್ಲೇ ಚೇಂಜ್ ಮಾಡ್ಕೊಂಡು ಮಾಡು ಅಂತ. ಸೊ ಅವಾಗ ಶರಣ್ ಮತ್ತೆ ರಾಜ್ಪಾಲ್ ಯಾದವ್ ಆ ಸಿನಿಮಾ ಮಾಡ್ಬೇಕಾಗಿತ್ತು. ನಾನು ಹೇಳಿದೆ ನನಗೆ ರಾಜ್ಪಾಲ್ ಯಾದವ್ ಬೇಡ, ನನಗೆ ರವಿಶಂಕರ್ ಬೇಕು. ಯಾಕೆಂದ್ರೆ ಅವ್ನು ವಿಲನಿಶ್ ಆಗಿ ಅವನನ್ನ ಕೊಲೆ ಮಾಡ್ತಾನೆ ಅಂತ ನನಗೆ ಅನ್ಸ್ಲಿಲ್ಲ ಅಂತಂದ್ರೆ ಆಡಿಯನ್ಸ್ ಹೆಂಗ್ರಿ ಅನ್ಸುತ್ತೆ ಅಂತ ಹೇಳಿ ನಮ್ಗೂ ಜಗಳ. ಸೊ ಹಾಗಾಗಿ ಅವತ್ತು ನನ್ನ ಮೇಲೆ ಧೈರ್ಯ ಮಾಡಿ ನನಗೆ ಸಿನಿಮಾ ಕೊಟ್ಟಂತ ಒಂದು ಅತಿ ಅದ್ಭುತವಾದ ಗೆಳೆಯ ಶರಣ್. ಇದೇ ಇದ್ರಲ್ಲಿ ಮತ್ತೊಂದು ಕ್ವಶನ್ ಕೇಳ್ತೀನಿ ಸರ್. ಈಗ ಅಂದ್ರೆ ರವಿಶಂಕರ್ ಬೇಕು ಅಂತ ನೀವು ಕೇಳಿದ್ರಿ ಅಂತ, ಅಲ್ಲಿವರೆಗೂ ರವಿಶಂಕರ್ ಅವರು ಹೌದು ಕೆಂಪೇಗೌಡ ಇದ್ರಲ್ಲೆಲ್ಲ ವರ್ಕ್ ಮಾಡಿದ್ರಿ ನೀವು ಜೊತೆಗೆ ಒಟ್ಟಿಗೆ, ಬಟ್ ಅವರು ವಿಲನೇಶ್ ಅವರಲ್ಲಿ ಒಂದು ಕಾಮಿಡಿ ಆಂಗಲ್ ಇದೆ ಅಂತ ನಿಮ್ಗೆ ಹೇಗ್ ಅನ್ಸಿತ್ತು ಸರ್? ಲೈಕ್ ಅಂದ್ರೆ ಏನು ಅಂತಂದ್ರೆ ಆಕ್ಚುಲಿ ನಿಮ್ಗೆ ಇದ್ರದ್ದೊಂದು ಚಿಕ್ಕ ಒಂದು ವಿಷಯ ಹೇಳ್ತೀನಿ. ರವಿಶಂಕರ್ ಕೆಂಪೇಗೌಡದಲ್ಲಿ ಆಕ್ಚುಲಿ ವಿಲನ್ ಆಗಿರ್ಲಿಲ್ಲ. ಯಾಕಂದ್ರೆ ಕೆಂಪೇಗೌಡ ನನ್ನ ಗುರುಗಳು ಸುದೀಪ್ ಅವರು ನಿರ್ದೇಶನ ಮಾಡ್ತಾ ಇದ್ರು, ನಾನು ಅದಕ್ಕೆ ಕೋ ಡೈರೆಕ್ಟರ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಅವಾಗ ಇವರು ಇದಿರ್ಲಿಲ್ಲ, ಯಾರು ನಮ್ಮ ರವಿಶಂಕರ್ ಅವರು ಇರ್ಲಿಲ್ಲ ಆ ಸಿನಿಮಾದಲ್ಲಿ. ನಮ್ಮ ಹಿಂದಿಯಲ್ಲಿ ಒಂದು ನಟರಿದ್ರು, ಅವ್ರ ಹೆಸರು ಅಭಿಮನ್ಯು ಸಿಂಗ್ ಅಂತ ಹೇಳಿ. ಅವರು ಅವಾಗ ತಾನೇ ರಕ್ತ ಚರಿತ್ರದಲ್ಲಿ ಬುಕ್ಕಾ ರೆಡ್ಡಿ ಅಂತ ಒಂದು ಸಿನಿಮಾ ಒಂದು ಕ್ಯಾರೆಕ್ಟರ್ ಮಾಡಿ ತುಂಬಾ ಫೇಮಸ್ ಆಗಿದ್ರು. ಅಭಿಮನ್ಯು ಸಿಂಗ್ ಅಂತ ಇವತ್ತು ತೆಲುಗಲ್ಲಿ ದೊಡ್ಡ ನಟರವರು. ಸೊ ಅವರು ಆ ಸಿನಿಮಾಗೆ ವಿಲನ್ ಆಗಿ ಬಂದ್ರು. ಮೊದಲು 3 ದಿವಸ ನಾವು ಅವ್ರ ಜೊತೆನೆ ಶೂಟ್ ಮಾಡ್ತೀವಿ. ನನ್ನ ಸುದೀಪ್ ಸರ್ ಹೇಳ್ತಾರೆ, ಹೋಗ್ಬಿಟ್ಟು ಅವರಿಗೆ ರಾತ್ರಿನೇ ಲೈನ್ಸ್ ಕೊಡೋ, ನನಗೆ ಟೈಮ್ ಇಲ್ಲ, ತುಂಬಾ ಕಷ್ಟ ಆಗುತ್ತೆ, ಸಿನಿಮಾ ಫಾಸ್ಟ್ ಆಗಿ ಮುಗಿಸ್ಬೇಕು ಅಂತ. ನಾನು ದಿವಸ ರಾತ್ರಿ ಹೋಗಿ 8 ಗಂಟೆಗೆ ಕುತ್ಕೊಂಡ್ರೆ 12 ಗಂಟೆ ತನಕ ಆ ಮನುಷ್ಯ ಬೇರೆ ಬೇರೆ ಕೆಲಸ ಮಾಡ್ಬಿಟ್ಟು 12 ಗಂಟೆಗೆ ಕ್ಯಾ ಬೋಲೋ ಏನಾ ಬಲೂಂಗ ಜಾವ್ ಅಂತ ಹೇಳಿ ಕಳಿಸ್ತಾ ಇದ್ದ. ಸೊ ನಾನು 2 ದಿವಸ ನೋಡಿದೆ. 3ನೇ ದಿವಸ ಬೆಳಗ್ಗೆನೆ ಅವ್ರ ಹತ್ರ ಬಂದೆ. ಸರ್ ಸ್ಕ್ರಿಪ್ಟ್ ನೋಡಿದೀರಲ್ವಾ? ಲೇ ಜಾಬ್ ಅಂತ ಅಲ್ಲ, ಆಯ್ತು ಅಂತೇಳಿ ಸ್ಕ್ರಿಪ್ಟ್ ಅಲ್ಲಿ ಇಟ್ಬಿಟ್ಟು ಸೀದಾ ಹೊರಗಡೆ ನಿಂತ್ಕೊಂಡೆ. ಅವ್ರ ಸೀನ್ ನಡೀತಾ ಇತ್ತು, ನಾನು ಹೋಗ್ಲಿಲ್ಲ ಅವ್ರಿಗೆ. ನಮ್ ಸಾರು ಕರ್ದೇ ಕರೀತಾರೆ ನನ್ಗೆ, ಬಾ 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 ಅಂತ ನಾನು ಹೋಗ್ತಾ ಇಲ್ಲ. ಮಧ್ಯಾಹ್ನ ನಮ್ಮ ಪ್ರೊಡ್ಯೂಸರ್ ಹೇಳಿ ಕಳ್ಸಿದ್ರು, ಅವ್ನು ಯಾಕೆ ಒಳಗಡೆ ಬರ್ತಾ ಇಲ್ಲ ಏನು ಅಂತ ಕೇಳ್ಕೊಂಬ ಪ್ರಾಬ್ಲಮ್. ಅವ್ರು ಬಂದ್ಬಿಟ್ಟು ನನಗೆ ಕೇಳಿದ್ರು, ಏನೋ ನಿನ್ ಪ್ರಾಬ್ಲಮ್, ಯಾಕೆ ಒಳಗಡೆ ಬರ್ತಾ ಇಲ್ಲ? ಬಿಡಿ ಸರ್, ಇವ್ನ ಹಾಕೊಂಡ್ರೆ ನಿಮ್ ಸಿನಿಮಾ ಫ್ಲಾಪ್ ಆಗುತ್ತೆ, ನಾನು ಅದಕ್ಕೆ ಒಳಗಡೆ ಒಂದ್ ಕೆಲಸ ಬೇರೆ ಮಾಡ್ಬೇಕಾ ಅಂತ. ಅದನ್ನ ಹಾಗೆ ಪ್ರೊಡ್ಯೂಸರ್ ಹೋಗಿ ನಮ್ಮ ಗುರುಗಳಿಗೆ ಹೇಳಿದ್ರು, ಏನ್ರಿ ನಿಮ್ ಹುಡುಗ ಫಿಲ್ಮ್ ಫ್ಲಾಪ್ ಆಗುತ್ತೆ ಅಂತ ಅವನ ಏನು ಅಂತ, ಬರ ಇಲ್ಲಿ ಅಂತ ಕರ್ಸಿದ್ರು ಕಾರದಲ್ಲಿ. ಏನು ಅಂತಂದ್ರೆ, ಸರ್ ಅವನಿಗೆ ಶ್ರದ್ಧೆ ಇಲ್ಲ, ನಮ್ಮಪ್ಪನು ಒಬ್ಬ ಕಲಾವಿದ, ಅವರು ವಿಲನ್, ನನಗೆ ಗೊತ್ತಾಗುತ್ತೆ ಸರ್, ನನಗೊಂದು ಸೆನ್ಸಿಬಿಲಿಟಿ ಇದೆ, ಅವನಿಗೆ ಶ್ರದ್ಧೆ ಇಲ್ಲ, ಈ ಸಿನಿಮಾ ಅವ್ನು ಮಾಡಿದ್ರೆ 100% ಈ ಸಿನಿಮಾ ವರ್ಕ್ ಆಗಲ್ಲ, ಮನ್ಸಲ್ಲಿ ಇದ್ದಿದ್ದು ಹೇಳಿದೀನಿ, ನೀವ್ ಏನಾದ್ರು ಮಾಡ್ಕೊಳ್ಳಿ ಅಂತಂದ್ರೆ, ನನ್ನ ಗುರುಗಳು ನನ್ನ ಮಾತನ್ನ ಸೀರಿಯಸ್ ಆಗಿ ತಗೊಂಡು ಅವತ್ತು ಸಾಯಂಕಾಲ ಶೂಟಿಂಗ್ ಸ್ಟಾರ್ಟ್ ಮಾಡಿ ಅಭಿಮನ್ಯು ಸಿಂಗ್ ಅವರಿಗೆ ವಾಪಸ್ ಕಳಿಸಿ ನನ್ನನ್ನು ಕರೆಸ್ತಾರೆ. ಕರ್ಸ್ಬಿಟ್ಟು 11 ಗಂಟೆಗೆ ಹೇಳ್ತಾರೆ, ನೀನ್ ಇವಾಗ ಅವನ್ ಕಳಿಸ್ಬಿಟ್ಟಲ್ಲ, ನೆಕ್ಸ್ಟ್ ಆಪ್ಷನ್ ಹೇಳು ಯಾರು ವಿಲನ್ ಅಂತ. ಅವಾಗ ನಾನ್ ಕೊಟ್ಟಂತ 2 ಆಪ್ಷನ್ ಅಲ್ಲಿ ಒಂದು ದೇವರಾಜ್ ಅಂಡ್ ಒನ್ ವಾಸ್ ರವಿಶಂಕರ್. ದೇವರಾಜ್ ಅವರು ನಾನೇ ಪೊಲೀಸ್ ಆಫೀಸರ್ ಕ್ಯಾರೆಕ್ಟರ್ ಮಾಡಿದೀನಿ, ನಾನ್ ಮಾಡಲ್ಲ ಅಂತ. ರವಿಶಂಕರ್ ಅವ್ರನ್ನ ಕರ್ಸ್ಕೊಂಡು ಅದಾದ್ಮೇಲೆ ರವಿಶಂಕರ್ಗೆ ಯಾಕೆ ಕಾಮಿಡಿ ಟೈಮಿಂಗ್ ಬಗ್ಗೆ ನಮ್ಗೆ ಅಷ್ಟು ಆಸಕ್ತಿ ಇತ್ತು ಅಂದ್ರೆ, ಅವ್ರು ಅವಾಗ ಹುಡುಗಿ ತರ ಇಷ್ಟುದ್ದ ಕೂದ್ಲು ಬಿಟ್ಟಿದ್ರು. ಅವ್ರಿಗೆ ಇಷ್ಟುದ್ದ ಕೂದ್ಲು, ಬೇಟೆಕಾರನ್ ಅಂತ ಸಿನಿಮಾ ನೋಡಿ, ಅದ್ರೊಳಗೆ ಇಷ್ಟುದ್ದ ಕೂದ್ಲು ಬಿಟ್ಟಿರ್ತಾರೆ ಅವ್ರು. ಹಂಗೆ ಬಂದಿದ್ರು. ನಮ್ ಸುದೀಪ್ ಸರ್ ನೋಡ್ಬಿಟ್ಟು, ನೋಡೋ ನಾಳೆ ನಾನು ಮಂಗಳೂರು ಹೋಗ್ತಾ ಇದ್ದೀನಿ ಕೆಲಸದ ಮೇಲೆ, ನೀನು ಇವ್ರನ್ನ ಶಾರ್ಟ್ ಕಟ್ ಮಾಡಿಸ್ಬಿಟ್ಟು ಹೇರು, ಓಕೆ ಆ ಗೆಟಪ್ ಗೊತ್ತಲ್ವಾ ನಿನ್ಗೆ ಅಂತ ಹೇಳ್ಬಿಟ್ಟು ಇವ್ರು ಬಂದ್ರು. ನಾನು ಹೇರ್ ಕಟಿಂಗ್ ಸಲೂನ್ ಕರ್ಕೊಂಡು ಹೋದೆ. ಅವ್ರು ಇಷ್ಟಿಷ್ಟು ಕಟ್ ಮಾಡಿದ್ರು, ಸಾಕು ಸೂಪರ್ ಅಲ್ಲ ಅಂತ ಇದಾರೆ. ನಾನು ಒಂದ್ ಫೋಟೋ ತೆಗೆಯೋದು, ಸುದೀಪ್ ಅವ್ರಿಗೆ ಕಳ್ಸೋದು, ಸುದೀಪ್ ಶಾರ್ಟ್ ಅಂತ ಹೇಳಿ ಒಂದೇ ಒಂದು ವರ್ಡ್ ಅಲ್ಲಿ ಕಳಿಸ್ತಾರೆ. ಇನ್ನೊಂದ್ ಚೂರು ಅಂದ್ರೆ ಇನ್ನೊಂದ್ ಚೂರು ಕಟ್ ಮಾಡೋದು, ಸಾಕಮ್ಮ ಸಕ್ಕದಾಗಿದೆ ನೋಡಿ ಇವಾಗ ಸೂಪರ್ ಅಲ್ಲ ಅಂತ. ನಾವು ಇನ್ನೊಂದ್ಸತಿ ಕಳಿಸ್ದೆ. ಅವರು ವಿಚ್ ಪಾರ್ಟ್ ಆಫ್ ಮೈ ವರ್ಡ್ ಡೋಂಟ್ ಯು ಅಂಡರ್ಸ್ಟ್ಯಾಂಡ್, ಐ ಸೆಡ್ ಶಾರ್ಟ್ ಅಂತ ಒಂದ್ ಮೆಸೇಜ್ ಬಂತು. ಎಸ್ ಬೇರೆ ಆನ್ ಆಗಿತ್ತು, ಈ ಅಪ್ಪ ತೂಗಿಡ್ಸ್ತಾ ಇದ್ದ, ಒಂದ್ 5 ನಿಮಿಷ ಸುಮ್ಮನೆ ಇದೆ, ಮಲಿಕೊಂಡ. ಅವ್ನಿಗೆ ಹೇಳ್ದೆ ಶಾರ್ಟ್ ಕಟ್ ಮಾಡಿದ್ರು, ಮಿಲ್ಟ್ರಿ ಕಟ್ ಮಾಡೋದು. ಅವನು ಪಟ್ ಅಂತ ಹೇಳಿ ಮಿಲ್ಟ್ರಿ ಕಟ್ ಮಾಡೋದ. ಇವ್ರು ಒಂದ್ 5 ನಿಮಿಷ ಆದ್ಮೇಲೆ ಎದ್ರು ನೋಡಿದ ತಕ್ಷಣ ಲಿಟ್ರಲಿ ಸ್ಕ್ರೀಮ್ ಮಾಡ್ಬಿಟ್ಟು, ಅಯ್ಯೋ ನನ್ನ ಲೈಫ್ ಹಾಳು ಮಾಡ್ಬಿಟ್ರಿ, ಈ ಕೂದಲಿಂದಾನೇ ನನಗೆ ಎಷ್ಟೋ ಸಿನಿಮಾಗಳು ಸಿಗ್ತಾ ಇತ್ತು, ಹಂಗೆ ಹಿಂಗೆ ಅಂತ ನನಗೆ ಬಾಯಿಗೆ ಬಂದಂಗ್ ಬೈದು
ರಾಮಾಯಣ ಮಾಡಿ ನಾನೇ ಅವ್ರನ್ನ ಕಾರಲ್ಲಿ ಕರ್ಕೊಂಡು ಹೋಗಿದ್ದೆ. ಸೊ ನಾನೇ ಅವ್ರನ್ನ ವಾಪಸ್ ಕರ್ಕೊಂಡು ಹೋಗ್ಬೇಕು. ಚಿಕ್ಕ ಮಕ್ಕಳು ಮಾಡ್ದಂಗ್ ಮಾಡಿದ್ರು. ಆಮೇಲೆ ಕರ್ಕೊಂಡ್ ಬಂದು ಲಾಡ್ಜಿಗೆ ಬಿಟ್ರೆ ಅವ್ರ ಹೆಂಡತಿಗೆಲ್ಲ ಬೈದು, ನಾನು ಇವಾಗ ಬರ್ತಾ ಇದ್ದೀನಿ ಹೈದರಾಬಾದ್ಗೆ, ನನ್ನ ಲೈಫ್ ಅನ್ನ ಹಾಳು ಮಾಡ್ಬಿಟ್ಟಿದ್ದಾರೆ, ನನ್ನ ಕೂದಲೆಲ್ಲ ಕಟ್ ಮಾಡ್ಬಿಟ್ಟಿದ್ದಾರೆ, ಹಂಗೆ ಹಿಂಗೆ ಅಂತ. ಇವಾಗ ಈ ಅಪ್ಪ ಹೋದ್ರೆ ನನಗೆ ನಾಳೆ ಶೂಟಿಂಗ್ ಇಲ್ಲ, ನಾನೇ ಕರ್ಸಿರೋದು. ಅವಾಗ ಡೋರ್ ಹತ್ರ ನೀನ್ ನಿಂತ್ಕೊಂಡು ಅವ್ರಿಗೆ ಹೇಳಿದೆ, ಸರ್ 2 ನಿಮಿಷ ನನ್ನ ಮಾತು ಕೇಳಿ, ನಿಮ್ಗೆ ಟೋಟಲ್ ಗೆಟಪ್ ಹಾಕಿ ನಾನು ಒಂದ್ ಫೋಟೋ ತೆಗಿಸ್ತೀನಿ, 5 ಜನಕ್ಕೆ ಕಳ್ಸೋಣ. 5 ಜನದಲ್ಲಿ ಒಬ್ಬ ಚೆನ್ನಾಗಿಲ್ಲ ಅಂತಂದ್ರೆ ನೀವು ನಾನು ಮೆಟ್ಟಲ್ ಹೊಡೀರಿ, ಇಲ್ಲ ಅಂದ್ರೆ ನನ್ನ ಮಾತು ಕೇಳಿ ಅಂತ. ಹೌದಾ, ಆಯ್ತು ಅಂತ ಹೇಳಿದ್ರು. ನನ್ನ ಕಾಸ್ಟ್ಯೂಮ್ ಎಲ್ಲಾನು ಕರ್ಸಿ ಟಕ ಅಂತ ಎಲ್ಲ ರೆಡಿ ಮಾಡಿ ಫೋಟೋ ಹೊಡೆದ್ವಿ. ಸುದೀಪ್ ಅವ್ರಿಗೊಂದು ಹೋಯ್ತು, ಅವ್ರು ಸೂಪರ್ ಅಂತಂದ್ರು. ಮಿಕ್ಕಿದ 6 ಫೋಟೋನ ಇವ್ರು ರಿಲೇಷನ್ ಕಳ್ಸಿದ್ವಿ. ಒಂದ್ 15 ಮಿನಿಟ್ಸ್ ಸೈಲೆನ್ಸ್. ಅದಾದ್ಮೇಲೆ ಎಲ್ಲಾರು ಫೋನ್ ಮಾಡಿ, ರವಿ ಏನೋ ಗೆಟಪ್ ಇದು ಎಕ್ಸ್ಟ್ರಾಡಿನರಿ ಅಂದಾಗ ಅವರಿಗೆ ಸಖತ್ ಹ್ಯಾಪಿ ಆಗಿ ಅದ್ರ ನೆಕ್ಸ್ಟ್ ಡೇ ಅವ್ರು ಬಂದು ಶೂಟ್ ಮಾಡಿದ್ರು. ಸೊ ಐ ನ್ಯೂ ಹಿಸ್ ಕಾಮಿಡಿ ಟೈಮಿಂಗ್. ಅವ್ರು ಎಷ್ಟು ಚೈಲ್ಡಿಶ್ ಆಗಿ ಬಿಹೇವ್ ಮಾಡ್ತಾರೆ ಅಂತ ನನಗೆ ಮಾತ್ರ ಗೊತ್ತಿತ್ತು. ದಟ್ ಈಸ್ ವೈ ಐ ವಾಂಟೆಡ್ ಹಿಮ್ ಕಂಪಲ್ಸರಿ ಇನ್ ವಿಕ್ಟ್ರಿ. ಯಾಕಂದ್ರೆ ಒಂಥರ ಅವ್ರಿಗೂ ಒಂದು ಇಮೇಜ್ ಚೇಂಜ್ ಓವರ್ ಆದಂತ ಒಂದು ಮೂವಿ ಅನ್ಕೋತೀನಿ ಅಲ್ಲ ಸರ್, ಲೈಕ್ ವಿಕ್ಟರಿ ಇದ್ರಲ್ಲಿ. ಈಗ ನೆಕ್ಸ್ಟ್ ಪರ್ಸನ್ ನಾನು ನಿಮ್ಗೆ ಹತ್ರ ಕೇಳ್ಬೇಕು ಅನ್ಕೊಂಡು, ಶೌರ್ಯ, ನಿಮ್ಮ ಮಗ ಶೌರ್ಯ. ನಿಮ್ಮ ಫ್ಯಾಮಿಲಿ ಬಗ್ಗೆ ಏನಾದ್ರು ಹೇಳಿ, ನಿಮ್ ಮಗನ್ ಬಗ್ಗೆ ಹೇಳಿ. ಸರ್, ನನ್ನ ಮಗ ಬಂದು ವಿ ಆಲ್ವೇಸ್ ಟ್ರೀಟ್ ಹಿಮ್ ಆಸ್ ಮೈ ಫಾದರ್. ಯಾಕಂದ್ರೆ ಅವನಿಗೆ ಅವ್ರದೇ ಕ್ಯಾರೆಕ್ಟರಿಸ್ಟಿಕ್ಸ್ ಜಾಸ್ತಿ. ಅವ್ರು ಮಾಡ್ದಂಗೆ ಮಾಡ್ತಾನೆ, ಆ ತರನೇ ಬಿಹೇವ್ ಮಾಡ್ತಾನೆ. ಸೊ ನನ್ನ ಫ್ಯಾಮಿಲಿ ಈಸ್ ಎ ಸ್ಮಾಲ್ ಫ್ಯಾಮಿಲಿ, ವೈಟ್ ಫ್ಯಾಮಿಲಿ. ಅದ್ರ ಬಗ್ಗೆ ಎಕ್ಸಾಜುರೇಟ್ ಮಾಡಿ ಹೇಳುವಂತದ್ದು ಏನು ಇಲ್ಲ. ಏನಾದ್ರು ಸಾಧನೆ ಮಾಡ್ದಾಗ ಹೇಳ್ಬೋದು, ಹಿಂಗಾಯ್ತು ನಮ್ಗೆ, ಹಂಗಾಯ್ತು ಅಂತ. ರೈಟ್ ನೌ ವಿ ಆರ್ ನಾರ್ಮಲ್ ವೈಟ್ ಫ್ಯಾಮಿಲಿ ಅಷ್ಟೇ. ಅದ್ರಲ್ಲಿ ಎಸ್ಪೆಷಲಿ ನೀವು ನಿಮ್ ತಂದೆ ಸ್ಪೆಷಲ್ ಬಾಂಡಿಂಗ್ ನ ಹೇಗೆ ಶೇರ್ ಮಾಡಿದ್ರಿ? ನಿಮ್ ಮಗ ಮತ್ತೆ ನೀವು ಸಿಮಿಲರ್ ಬಾಂಡಿಂಗ್ ಅಥವಾ ಅದಕ್ಕಿಂತ ಹೆಚ್ಚು ಅನ್ಸುತ್ತಾ ನಿಮಗೆ? ಖಂಡಿತವಾಗ್ಲೂ ಇಟ್ ವಿಲ್ ಆಲ್ವೇಸ್ ಕ್ಯಾರಿ ಲೈಕ್ ದಟ್. ವಿ ಬೋತ್ ಆರ್ ಲೈಕ್ ದಟ್. ನಾನು ಹೇಗೆ ನಮ್ಮ ತಂದೆಯ ಜೊತೆ ಬಿಹೇವ್ ಮಾಡ್ತಾ ಇದ್ದೆ, ಅವನು ಕೂಡ ನಮ್ಮ ಜೊತೆ ಹಾಗೆ ಬಿಹೇವ್ ಮಾಡ್ತಾನೆ. ಸೊ ಐ ನೋ ಇಟ್ ಈಸ್ ಜೆನೆಟಿಕ್ಸ್. ಸೊ ಇವಾಗ ನಮ್ಮ ತಂದೆಯವರು ನನ್ನ ಹತ್ರ ಹೇಗೆ ಬಿಹೇವ್ ಮಾಡ್ತಾ ಇದ್ರು, ನಾನ್ ನನ್ನ ಮಗನ ಹತ್ರ ಹೇಗೆ ಬಿಹೇವ್ ಮಾಡ್ತೀನಿ. ಸೊ ದಿಸ್ ಇಸ್ ವಾಟ್ ಜನರೇಷನ್ ಅಂಡ್ ಪೇರೆಂಟಿಂಗ್ ಇಸ್ ಆಲ್ ಅಬೌಟ್. ಸೊ ವೆರಿ ನೈಸ್. ಸೊ ಮತ್ತೆ ಮುಂದಿನ ಪ್ರಶ್ನೆ ರಿಗಾರ್ಡಿಂಗ್ ಮೂವಿ ಮೇಕಿಂಗ್. ಯಾಕಂದ್ರೆ ಇಲ್ಲಿ ನಮ್ಮಲ್ಲಿ ತುಂಬಾ ಜನ ಉತ್ಸಾಹಿ ಮೂವಿ ಡೈರೆಕ್ಷನ್ ಇರ್ಬೋದು, ಅಥವಾ ಪ್ರೊಡಕ್ಷನ್ ಇರ್ಬೋದು, ಅಥವಾ ಈವನ್ ರೈಟಿಂಗ್ ಅಲ್ಲಿ ಇರ್ಬೋದು, ಸುಮಾರು ಜನ ಇದ್ದಾರೆ. ಜನರಲ್ ಟೆಂಡೆನ್ಸಿ ಅಥವಾ ವೇರ್ ದೇ ಶುಡ್ ಸ್ಟಾರ್ಟ್, ಯಾಕಂದ್ರೆ ದೇರ್ ಇಸ್ ನೋ ಸ್ಪೆಸಿಫಿಕ್ ಗೈಡೆನ್ಸ್, ಎಲ್ಲೂ ನಮಗೆ ಸಿಗಲ್ಲ ಎಲ್ಲಿಂದ ಶುರು ಮಾಡಿ. ಈಗ ಯಾವ್ದೋ ಒಂದು ಸ್ಕೂಲ್ಗೆ ಹೋದ್ರೆ ನಮಗೆ ಗೊತ್ತು LKG ಇಂದ UKG, ಯು ವಿಲ್ ಜಸ್ಟ್ ಕೀಪ್ ಮೂವಿಂಗ್ ಹೈಯರ್ ಕ್ಲಾಸಸ್. ಮೂವಿ ಮೇಕಿಂಗ್ ಅಲ್ಲಿ ಆತರ ಯಾವ್ದು ಒಂದು ಸ್ಪೆಸಿಫಿಕ್ ಸ್ಟಾರ್ಟಿಂಗ್ ಪಾಯಿಂಟ್ ಅಂತಿಲ್ಲ. ಕೆಲವು ಸರ್ತಿ ಪ್ರತಿಭೆ ಅನ್ನೋದು, ಕಲೆ ಅನ್ನೋದು ಯಾವಾಗಾದ್ರೂ ಬರ್ಬೋದು. ಸೊ ಜನರಲ್ ಟೆಂಡೆನ್ಸಿ ಇರೋರು ಅಥವಾ ಮೂವಿ ಮೇಕಿಂಗ್ ಏನಾದ್ರೂ ಸಣ್ಣ ಗೈಡೆನ್ಸ್ ಆಗ್ಬೋದು, ಅಥವಾ ಒಂದು ಅಡ್ವೈಸ್ ಏನಾದ್ರೂ ಕೊಡೋದಕ್ಕೆ? ಇಲ್ಲ ನೋಡಿ, ಯಾವಾಗ್ಲೂ ಲೆಟ್ ಮಿ ಸ್ಟಾರ್ಟ್ ವಿತ್ ದ ಪ್ರೊಡಕ್ಷನ್. ಪ್ರೊಡ್ಯೂಸರ್ ಅಂತ ಹೇಳ್ತೀವಿ. ಪ್ರೊಡ್ಯೂಸರ್ ಅಂದ್ರೆ ಕನ್ನಡದಲ್ಲಿ ಅನ್ನದಾತರು ಅಂತ ಹೇಳ್ತೀವಿ. ಸಿ, ಎವ್ರಿ ಫಿಲಮ್, ಎವ್ರಿ ಡೈರೆಕ್ಟರ್ ಇಸ್ ನೋನ್ ಟು ಬಿ ದ ಕ್ಯಾಪ್ಟನ್ ಆಫ್ ದ ಶಿಪ್. ಒಬ್ಬ ಡೈರೆಕ್ಟರ್ ಅಂದ್ರೆ ಕ್ಯಾಪ್ಟನ್ ಆಫ್ ದ ಶಿಪ್ ಅಂತ ಹೇಳ್ತಾರೆ. ಬಟ್ ಪ್ರೊಡ್ಯೂಸರ್ ಇಸ್ ದ ಓನರ್ ಆಫ್ ದ ಶಿಪ್. ಅವನೇ ಓನರ್. ಸೊ ಹಿ ಶುಡ್ ನೋ who should be the captain, what is the destination, what will be the cost of it, and how he is going to make profit on it. So it is his responsibility to bring all the pieces together. ಯಾವ ಶಿಪ್ಪು ಎಷ್ಟು ದೂರ ಹೋಗುತ್ತೆ, ಯಾವ ಕ್ಯಾಪ್ಟನ್ ಯಾವ ರೀತಿ ಅದನ್ನ ನಿಭಾಯಿಸಬಲ್ಲ, ಅದ್ರ ಮೇಲೆ ಬರುವಂತಹ ಕ್ರೂ ಏನಿರಬೇಕು, ಅದಕ್ಕೆ ನಿಗದಿವಾಗಿ ಆಗುವಂತಹ ಸಂಭಾವನೆ ಏನಿರಬೇಕು ಅನ್ನೋದೆಲ್ಲಾನು ನಮ್ಗೆ ಗೊತ್ತಿರಬೇಕು. ಸೊ he has to take an initiative in interacting with the director. First of all, the two person who comes on board of a film is a director and a producer. So they should be friends throughout the film. Then only the cost of production can be come down, alternates can be done, you can have a discussion over your subject, you can stop your film and restart it at any time. So first ಒಬ್ಬ ನಿರ್ದೇಶಕನ ನಿಮ್ಮ ಸ್ನೇಹಿತನಾಗಿ ಮಾಡ್ಕೊಳ್ಳಿ. ಸಿ, ಕತೆ ಹೇಳೋದು ಬೇರೆ, ಸಿನಿಮಾ ಮಾಡೋದು ಬೇರೆ. ಕತೆ ಒಬ್ಬ ಅದ್ಭುತವಾಗಿ ಹೇಳ್ತಾನೆ, ಬಟ್ when it comes to film making, then there is lot of issues. ಇವತ್ತು 300 ಸಿನಿಮಾದಲ್ಲಿ, ಕನ್ನಡ ಚಿತ್ರರಂಗದಲ್ಲಿ ಎಷ್ಟು ಸಿನಿಮಾಗಳನ್ನ ನೀವು ಹಿಟ್ ಅಂತ ಕನ್ಸಿಡರ್ ಮಾಡ್ತೀವಿ? ಎಷ್ಟು ಸಿನಿಮಾ ಹಿಟ್ ಬಂದಿದೆ? ಬೆರಳು ಎಣಿಕೆ ಎಷ್ಟು? 5, 6, 5-6 ಸಿನಿಮಾದಲ್ಲಿ ಹೊಸ ನಿರ್ದೇಶಕರು ಎಷ್ಟು ಜನ ಇದ್ದಾರೆ? ಸೊ ಯು ಹ್ಯಾವ್ ಟು ಕನ್ಸಿಡರ್ ಆಲ್ ದಿಸ್ ಥಿಂಗ್ಸ್. ಸೊ ಆ ಹೊಸ ನಿರ್ದೇಶಕರಲ್ಲಿ ಯಾವನ್ನೇ ತಗೊಳ್ಳಿ ನೀವು, ಹೊಸ ನಿರ್ದೇಶಕರೇ ಅವ್ನು ಯಾರ ಹತ್ರನು ಕೆಲಸ ಮಾಡಿ ಬಂದಿರುವಂತವನು ಅಂದ್ರೆ, ಇಫ್ ಹಿಸ್ ಬೇಸ್ ಇಸ್ ರೈಟ್, then he can continue to grow. ಒಬ್ಬ ನ್ಯೂ ಕಮರ್, ಇಟ್ ಈಸ್ ಲೈಕ್ 1 in 1,000. ಹೊಸಬ ಒಬ್ಬ 1 6 ಹೊಡೆದ್ಬಿಡ್ಬೋದು, ಬಟ್ ವಾಟ್ ನೆಕ್ಸ್ಟ್?
ಸೊ ಒಂದು ಪ್ರೊಡಕ್ಷನ್ ಅಂತ ಶುರು ಮಾಡ್ಬೇಕಾದ್ರೆ, ಒಬ್ಬ ನಿರ್ದೇಶಕನ ಆಯ್ಕೆ ಮಾಡ್ಬೇಕಾದ್ರೆ, ಫಸ್ಟ್ ಯು ಹ್ಯಾವ್ ಟು ಚೂಸ್ ಯುವರ್ ಡೈರೆಕ್ಟರ್ ವೆರಿ ವೈಸ್ಲಿ. ದೆನ್ ಕಮ್ಸ್ ದ ಸಬ್ಜೆಕ್ಟ್. ಸಿ, ಸಬ್ಜೆಕ್ಟ್ ಕ್ಯಾನ್ ಬಿ ಪಿಕ್ಡ್ ಫ್ರಮ್ ಎನಿವೇರ್. ನೀನ್ ನಿರ್ದೇಶಕ ಚೆನ್ನಾಗಿದ್ದಾನೆ ಅಂತಂದ್ರೆ, ನೀನ್ ನಿರ್ಮಾಪಕ ಚೆನ್ನಾಗಿದೆಯಾ ಅಂತಂದ್ರೆ, ಯು ಗೋ ಹ್ಯಾಂಡ್ ಇನ್ ಹ್ಯಾಂಡ್. ಯು ಕ್ಯಾನ್ ಪಿಕ್ ಎ ಸಬ್ಜೆಕ್ಟ್ ಫ್ರಮ್ ಎನಿವೇರ್. ಒಬ್ಬ ರೈಟರ್ ಕೂರ್ಸ್ಕೊಂಡು ನನ್ಗೊಂದು ಸಬ್ಜೆಕ್ಟ್ ಹೇಳಯ್ಯ ಅಂತ ಹೇಳಿ ಅದನ್ನ ತಗೊಂಡು ನೀವು ಸಿನಿಮಾ ಮಾಡ್ಬೋದು. ಇಟ್ ಈಸ್ ನಾಟ್ ಎ ಕಂಪಲ್ಷನ್ ದಟ್ ಡೈರೆಕ್ಟರ್ಗೆ ಕತೆ ಬರ್ದಿದ್ದಾನೆ, ಇವನಿಗೆ ಡೈರೆಕ್ಷನ್ ಕೊಡ್ಬೇಕು ಅಂತ ಇಲ್ಲ. If you like the subject, you can take it from him. Give it to a professional who can direct it for you. Then everything will fall into its places and you will have a coordination with everything. ಆದ್ರೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ನಾನು ನಿಮಗೆ ಪರಿಚಯ ಇರ್ತೀನಿ, ನನ್ನ ಫ್ರೆಂಡ್ಗೆ ಇನ್ನೊಬ್ಬ ಪರಿಚಯ ಇರ್ತಾನೆ, ಅವನೊಬ್ಬ ನಿರ್ದೇಶಕನಾಗಿರ್ತಾನೆ. ಗುರು, ಅವನೊಂದು ಕತೆ ಮಾಡಿದನು, ನಾನೊಂದು ಕೋಟಿ ಆಗ್ತಾ ಇದ್ದೀನಿ, ಪ್ಲೀಸ್ ನೀನು ಹಾಕ್ಬಿಡು ಅಂತ ಅಂದಾಗ, ಯು ಆಲ್ ಡೂ ಇಟ್ ಆನ್ ಗುಡ್ ವಿಲ್. ಅಂದ್ರೆ ನೀವು ಹೇಗೆ ಅಂತಂದ್ರೆ, ಹಸುನ ನೀರಲ್ಲಿ ಮುಳುಗಿಸಿ ವ್ಯಾಪಾರ ಮಾಡ್ತಾ ಇದ್ರೆ, ಯು ಡೋಂಟ್ ನೋ ವೆದರ್ ಇಟ್ ಇಸ್ ದ ಕೌ ಆರ್ ಎ ಬಫೆಲೋ. ಸೀಯಿಂಗ್ ಓನ್ಲಿ ದ ಹೆಡ್, ಯು ಥಿಂಕ್ ದಟ್ ಓಕೆ ಇಟ್ ಈಸ್ ಎ ಕೌ. ಅದು ಹೊರಗಡೆ ಬಂದ್ಮೇಲೆ ಗೊತ್ತಾಗುತ್ತೆ ಅದು ಹಸುನ ಕೋಣನ ಅಂತ ಹೇಳ್ಬಿಟ್ಟು. ಸೊ ಯು ಹ್ಯಾವ್ ಟು ಬಿ ವೆರಿ ಸೆನ್ಸಿಬಲ್ ಅಂಡ್ ವೆರಿ ಕೇರ್ಫುಲ್. ಯಾಕೆಂತಂದ್ರೆ ಇಟ್ ಡಸಂಟ್, ಇದು ಏನಾಗುತ್ತೆ ಅಂದ್ರೆ, ಇಟ್ ವಿಲ್ ಕಿಲ್ ಮೈ ಆಪರ್ಚುನಿಟೀಸ್. ನನ್ ಬಗ್ಗೆ ನಾನು ಹೇಳ್ಕೊತೀನಿ. ಇವಾಗ ಒಬ್ಬ ತಪ್ಪು ನಿರ್ದೇಶಕ ಬಂದು ನಿಮ್ಗೊಂದು ತಪ್ಪಾದ ಒಂದು ಸಿನಿಮಾ ಮಾಡಿ ನಿಮಗೆ ನಿಮ್ಮ ಆಸಕ್ತಿ ಕಡಿಮೆ ಮಾಡಿದ್ರೆ, ನಾಳೆ ನನ್ನಂತವ್ನು ಯಾರೋ ಒಬ್ಬ ನಿಜವಾಗ್ಲೂ ಡಿಸರ್ವಿಂಗ್ ಯಾರೋ ಒಬ್ಬ ಬಂದಾಗ, ಸರ್ ನನ್ಗೊಂದು ಸಿನಿಮಾ ಮಾಡಿ ಅಂದಾಗ, ಹೋಗ ಕನ್ನಡ ಇಂಡಸ್ಟ್ರಿ ನೋಡಿದೀವಿ ನೀವೆಲ್ಲ ಒಂದೇ ಅಂತ ಹೇಳಿ ಜನರಲೈಸ್ ಮಾಡ್ಬರ್ತದೆ. ಸೊ ಐ ಡೋಂಟ್ ವಾಂಟ್ ದಟ್ ಎಂಥೂಸಿಯಾಸಮ್ ಆರ್ ದಟ್ ಎನರ್ಜಿ ಟು ಕಮ್ ಡೌನ್. ಯಾಕಂದ್ರೆ ಎಷ್ಟೋ ಜನ ಅತಿ ಉತ್ತಮವಾದ ನಿರ್ಮಾಪಕರಾಗುವಂತ ಪೊಟೆನ್ಶಿಯಲ್ ಇರುತ್ತೆ. ಅಲ್ಲಿ ಕೆಲಸ ಮಾಡ್ಕೊಂಡು ಅವ್ರು ಮಾಡಿರುವಂತ ಸಣ್ಣ ಪುಟ್ಟ ಸೇವಿಂಗ್ ಕೂಡ ತಗೊಂಡ್ಬಂದು ಕನ್ನಡದಲ್ಲಿ ಒಂದು ಸಿನಿಮಾ ಮಾಡ್ಬೇಕು ಅಂತ ಇರುವಂತಹ ನಿರ್ಮಾಪಕರಿಗೆ ನಾನು ಯಾವಾಗಲೂ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಯಾಕಂತಂದ್ರೆ ಇಲ್ಲೇ ಒಬ್ಬ ನಿರ್ಮಾಪಕ ಹೆದರ್ಬೇಕಾದ್ರೆ, ಎಲ್ಲೋ ಒಂದ್ ಕಡೆ ತಮ್ಮ ದೇಶ ಬಿಟ್ಟು ಹೊರಗಡೆ ಇರುವಂತಹ ಒಬ್ಬ ವ್ಯಕ್ತಿ ತಾನು ಕೆಲಸ ಮಾಡಿ ಕಷ್ಟಪಟ್ಟು ಹಗಲು ರಾತ್ರಿ ಜೋಡಿಸಿರುವಂತಹ ಒಂದು ದುಡ್ಡನ್ನ ಬೇರೆಯೊಬ್ಬನ ಕನಸಿನ ಮೇಲೆ ಹಾಕುವಂತಹ ದೊಡ್ಡ ಮನ್ಸಿರ್ತಾನೆ ಅಂತಂದ್ರೆ ಹ್ಯಾಟ್ಸ್ ಆಫ್. ಸೊ ಅವ್ರು ಚೆನ್ನಾಗಿರ್ಬೇಕು. ಹಿ ಶುಡ್ ಸರ್ವೈವ್. ಅವ್ನು ಹಾಕಿರೋ ಬಂಡವಾಳ ಅವನಿಗೆ ಬಂತು ಅಂದ್ರೆ ಇನ್ನ 4 ಜನಕ್ಕೆ ಸಹಾಯ ಮಾಡ್ತಾನೆ. ಅವನಿಗೆ ಹಾಕಿರೋ ಬಂಡವಾಳಕ್ಕೆ ನೀವು ಮೋಸ ಮಾಡಿದ್ರೆ ಅವನು ಇನ್ನ 5 ಜನಕ್ಕೆ ಹೇಳ್ತಾನೆ, ಬೇಡ, ಇಟ್ ಈಸ್ ಎ ಮರ್ಕಿ ವಾಟರ್, ಅಲ್ಲಿ ಸರಿ ಇಲ್ಲ ಅವರು ಹೇಳದೆ ಬೇರೆ ಮಾಡೋದೇ ಬೇರೆ ಅಂತ. ಸೊ ಇಟ್ ಈಸ್ ರಾಂಗ್ ಫ್ರಮ್ ಬೋತ್ ದ ಎಂಡ್ಸ್, ಬಿಕಾಸ್ ದೀಸ್ ಪೀಪಲ್ ಡೋಂಟ್ ಹ್ಯಾವ್ ದ ಕ್ಲಾರಿಟಿ ಓವರ್ ದ ಸಬ್ಜೆಕ್ಟ್ ಅಂಡ್ ದೀಸ್ ಪೀಪಲ್ ಜಸ್ಟ್ ವಾಂಟ್ಸ್ ದ ಮನಿ. ಅಂಡ್ ಇದೇನಾಗುತ್ತೆ ಅಂದ್ರೆ ದೇರ್ ಇಸ್ ನೋ ಕಮ್ಯುನಿಕೇಶನ್, ದೇ ಆರ್ ನಾಟ್ ಫ್ರೆಂಡ್ಸ್, ದೇ ಕೆನಾಟ್ ಟಾಕ್. ದೆನ್ ಅವತ್ತು ಅವ್ರು ಏನ್ ಮಾಡ್ತಾರೆ, ನಮ್ ಡೈರೆಕ್ಟರ್ ಆನ್ ಮಾಡ್ಬಿಟ್ಟಾಗು ನನ್ನ ಸಿನಿಮಾನ ಅಂತ ಇವ್ರು ಹೇಳ್ತಾರೆ, ನಮ್ ಪ್ರೊಡ್ಯೂಸರ್ ಸರಿ ಇಲ್ಲ ಆಗು, ನಾನು ಕೇಳಿದ್ ಕೊಟ್ಟಿಲ್ಲ ಅಂತ ಅವನು. ಸೊ ದಿಸ್ ಈಸ್ ದ ಥಿಂಗ್. ನೋಡಿ, ಇವತ್ತು ಒಂದು ಕಾಲದಲ್ಲಿ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಮಲಯಾಳಂ ಫಿಲ್ಮ್ಸ್ ಅಂತಂದ್ರೆ ಇಟ್ ವಾಸ್ ನೋನ್ ಟು ಬಿ ಇಂಡಸ್ಟ್ರಿ ಫಾರ್ ಅಡಲ್ಟ್ರಿ ಕಂಟೆಂಟ್. ಅದನ್ನ ಬಿಟ್ಟು ಬೇರೆ ಏನೂ ಇರಲಿಲ್ಲ. ಟುಡೇ ದೋಸ್ ಪೀಪಲ್ ಹ್ಯಾವ್ ರೀಚ್ಡ್ ಅಂಡ್ ಬ್ರೀಚ್ಡ್ 100 crore ಕ್ಲಬ್. ಕನ್ನಡಕ್ಕೂ ಆಗಿಲ್ಲ, ಬೇರೆ ಲ್ಯಾಂಗ್ವೇಜಸ್ ಅಲ್ಲೂ ಆಗಿಲ್ಲ. ದೇ ಆರ್ ದ ಫಸ್ಟ್ ಪೀಪಲ್ ಇನ್ ಸೌತ್ ಇಂಡಿಯಾ ಟು ಬ್ರೇಕ್ ದ 100 crore ಕ್ಲಬ್. ಏನ್ ಅವ್ರೇನ್ ಕೋಟಿಗಟ್ಟಲೆ ಹಾಕ್ತಾ ಇಲ್ಲ. They are putting small amount, but content, the production values, ಗುರು ನನ್ಗೆ ಇಷ್ಟಿದೆ, ದಯವಿಟ್ಟು ನನಗೆ ಇದು ಮಾಡೋಣ. ಸೊ ಏನಾಗುತ್ತೆ ಅಂದ್ರೆ, ಹಿಂದಿನ ಕಾಲದಲ್ಲೆಲ್ಲ ಏನಾಗ್ತಾ ಇತ್ತು, ಒಬ್ಬ ನಿರ್ಮಾಪಕ ಬರ್ತಾ ಇದ್ದ, ಒಬ್ಬ ನಿರ್ದೇಶಕನ ಆಯ್ಕೆ ಮಾಡ್ತಾ ಇದ್ದ, ಅವರಿಬ್ರು ಜರ್ನಿ ಆಗೋರು. ಆ ಜರ್ನಿಯಲ್ಲಿ ಅವ್ರ ಒಂದು ಕತೆ ಆಯ್ಕೆ ಮಾಡೋರು. ಈ ಕತೆಗೆ ಯಾರು ಬೇಕಾಗಬಹುದು ಅನ್ನುವಂಥದ್ದನ್ನ ನಾವು ಇದು ಮಾಡಿ, ಸರ್ ಈ ಸಿನಿಮಾನ ನೀವು ಮಾಡಿ, ಈ ಸಿನಿಮಾನ ನೀವು ಮಾಡಿ ಅಂತ ಹೇಳಿ ಒಬ್ಬ ಹೀರೋ ಹತ್ರ ಹೋಗ್ತಾ ಇದ್ರು. ಅಲ್ಲಿ ಹೀರೋ ಹತ್ರ ಹೋದಾಗ ಅವರು ಈ ಕತೆ ಚೆನ್ನಾಗಿದ್ರೆ ಮಾಡ್ತಾ ಇದ್ರು, ಇಲ್ಲಾಂದ್ರೆ ಈ ಕತೆ ಚೆನ್ನಾಗಿಲ್ಲ ಅಂದ್ರೆ ಅವರು ಬೇರೆ ಹೀರೋ ಹತ್ರ ಹೋಗ್ತಾ ಇದ್ರೆ ವಿನಃ ನಿರ್ದೇಶಕನ ಚೇಂಜ್ ಮಾಡ್ತಾ ಇರ್ಲಿಲ್ಲ. ಇವತ್ತೇನಾಗುತ್ತೆ, ಹೀರೋ ಯಾವ ನಿರ್ದೇಶಕನಿಗೆ ಹೇಳ್ತಾರೆ ಆ ನಿರ್ದೇಶಕನಿಗೆ ಅವಕಾಶ ಸಿಗ್ತಾ ಇದೆ. ಸೊ ಹೀಗಾಗಿ ಏನಾಗ್ತಾ ಇದೆ, ದೇರ್ ಇಸ್ ನೋ ಕಮ್ಯುನಿಕೇಶನ್ ಬಿಟ್ವೀನ್ ದ ಪ್ರೊಡ್ಯೂಸರ್, ಬಿಟ್ವೀನ್ ದ ಡೈರೆಕ್ಟರ್. Once these two people communicate properly, they will have a fantastic product. That is what I can say. ತುಂಬಾ ಥ್ಯಾಂಕ್ಸ್ ಅಲೆಕ್ಸ್. ಸುಮಾರು ಜನ ಇಲ್ಲಿ ಕಮೆಂಟ್ ಕೂಡ ಮಾಡ್ತಾ ಇದ್ದಾರೆ. ಇದು ಇಟ್ಸ್ ಲೈಕ್ ಓಷನ್. ಜಸ್ಟ್ 2 hour ಮೂವಿ ಮೇಕಿಂಗ್ ಅಲ್ಲಿ ಇಷ್ಟೊಂದು ವರ್ಕ್ ಇರತ್ತೆ. ಯಾಕಂದ್ರೆ ಇದು ತುಂಬಾ ಸುಲಭ. ಆಸ್ ಅ ಪ್ರೇಕ್ಷಕ ನಾನು ನೋಡಿದಾಗ ಯಾವ್ದೋ ಒಂದ್ ಐಟಮ್ ನನಗೆ ಇಷ್ಟ ಆಗ್ಲಿಲ್ಲ, ಯಾವ್ದೋ ಅಂಶ ಇಷ್ಟ ಆಯ್ತು, ಸಾರಾಸಕ್ಟಾಗಿ ನಾವು ಹೇಳ್ಬಿಡ್ತೇವೆ, ಇಲ್ಲ ಇದು ಮೂವಿ ಚೆನ್ನಾಗಿಲ್ಲ, ಡಬ್ಬ ಆಗಿದೆ ಮೂವಿನ, ಅದು ತುಂಬಾ ಚೆನ್ನಾಗಿದೆ ಅಂತ. ಆದ್ರೆ ಅದು ಆ ಮೂವಿ ಮೇಕಿಂಗ್ ಹಿಂದೆ ಇರುವಂತಹ ಕಷ್ಟ, ಪರಿಶ್ರಮ ಏನಿದೆ ತುಂಬಾ ಚೆನ್ನಾಗಿ ಅಂಡ್ ಆಲ್ಸೋ ಎಲ್ರಿಗೂ ಅರ್ಥ ಆಗೋ ರೀತಿನಲ್ಲಿ ಹೇಳಿದಿರಿ. ತುಂಬಾ ಥ್ಯಾಂಕ್ ಯು ಫಾರ್ ದಾಟ್.
ಹಾಗೆ ಇನ್ನು ಒಂದು ಪ್ರಶ್ನೆ ಬಿಫೋರ್ ವಿ ಮೂವ್ ಆನ್ ಟು ಜನ ಬೇರೆ ಕ್ವಶನ್ಸ್ ನ ಕೇಳಿರೋ ಮೊದ್ಲಿಗೆ ನಿಮ್ಮ ಲೈಫ್ ನಲ್ಲಿ ಸ್ನೇಹಿತರು ಸ್ನೇಹಿತರು ಎಷ್ಟು ಇಂಪಾರ್ಟೆಂಟ್ ನಿಮಗೆ? ಸರ್ ನನಗೆ ತುಂಬಾ ಕೆಲವರೇ ಸ್ನೇಹಿತರು ಸರ್. ನಾನು ತುಂಬಾ ದೊಡ್ಡ ಫ್ರೆಂಡ್ ಸರ್ಕಲ್ ಅಲ್ಲಿ ಇಲ್ಲ. ನಾವು ಕಾಲೇಜಲ್ಲಿ ಇದ್ದಾಗ ಪೋಲಿ ಪರೋಡಿಗಳ ಜೊತೆ ಬೆಳೆದವರು. ಅದಾದ್ಮೇಲೆ ನಾನು ನಾಟಕದ ಕಂಪನಿಗೆ ಹೋದಾಗ ಊರೂರಲ್ಲಿ ಒಂದೊಂದು ಇಬ್ಬರು ಫ್ರೆಂಡ್ಸ್ ಇದ್ದಾರೆ. ಪಾಪ ಅವರೆಲ್ಲ ಇವಾಗ ಅವ್ರ ಕೆಲಸದಲ್ಲಿ ಅವರು ಇದಾಗಿದ್ದಾರೆ. ಇವಾಗ ರಾಕಿ ನೋಡಿ UK ಅಲ್ಲಿ ಬಂದು ಕೂತಿದ್ದಾನೆ. ಇವಾಗ ಏನ್ ಮಾಡಕ್ಕಾಗುತ್ತೆ? ಸೊ ಹಾಗೆ ಅವ್ರು ಜಸ್ಟ್ ಬೆರಳು ಎಣಿಕೆಷ್ಟು ಫ್ರೆಂಡ್ಸ್. ಸೊ ಅದನ್ನ ಬಿಟ್ರೆ ನನ್ ಟೆಕ್ನಿಷಿಯನ್ಸ್ ನನ್ನ ಫ್ಯಾಮಿಲಿ. ಯಾಕಂದ್ರೆ ನಾನ್ ದಿನ ಬೆಳಗ್ಗೆ ಆದ್ರೆ ಅವ್ರ ಜೊತೆನೆ ಕೆಲಸ ಮಾಡ್ತೀನಿ. ಸೊ ದೋಸ್ ಪೀಪಲ್ ಆರ್ ದ ಮೋಸ್ಟ್ ಕ್ಲೋಸೆಸ್ಟ್ ಟು ಬಿ ವೆರಿ ಫ್ರಾಂಕ್. ಯಾಕೆಂತಂದ್ರೆ ನಾನೊಂದು ಇಲ್ಲ ನಾವು 3 ದಿವಸ ಪೇಮೆಂಟ್ ಆಗಲ್ಲ, ಇವತ್ತು ಆ ಕೆಲಸ ಮುಗಿಸೋಣ ಅಂತಂದ್ರೆ ದೇ ಟೇಕ್ ಮೈ ವರ್ಡ್ ಫಾರ್ ಇಟ್. ವಾಟ್ ಬೆಟರ್ ಫ್ರೆಂಡ್ ಕ್ಯಾನ್ ದೇ ಬಿ ರಾದರ್ ದನ್ ಎನಿಬಡಿ ಎಲ್ಸ್ ಅಲ್ವಾ? Agree, sir. Yeah. Those people are more close to me. ಸೊ ವೆರಿ ನೈಸ್, ವೆರಿ ವೆಲ್ ಸೆಡ್ ಸರ್. ಸೊ ಹಾಗೆ ನಿಮ್ಗೆ ಯಾವ ಮೂವಿ ಆಸ್ ಎನ್ ಲೈಕ್ ನಿಮ್ಗೆ ಓಕೆ ಈಗ ನಿರ್ದೇಶನ ಮಾಡ್ಬೇಕು, ಅಫ್ಕೋರ್ಸ್ ನನ್ಗೆ ಅನ್ಸತ್ತೆ ನನ್ನಲ್ಲಿ ಆ ಪೊಟೆನ್ಶಿಯಲ್ ಇದೆ ಅಂತ. ಬಟ್ ಕೆಲವೊಬ್ಬರಿಗೆ ಕೆಲವೊಂದು ಫೇವ್ರೆಟ್ ನಿರ್ದೇಶಕರು ಯಾವ್ದಾದ್ರು ಚಿತ್ರನ ನೋಡಿ ಆಗಿರ್ಬೋದು ಅಥವಾ ಅವ್ರ ವರ್ಕ್ ನೋಡಿ ಯಾವ್ದೇ ಭಾಷೆಲಿ ಆಗಿರ್ಬೋದು ನೋಡಿ ಒಂದು ಇನ್ಸ್ಪೈರ್ ಆಗಿರೋದು ಅಥವಾ ಹೌದು ನಾನು ಈ ತರ ಮಾಡಬಲ್ಲೆ ಅನ್ನೋ ಒಂದು ಧೈರ್ಯ ಬಂದಿರತ್ತೆ. ಆತರ ಯಾವ್ದಾದ್ರು ಒಂದು ಸ್ಪೆಸಿಫಿಕ್ ಮೂವಿ ಆಗ್ಲಿ, ಸ್ಪೆಸಿಫಿಕ್ ನಿರ್ದೇಶಕ ಯಾರನ್ನ ನೀವು ಐಡಲೈಸ್ ಮಾಡ್ತೀರಿ, ಅವ್ನ ಆದರ್ಶವಾಗಿ ನೋಡ್ತೀರಿ? ಸರ್ ನಾನು ಟು ಬಿ ವೆರಿ ಫ್ರಾಂಕ್ ನಾನು ತುಂಬಾ ಜನನ್ನ ಫಾಲೋ ಮಾಡ್ತೀನಿ. ಸತ್ಯಜಿತ್ ರೈ ಆಗಿರ್ಬೋದು. ಸತ್ಯಜಿತ್ ರೈ ಅವರು ಯಾಕೆ ಅಂತಂದ್ರೆ ಅವ್ರಂತ ಪಿತಾಮಹ ಇದ್ದಂಗೆ. ಅಂದ್ರೆ ಅವ್ರ ವಿಷನ್ ಅನ್ನ ಪ್ರಾಪರ್ ಆಗಿ ತಲೆ ಒಳಗೆ ಇಟ್ಕೊಂಡು ಮಾಡ್ತಾ ಇದ್ರು. ಹಿ ನ್ಯೂ ವಾಟ್ ವಾಸ್ ಗೋಯಿಂಗ್ ಟು ಬಿ ಶಾರ್ಟ್. ಅಂದ್ರೆ ಒಬ್ಬ ನಿರ್ದೇಶಕನಾಗಿ ನಾನು ಕತೆ ಬರೆದು ಚಿತ್ರಕಥೆ ಮಾಡಿ ಹಿಂಗೆ ಕಣ್ ಮುಚ್ಕೊಂಡ್ರೆ ಇಡೀ ಸಿನಿಮಾ ನನ್ ಮುಂದೆ ಹೋಗಿರ್ಬೇಕು. ಸೊ ಎವ್ರಿ ಡೇ ಐ ವಿಲ್ ಬಿ ಸೀಯಿಂಗ್ ದಟ್ ಸಿನಿಮಾ for the rest of the time till it releases. So I should not have any doubt what my film ಇವತ್ತು ಏನ್ ಶಾಕ್ ಇಡ್ಬೇಕು, ಗುರು ಇದು ಚೆನ್ನಾಗಿರುತ್ತಾ ಅಂತ ನನಗೆ ಡೌಟ್ ಇರಬಾರ್ದು. ನಾನು ಸಿನಿಮಾನ ನಿಮ್ಗೆ ತೋರ್ಸಂಗಿರ್ಬೇಕು. ಇಫ್ ಯು ಆಸ್ಕ್ ಮಿ ಸರ್ ಇದು ಹೇಗಿರುತ್ತೆ ಅಂತಂದ್ರೆ ಸರ್ ಇದು ಹಿಂಗಿರುತ್ತೆ, ಅಲ್ಲೊಂದು ಡೋರ್ ಇರುತ್ತೆ, ಡೋರ್ ಒಳಗಡೆಯಿಂದ ಹಿಂಗ್ ಬರ್ತಾನೆ. ಸೊ ದಟ್ ಶುಡ್ ಬಿ ದ ಕ್ಲಾರಿಟಿ ಓವರ್ ದ ಫಿಲ್ಮ್. ಸಿನಿಮಾ ನೋಡಿ ಸಿನಿಮಾ ಮಾಡೋದು ಬೇರೆ, ಇಮ್ಯಾಜಿನ್ ಮಾಡ್ಕೊಂಡು ಸಿನಿಮಾ ಮಾಡೋದು ಬೇರೆ. ನಿಮ್ದೇ ಕತೆ ಆದಾಗ ಯು ಇಮ್ಯಾಜಿನ್ ಥಿಂಗ್ಸ್. ಇವಾಗ ನಿಮ್ಗೆ ಒಂದು ಪುಸ್ತಕ ಕೊಡ್ತೀನಿ ಅನ್ಕೊಳ್ಳಿ, ನಿಮ್ಗೊಂದು ಪುಸ್ತಕ ಕೊಟ್ಟು ಓದು ಅಂತಂದ್ರೆ ದಟ್ ಈಸ್ ಯುವರ್ ಇಮ್ಯಾಜಿನೇಷನ್. ಒಂದು ರಾಜ್ಯ ಇತ್ತು, ಆ ರಾಜ್ಯದಲ್ಲಿ 2 ಡ್ರ್ಯಾಗನ್ ಇತ್ತು ಅಂದ್ರೆ ನೀವು ಇಮ್ಯಾಜಿನ್ ಮಾಡಕ್ ಶುರು ಮಾಡ್ತೀರಾ ಆ ರಾಜ್ಯ ಹೆಂಗಿರ್ಬೋದು. ಸೊ ಆ ಕಲ್ಪನೆ ನಿಮ್ದಾಗಿರುತ್ತೆ, ಸ್ವಂತದ್ದಾಗಿರುತ್ತೆ. ನಾನು ನಿಮ್ಗೆ ಗೇಮ್ ಆಫ್ ಥಾರನ್ ತೋರಿಸ್ಬಿಟ್ಟು ಸರ್ ಈ ತರ ಇರುತ್ತೆ ಕಿಂಗ್ಡಮ್, ಇದ್ರ ಡ್ರ್ಯಾಗನ್ ಇರುತ್ತೆ ಅಂತಂದ್ರೆ ನೀವು ಫಿಕ್ಸ್ ಆಗೋದ್ರಿ ಅಷ್ಟೇ, ವಿಜುವಲಿ ಫಿಕ್ಸ್. ನೀವು ಅದಕ್ಕಿಂತ ಮುಂದೆ ಏನು ಮಾಡಕ್ಕಾಗಲ್ಲ. ಯು ಕೆನಾಟ್ ಗೋ ಬಿಯಾಂಡ್ ಇಟ್. ಸೊ ಆ ನಿಟ್ಟಿನಲ್ಲಿ ಯಾರೇ ನಿರ್ದೇಶಕರಾಗಿರ್ಬೋದು. ಸೊ ನನಗೆ ಸತ್ಯಜಿತ್ ರೈ ಅಂತಂದ್ರೆ ನನಗೆ ತುಂಬಾ ಇಷ್ಟ. ಅದನ್ನ ಬಿಟ್ಟು ನಾನು ಸಾಕಷ್ಟು ಜನ ಫಾಲೋ ಮಾಡ್ತೀನಿ. ಸಣ್ಣವರಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಇಟ್ ಡಸಂಟ್ ಮ್ಯಾಟರ್ ಟು ಮಿ. ಇಫ್ ದೇರ್ ಇಸ್ ಸಮಥಿಂಗ್ ಟು ಲರ್ನ್, ಪ್ಲೀಸ್ ಲರ್ನ್. ಯಾರೇ ಚಿಕ್ಕವರಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಅವರಿಂದ ಕಲಿಕೆ ಇದೆಯಾ? ಒಬ್ಬ ಸಣ್ಣ ಹುಡುಗ ಒಂದು ಮೆಗಾ ಬ್ಲಾಕ್ ಬಸ್ಟರ್ ಸಿನಿಮಾ ಮಾಡ್ಬೋದು, ಒಬ್ಬ ವೆಟ್ರನ್ ನಿಮ್ಗೆ ಅರುಂಧತಿ ಮಾಡ್ಬೋದು. ಯು ಕೆ ನಾಟ್ ಸೇ ಕೋಡಿ ರಾಮಕೃಷ್ಣ ಅವರು ಅರುಂಧತಿ ಮಾಡಿದಾರ ಅಂತ ಹೇಳಕ್ಕಾಗತ್ತಾ? ಆದ್ರೆ ಒಂದೇನಾಗುತ್ತೆ ಅಂತಂದ್ರೆ ಫಾರ್ ಎನಿಬಡಿ, ಒಬ್ಬ ನಿರ್ದೇಶಕನಾಗಿರ್ಬೋದು, ಅವನಿಗೆ ಒಂದು ಕಲಾ ಪೋಷಣೆ ಬೇಕು, ಒಂದು ರಾಜಾಶ್ರಯ ಬೇಕು. ಅಂದ್ರೆ ಒಬ್ಬ ಪ್ರೊಡ್ಯೂಸರ್ ಅವನನ್ನ ನಂಬಬೇಕು. ಆರ್ಕಾ ಮೀಡಿಯಾದವರು ರಾಜಮೌಳಿ ಬಾಹುಬಲಿ ಮಾಡ್ತಾನೆ ಅಂತ ನಂಬಿದ್ದಕ್ಕೇನೆ ಬಾಹುಬಲಿ ಆಗಿದ್ದು. ಯಾಕೆ ಅಂತ ಒಂದು ಪ್ರಶ್ನೆ ಬಂದಿತ್ತು ಅಂತಂದ್ರೆ ಬಾಹುಬಲಿ ಆಗ್ತಾ ಇರ್ಲಿಲ್ಲ. ಸೊ ದಯವಿಟ್ಟು ನಿರ್ಮಾಪಕರು ನಾನ್ ಕೇಳ್ಕೊಳ್ಳೋದು ಇಷ್ಟೇನೆ, please be very sure and clear about your product. You should travel with the dream of somebody. ನನ್ನ ಕನಸಿಗೆ ನೀನು ಕಾಸು ಹಾಕ್ತಾ ಇದೆಯಾ ಗುರು? ನನ್ನ ಕನಸು ನನ್ಸಾಗ್ಬೋದು, ಇಲ್ಲ ನಾನು ಇನ್ನೊಂದು ಕನಸು ಕಾಣ್ಬೋದು. ಬಟ್ ದ ಪರ್ಸನ್ ಹೂ ಇಸ್ ಗೋಯಿಂಗ್ ಟು ಗೆಟ್ penalized or who is going to literally and mentally and physically and financially lose is a producer. So we have, as a director, we have to take care of the producer, and as a producer, it is his responsibility to have an eye on the product. Okay, thank you, sir. ಸೊ ಇವಾಗ ನಾವು ನಮ್ಮ ಪ್ರೇಕ್ಷಕರ ಕ್ವಶನ್ಸ್ ಗೆ ಮೂವ್ ಆಗೋಣಂತೆ. ಮೊದಲನೇ ಪ್ರಶ್ನೆ ಇಲ್ಲಿದೆ ಜಯದೇವನ್ ಅವರಿಂದ. ಅವ್ರು ಕೇಳ್ತಾ ಇದ್ದಾರೆ, ಮೂವಿ ಮೇಕಿಂಗ್ ಅಲ್ಲಿ ಇದು ಸ್ಯಾಂಡಲ್ವುಡ್ ನಲ್ಲಿ ನಮ್ಮ ಡಬ್ಬಿಂಗ್ ಬ್ಯಾನ್, ಅದರಿಂದ ಏನಾದ್ರು ಅದ್ರ ಬಗ್ಗೆ ನಿಮ್ಮ ಕಮೆಂಟ್ ಏನು ಅಂತ. ಸರ್, ರೀಮೇಕ್ ಮಾಡಿದ್ರೆ ಮತ್ತೆ ಅದೇ ಸಿನಿಮಾ ಮಾಡ್ತಾ ಇದ್ದೀರಾ.
ಹೊಸ ತಂತ್ರಜ್ಞರಿಗೆ ಅಂದ್ರೆ ಟೆಕ್ನಿಷಿಯನ್ಸ್ ಗೆ ಕೆಲಸ ಸಿಗುತ್ತೆ, ಒಂದಷ್ಟು ಜನ ದುಡಿಮೆ ಮಾಡ್ಕೊಂತಾರೆ, ಎಲ್ಲಾ ಕಲಾವಿದರಿಗೂ ಕೆಲಸ ಸಿಗುತ್ತೆ. ದಿಸ್ ಈಸ್ ರೀಮೇಕ್. ಫಸ್ಟ್ ಮೇಕ್ ದ ಡಿಫರೆನ್ಸ್ ಬಿಟ್ವೀನ್ ರೀಮೇಕ್ ಅಂಡ್ ಡಬ್ಡ್ ವರ್ಷನ್. ಇವಾಗ ಡಬ್ ವರ್ಷನ್ ಅಂದ್ರೆ ಅವನು ಯಾವ್ದೋ ಸಿನಿಮಾ ಬೇರೆ ಕಡೆಗೆ ಮಾಡಿರ್ತಾನೆ, ಸೊ ಅದನ್ನ ಇಲ್ಲಿ ತಗೊಂಡ್ಬರ್ತಾನೆ. ಡಬ್ಬಿಂಗ್ ಎಷ್ಟು ಚಾರ್ಜ್ ಆಗುತ್ತೆ? ಇಟ್ ವಿಲ್ ಕಾಸ್ಟ್ ಯು ಅರೌಂಡ್ 1 lakh, ಬಟ್ ಯು ಆರ್ ಡೈರೆಕ್ಟ್ಲಿ ರೆಸ್ಪಾನ್ಸಿಬಲ್ ಫಾರ್ ಥೌಸಂಡ್ಸ್ ಆಫ್ ಪೀಪಲ್ ಟು ಲೂಸ್ ದರ್ ಜಾಬ್. ಸೊ ನಾನ್ ಡಬ್ಬಿಂಗ್ ಯಾವತ್ತೂ ಪ್ರೋತ್ಸಾಹ ಮಾಡಲ್ಲ. ಯಾಕೆಂತಂದ್ರೆ ಕನ್ನಡದಲ್ಲಿ ನಾನ್ ಮಾಡಿರೋ ಸೀರಿಯಲ್ಗಳು ತಮಿಳಲ್ಲಿ ರಿಲೀಸ್ ಮಾಡೋದು ಯಾರು? ಆದ್ರೆ ತಮಿಳ್ ಸಿನಿಮಾ ಮಾತ್ರ ಕನ್ನಡಕ್ಕೆ ರಿಲೀಸ್ ಮಾಡ್ಬೇಕು, ನಾನು ತೆಲುಗು ಸಿನಿಮಾನು ಕನ್ನಡಕ್ಕೆ ರಿಲೀಸ್ ಮಾಡ್ಬೇಕು. ಇವತ್ತು ನನ್ನ ಕನ್ನಡ ಎಲ್ಲಾ ಪರಭಾಷೆ ಹಾವಳಿಯಿಂದ ತೊಂದರೆಗೆ ಅನುಭವಿಸ್ತಾ ಇದ್ದೀನಿ. ಇವತ್ತು ನೋಡಿ, ಹಿಂದಿ, ತೆಲುಗು, ತಮಿಳ್, ಮಲಯಾಳಂ, ಇಂಗ್ಲಿಷ್, ಕೊರಿಯನ್, ಮರಾಠಿ 7 ಲ್ಯಾಂಗ್ವೇಜ್ ನ ದಾಟಿ ಕನ್ನಡನ ಹಿಟ್ ಮಾಡಬೇಕು ಅಂದ್ರೆ ನನಗೆ ಎಷ್ಟು ತಾಕತ್ತಿರೋದು. ಸೊ ವಿ ಆರ್ ಸ್ಟ್ರಾಂಗ್. ವಿ ನೀಡ್ ಪ್ರೊಡ್ಯೂಸರ್ಸ್ ಹೂ ಕ್ಯಾನ್ ಪಂಪ್ ಅಸ್ ಅಹೆಡ್. ಇವತ್ತು ಯಾರೋ ಒಬ್ಬನಿಗೆ, ಸರ್ ನಾನೊಂದು ಗೇಮ್ ಆಫ್ ಥಾನ್ಸ್ ತರ ಒಂದು ಕನ್ನಡದಲ್ಲಿ ವೆಬ್ ಸೀರೀಸ್ ಮಾಡ್ತೀನಿ ಸರ್, ನನ್ನ ಹತ್ರ ಕಂಟೆಂಟ್ ಇದೆ ಅಂತಂದ್ರೆ ಪೀಪಲ್ ಶುಡ್ ಅಂಡರ್ಸ್ಟ್ಯಾಂಡ್ ಇಟ್. ಇಟ್ ಈಸ್ ನಾಟ್ ಅಬೌಟ್ ಎ ಸ್ಟಾರ್, ಇಟ್ ಈಸ್ ಅಬೌಟ್ ಯುವರ್ ಕಂಟೆಂಟ್. ನಿನ್ನ ಪದಾರ್ಥ ಫಸ್ಟ್ ನಿನ್ ಚೆನ್ನಾಗಿದೆ ಅಂತಂದ್ರೆ ನಿನಗೆ ಒಬ್ಬ ಸ್ಟಾರ್ ಬೇಕಾಗಲ್ಲ ಅದನ್ನ ಮಾರ್ಕೆಟಿಂಗ್ ಮಾಡೋದು. ಸೊ ಯು ಹ್ಯಾವ್ ಟು ನೋ ಅಬೌಟ್ ದಿಸ್ ಅಂಡ್ ಐ ಆಮ್ ವೆರಿ ಮಚ್ ಅಗ್ನೆಸ್ಟ್ ಅಬೌಟ್. ಓಕೆ, ಥ್ಯಾಂಕ್ ಯು. ಜಯದೇವ್ ಅವರಿಗೆ ಉತ್ತರ ಸಿಕ್ತು ಅಂತ ಅನ್ಕೊಂಡಿದ್ದೀನಿ. ರಮೇಶ್ ಬಾಬು ಅವರು ಒಂದು ಪ್ರಶ್ನೆ ಇದೆ ಅಂತ ಹೇಳಿದ್ದಾರೆ. ರಮೇಶ್ ಬಾಬು, ನೀವು ಕೇಳ್ಬೋದು. ಆನಂದಕಿಶೋರ್ ಅವರ ನಮಸ್ತೆ ರಮೇಶ್. ನಮಸ್ಕಾರ. ಪ್ರಾರಂಭದಿಂದ ನಿಮ್ದ ಕಾರ್ಯಕ್ರಮ ಕೇಳ್ತಾ ಇದ್ದೀನಿ. ತುಂಬಾ ಅದ್ಭುತವಾಗಿ ಮೂಡಿ ಬರ್ತಾ ಇದೆ. ನಿಮ್ಮನ್ನ ಈ ಕರ್ಸಿ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿದ್ದ ನೋಡುಮಗ ಅವ್ರಿಗೂ ಧನ್ಯವಾದಗಳು. ಅದು ಗಿರೀಶ್ ಅವರ ಆಂಕರಿಂಗ್ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಗಿರೀಶ್ ವೆಲ್ಡನ್. ನಮ್ದು ಏನ್ ಕ್ವಶನ್ ಅಂದ್ರೆ ಬೇಸಿಕಲಿ ನೀವು ಹೇಳಿದ್ರಿ, ನಾವು ಕನ್ನಡದಲ್ಲಿ 7 ಭಾಷೆಗಳ ಬೇರೆ ಲ್ಯಾಂಗ್ವೇಜ್ ಚಿತ್ರಗಳಿಗೆ ಫೈಟ್ ಮಾಡಿ ನಾವು ನಿಲ್ಬೇಕು ಅಂತ. ಸೊ ನಾವು ವರ್ಷಕ್ಕೆ ನೋಡ್ತಾ ಇದ್ದೀರಾ ನೀವೇ 100-150 ಮೂವೀಸ್ ಬರ್ತಿದೆ. ಅದರಲ್ಲಿ ಓನ್ಲಿ 4 or 5 ವಿಲ್ ಸ್ಟ್ಯಾಂಡ್ ಇನ್ ದ ಥಿಯೇಟರ್ಸ್ ಫಾರ್ ಮೋರ್ ದ್ಯಾನ್ 5 weeks or 6 weeks. ಅದ್ರಲ್ಲಿ 1-2 ಸೂಪರ್ ಹಿಟ್ ಬ್ಲಾಕ್ ಬಸ್ಟರ್ ತರ ಆಗುತ್ತೆ. ಈಗ ಇದನ್ನೆಲ್ಲ ಕನ್ಸಿಡರ್ ಮಾಡಿದ್ರೆ ಐ ಥಿಂಕ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ ಆಫ್ ದ ಇಯರ್ ಪೊಗರು ನಿಮ್ ಡೈರೆಕ್ಷನ್ ಅಲ್ಲಿ ಬರ್ತಾ ಇದೆ. ಸೊ ಆಫ್ಟರ್ KGF ಮತ್ತೆ ಕುರುಕ್ಷೇತ್ರ ಎಲ್ಲ ಮೂವೀಸ್ ಒಂಥರ ಇಂಡಸ್ಟ್ರಿಯಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಕ್ರಿಯೇಟ್ ಆಗ್ಬಿಟ್ಟಿದೆ. ಸೊ ಬೇರೆ ಲ್ಯಾಂಗ್ವೇಜ್ ಅಂಡ್ ಆಲ್ ಇಂಡಿಯನ್ ಲ್ಯಾಂಗ್ವೇಜ್ ಪೀಪಲ್ ಆರ್ ಲುಕಿಂಗ್ ಟುವರ್ಡ್ಸ್ ದ ಕನ್ನಡ to see if there is any good projects coming out. And also recent ಆಗಿ ಬಿಯಾ ಮತ್ತೆ ಕೆಲವು ಮೂವೀಸ್ OTT ರಿಲೀಸ್ ಆಗಿ ಇಟ್ ಇಸ್ ಮೇಡ್ across the world. Non-Kannadigas also has momentum in watching that. So ನಿಮ್ದು ಇದ್ರ ಪ್ರಕಾರ ಯಾವ ತರ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಅನ್ನೋದನ್ನ ಈಗ? ಸರ್, ನಾನು ಪೊಗರು ಶೂಟ್ ಮಾಡಕ್ಕೆ ಶುರು ಮಾಡಿ 1.5 ವರ್ಷ ಆಯ್ತು. ಬಟ್ ಪೊಗರು ಪ್ರಾಜೆಕ್ಟ್ ಶುರುವಾಗಿ 3 ವರ್ಷ ಆಯ್ತು. ಸರ್, ಸತತವಾಗಿ ನನ್ನ ಸ್ನೇಹಿತರಿಗೆಲ್ಲ ಗೊತ್ತಿರುತ್ತೆ, ನಾನು ಒಂದು ಸಬ್ಜೆಕ್ಟ್ ನೋಡ್ರೆ ಅಷ್ಟು ಈಸಿಯಾಗಿ ಕನ್ವಿನ್ಸ್ ಆಗಲ್ಲ. ನನಗೆ ನಾನೇ ಕನ್ವಿನ್ಸ್ ಆಗ್ಬೇಕು ಫಸ್ಟ್. ನನ್ನ ಕನಸನ್ನ ನಾನು ಕಾಣಬೇಕು, ನನ್ನ ಸಿನಿಮಾ ನನಗೆ ಕಾಣಿಸ್ಬೇಕು. ಸೊ ಅದ್ ಕಾಣಿಸೋ ತನಕ ನಾನು ಡಿಲೇ ಮಾಡಿರ್ತೀನಿ, 3-4 ಸತಿ ಸ್ಕ್ರಿಪ್ಟ್ ಚೇಂಜ್ ಮಾಡಿರ್ತೀನಿ. ಸೊ 1 ವರ್ಷದ ಕಾಲ ಓನ್ಲಿ ಸ್ಕ್ರಿಪ್ಟಿಂಗ್ ಮಾಡಿದೀವಿ. ಆಫ್ಟರ್ ಸ್ಕ್ರಿಪ್ಟಿಂಗ್ ವಿ ಕೇಮ್ ಇನ್ ಟು ಫಿಲಂ ಪ್ರೊಡಕ್ಷನ್ ಇಂದ ಇವತ್ತು ಪೋಸ್ಟ್ ಪ್ರೊಡಕ್ಷನ್ ಬಂದು ರಿಲೀಸ್ ಹಂತಕ್ಕೆ ಬಂದಿದ್ದೀವಿ. ಒಂದು ಸ್ಟ್ರಾಂಗ್ ಕಂಟೆಂಟ್ ಇರುತ್ತೆ ಸರ್, ಎನಿವೇರ್ ಇಟ್ ವಿಲ್ ಸೆಲ್ ಅಂತ. ಏನು ಅಂತಂದ್ರೆ ಇಟ್ಸ್ ಎಮೋಷನ್. ಒಬ್ಬ ನೀಗರು ಹತ್ರನು ನಿಮ್ಗೆ ಗೊತ್ತಾಗುತ್ತೆ ಅವನಿಗೆ ದುಃಖ ಆಗಿದೆ ಅಂತ, ಒಬ್ಬ ಇಂಡಿಯನ್ ಹತ್ರನು ಗೊತ್ತಾಗುತ್ತೆ ನಿಮ್ಗೆ ದುಃಖ ಆಗಿದೆ. ಸೊ ದಿಸ್ ಈಸ್ ದ ಬೇಸಿಕ್ ಥಿಂಗ್ ಐ ವರ್ಕ್ ಆನ್. ಈ ತರನೇ ವರ್ಕ್ ಮಾಡ್ತೀನಿ, ಓನ್ಲಿ ವಿತ್ ಎಮೋಷನ್ಸ್ ಐ ವರ್ಕ್. ಏನು ಅಂತಂದ್ರೆ ಸರ್, ನಿಮ್ಗೆ ಒಬ್ಬ ಬಿದ್ದಾಗ ನೀವು ಒಂದು ಅಮೆರಿಕನ್ ಸರ್ಕಸ್ ಹೋಗ್ಬೋದು, ಇಂಡಿಯನ್ ಸರ್ಕಸ್ ಹೋಗ್ಬೋದು. ಹೇಳಿ ಕೇಳಿಸ್ಕೊತಾ ಇದೆ. ಸೊ ನೀವು ಒಂದು ಅಮೆರಿಕನ್ ಸರ್ಕಸ್ ಹೋಗ್ಬೋದು, ಒಂದು ಇಂಡಿಯನ್ ಸರ್ಕಸ್ ಹೋಗ್ಬೋದು. ಅಲ್ಲಿ ಒಬ್ಬ ಬಫೂನ್ ಬಂದು ತಮಾಷೆ ಮಾಡಿದ್ರೆ ನೀವು ನಗ್ತೀರಾ, ಯು ವಿಲ್ ನಾಟ್ ಕ್ರೈ. ಸೊ ದಿಸ್ ಈಸ್ ಹೌ ಐ ಡೂ ಮೈ ಫಿಲ್ಮ್ಸ್. ಐ ಡೂ ಇಟ್ ಆನ್ ಅನ್ ಎಮೋಷನಲ್ ಬೇಸಿಸ್. ಸೊ ಪೊಗುರು ಅಂತ ಟೈಟಲ್ಗೂ ನಾನು ಕೊಟ್ಟರು ಆಕ್ಷನ್ ಕಟ್ ಟ್ರೈಲರ್ಗೂ, when you come to the cinema, it will be more on the emotional side, human emotion. So ಅದ್ರ ಮೇಲೆ ವರ್ಕ್ ಆಗುತ್ತೆ ಅನ್ನುವಂತಹ ದೃಢವಾದ ನಂಬಿಕೆ ಇದೆ. So let us see.
ಯಶಸ್ಸಾಗ್ಲಿ ಚಲನಚಿತ್ರ ಅಂತ ಅಂಡ್ ಇಲ್ಲಿ ನಮ್ UK ನಲ್ಲಿ ಕೂಡ ರಿಲೀಸ್ ಆಗಿ ಬಹಳ ಯಶಸ್ಸನ್ನ ಕಾಣ್ಲಿ ಅಂತ ಹೇಳ್ತೀವಿ. ರಮೇಶ್ ಬಾಬು, ಐ ಹೋಪ್ ನಿಮ್ಗೆ ಉತ್ತರ ಸಿಕ್ತು ಅನ್ಕೊಂಡಿದ್ದೀನಿ. ಸರ್, ಇವಾಗ ನಮ್ಮಲ್ಲಿ ಚಂದ್ರು ಲಿಂಗದಲ್ಲಿ ಅಂತ ಒಬ್ರು ದುಬೈಯಿಂದ ಜಾಯ್ನ್ ಆಗಿದ್ದಾರೆ. ಅವ್ರು ಒಂದ್ ಪ್ರಶ್ನೆ ಕೇಳ್ಬೇಕಂತೆ. ಚಂದ್ರು ಅವರೇ. ಚಂದ್ರು ಸರ್ ನಮಸ್ತೆ, ಹೇಳಿ. ನಮಸ್ಕಾರ, ನಾನು ಚಂದ್ರಶೇಖರ್ ಲಿಂಗದಳ್ಳಿ. ಬೇಸಿಕಲಿ ಉತ್ತರ ಕರ್ನಾಟಕದವರು ನಾನು. ನಿಮ್ ತಂದೆಯವ್ರ ಹೆಸರು ಬಂದಾಗ ನಮ್ಗೆ ಯಾಕೆ ಮಗನ ಅಂತ ಒಂದು ಡೈಲಿ ನೆನಪಾಕೈತೆ. ಫಸ್ಟ್ ಸ್ಟಾರ್ಟ್ ವಿತ್ ದಟ್ ಒನ್ ಫಾರ್ ದಿ ಅದರ್ ಆಡಿಯನ್ಸ್. ಓಕೆ, ಸೊ ಈಗ ನನ್ನ ಕ್ವಶನ್ ಏನಂತ ಸರ್, ನಿಮ್ಗ ಈ ಫಿಲ್ಮ್ ಇಂಡಸ್ಟ್ರಿಗೆ ಬಂದಾಗ ನಿಮ್ ತಂದೆಯವರು ಬೇಸಿಕಲಿ ರೂಟ್ ಫ್ರಮ್ ದಿ ಉತ್ತರ ಕರ್ನಾಟಕ. ಅವ್ರು ಬಂದಿದ್ದು ಒಂದು ಸ್ಟೇಜ್ ದಿಂದ. ಓಕೆ, ಅವ್ರು ಬಂದು ಈ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಒಂದು ಉತ್ತಮ ಮಟ್ಟಿಗೆ ಏರಿದ್ದು, ಅವರೊಂದು ಯಶಸ್ಸು ಕಂಡಿದ್ದು, ಇದನ್ನೆಲ್ಲ ಅರ್ಥ ಮಾಡ್ಕೊಂಡಾಗ ಈಗ ನೀವೊಬ್ರು ಈಗ ಸಕ್ಸಸ್ಫುಲ್ ಡೈರೆಕ್ಟರ್ನ ಈಗ ಕನ್ನಡ ಇಂಡಸ್ಟ್ರಿಯಲ್ಲಿ. ನನ್ನ ಕ್ವಶನ್ ಏನಂದ್ರೆ, ಈಗ ನಮ್ಮ ಉತ್ತರ ಕರ್ನಾಟಕದಿಂದ ಏನ್ ಕೊಡುಗೆ ಅಂದ್ರೆ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದೀವಿ, ನಮ್ಮ ಫಿಲ್ಮ್ ಇಂಡಸ್ಟ್ರಿ ನಮ್ಮ ಒಂದು ಉತ್ತರ ಕರ್ನಾಟಕ ಜನತೆಗೆ ಯಾವ ರೀತಿ ಪ್ರೋತ್ಸಾಹ ಕೊಡ್ತಾ ಇದೆ, ನಮ್ಮ ಕೊಡುಗೆ ಏನು, ಅದನ್ನ ಯಾವ ರೀತಿ ನಾವು ಅದನ್ನ ಮುಂದೆ ಕೈಗೊಂಡು ಹೋಗ್ಬೇಕು? ಸರ್, ಮೊದಲನೇದಾಗಿ ನಾನು ಈ ಕಾರ್ಯಕ್ರಮ ಮುಂಚೆನು ನಮ್ಮ ತಂದೆಯವ್ರನ್ನ ನೆನೆಸ್ಕೊಂತ ನಾವು ಇವತ್ತು ಸರ್ವೈವ್ ಆಗಿದ್ದೀವಿ ಅಂತಂದ್ರೆ ಉತ್ತರ ಕರ್ನಾಟಕ ಜನತೆಯಿಂದಾನೆ. ಯಾಕಂದ್ರೆ ನಮಗೆ ರಂಗಭೂಮಿಯಲ್ಲಿ ಆಶ್ರಯ ಕೊಟ್ಟಂತದ್ದು ಉತ್ತರ ಕರ್ನಾಟಕ ಅಂತ ಹೆಮ್ಮೆಯಿಂದ ಹೇಳ್ಕೊಟ್ಟೆ. ನೀವು ಅವಾಗಿದ್ರು ಇವಾಗ ಗೊತ್ತಿಲ್ಲ, ನನ್ನ ಇದು ರೆಕಾರ್ಡ್ ಆಗಿದ್ರೆ ಇದು ಮತ್ತೆ ನೋಡ್ಬೋದು. ವಿ ಆಲ್ವೇಸ್ ಹ್ಯಾವ್ ದಟ್ ಹೈಯೆಸ್ಟ್ ರಿಗಾರ್ಡ್ಸ್. ಯಾಕಂದ್ರೆ ನಮ್ಮ ತಾಯಿಯವರು ಬಂದು ಹುಬ್ಳಿಯವರು, ನಮ್ಮ ತಂದೆಯವರು ಬಂದು ಸಾಗರದವರು. ಸೊ ಉತ್ತರ ಕರ್ನಾಟಕದಲ್ಲಿ ನಾವು ನಮ್ಮ ತಂದೆಯವರನ್ನ ಕಳ್ಕೊಂಡು ನಿಸ್ಸಹಾಯಕರಾಗಿ ನಿಂತಾಗ ಉತ್ತರ ಕರ್ನಾಟಕ ಜನತೆನೆ ನಮ್ಮೊಂದು ತರ ಹಾಕಿದ್ರು. ಸೊ ಅದನ್ನ ನಾವು ಯಾವತ್ತೂ ಮರೆಯೋದಿಲ್ಲ. ಇವತ್ತಿಗೂ ಸರ್, ನಮ್ಮ ಉತ್ತರ ಕರ್ನಾಟಕ ಜನತೆ ಹೆಂಗೆ ಅಂತಂದ್ರೆ, ಕಲಾವಿದರು ಅಂತಂದ್ರೆ ದೇವ್ರು ನೋಡ್ತಾರೆ. ಬೆಂಗಳೂರಲ್ಲಾದ್ರೂ ಯಾರಮ್ಮ ಶೂಟಿಂಗು, ಹೊಸ ಇರೋನ ಬಿಡು ಅಂತಾರೆ. ಬಟ್ ಉತ್ತರ ಕರ್ನಾಟಕದಲ್ಲಿ ಹಾಗಲ್ಲ. ಹೊಸ ಇರೋನು, ಹಳೆ ಇರೋನು, ಬೆಳಗ್ಗೆ ನಿಂತ್ರೆ ಸಾಯಂಕಾಲ ತನಕ ಇರೋ ನೋಡ್ಲೇಬೇಕು ಅಷ್ಟೇ. ಅಂದ್ರೆ ಅವರೆಲ್ಲ ಕಲಾ ಪೋಷಕರು, ಕಲಾ ಪ್ರೇಮಿಗಳು. ಅವರು ಏನು ಅಂತಂದ್ರೆ, ನೀವ್ ಹೇಳಿದ್ರೆ ಉತ್ತರ ಕರ್ನಾಟಕದ ಕೊಡುಗೆ ಏನು ಅಂತ. ಸರ್, ಒಂದು ಹೀರೋ ಒಬ್ಬ ಸೂಪರ್ ಸ್ಟಾರ್ ಆಗ್ಬೇಕು ಅಂತಂದ್ರೆ, ಒಂದು ಸಿನಿಮಾ ಮೆಗಾ ಹಿಟ್ ಆಗ್ಬೇಕು ಅಂತಂದ್ರೆ ಉತ್ತರ ಕರ್ನಾಟಕದ ಜನತೆ ಅದನ್ನ ನೋಡಿದ್ರೆ ಮಾತ್ರನೇ ಸಾಧ್ಯ. ಯಾಕಂದ್ರೆ ದ ಮಾಸಸ್ ಆರ್ ದೇರ್. ಅವ್ರು ಬಂದು ಡೈರೆಕ್ಟ್ ಮಾಸಸ್. ಅವನಿಗೆ ಚೆನ್ನಾಗಿದ್ರೆ ಅವನು ಏನ್ಲೇ ಮಾಡಿದಾನೆ, ಅವನ ತಾಯಿನ ಹಣ ಸೂಪರ್ಲೇ ಅಂತಾನೆ. ಇಲ್ವಾ, ಅವನ ನಡಿ ಯಾರಿಗಿರೋ. ಸೊ ದೇ ಆರ್ ವೆರಿ ಕ್ಲಿಯರ್. ಇಷ್ಟೇ, ಇಲ್ಲ ಹಿಂಗ್ ಮಾತಾಡ್ತಾರೆ, ಇಲ್ಲ ಹಂಗ್ ಮಾತಾಡ್ತಾರೆ. ಹಿಂಗ್ ಒಪ್ಕೊಂಡ್ರ ನೀವ್ ಯಾವನ್ ಬಂದ್ ಹೇಳಿದ್ರು ಅವ್ರು ಅದನ್ನ ತೆಗ್ದಾಕಲ್ಲ. ಅವ್ನ ಹೀರೋನೇ ಅಷ್ಟೇ. ಸೊ ಉತ್ತರ ಕರ್ನಾಟಕದವರು ಇವತ್ತಿಗೆ ನಾನು ಅವ್ರು ಇರುವಂತ ಸಂಕಷ್ಟಗಳಲ್ಲಿ ನಮ್ಮನ್ನ ಪ್ರೋತ್ಸಾಹ ಮಾಡಿ ಅಂತ ಕೇಳ್ಕೊಂತೀನಿ. ಯಾಕೆಂತಂದ್ರೆ ಇವತ್ತು ಅವರು ಕೂಡ OTT ಅಲ್ಲಿ ನೋಡದೇ ಇರುವಂತ ಕಂಟೆಂಟ್ ಏನಿದೆ, ಅವರು ಕೂಡ ವೆಬ್ ಸೀರೀಸ್ ನೋಡ್ತಾ ಇದಾರೆ. ಎವ್ರಿಥಿಂಗ್ ಇಸ್ ದೇರ್. ಆದ್ರೆ ನಾನೇನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ನ್ಯೂ ಲೈನ್ ಆಫ್ ಪ್ರೊಡ್ಯೂಸರ್ಸ್. ಇವಾಗ ಯಾರೋ ಒಬ್ಬ ನ್ಯೂ ಲೈನ್ ಆಫ್ ಪ್ರೊಡ್ಯೂಸರ್ಸ್ 4 ಜನ ಸೇರಿ, ಸರ್ ಬನ್ನಿ ಒಂದು ಗೇಮ್ ಆಫ್ ಥ್ರಾನ್ಸ್ ಮಾಡೋಣ, ಒಂದು ಲಾರ್ಡ್ ಆಫ್ ದ ರಿಂಗ್ಸ್ ಮಾಡೋಣ, ಅಂದ್ರೆ ಈ ತರ ಪ್ರೋತ್ಸಾಹ ಮಾಡಿ ಒಂದು ಪ್ರಾಡಕ್ಟ್ ಮೇಲೆ ನಂಬಿಕೆ ಇರುವಂತ ಜನ ಬೇಕು. ನಾನು ಅವಾಗ್ಲೂ ಕೂಡ ಇವ್ರಿಗೆ ಅದನ್ನೇ ಹೇಳ್ತಾ ಇದ್ದೆ, ಯಾರಿಗೆ ನಮ್ಮ ನೋಡುಮಗ.com ಅವ್ರಿಗೆ. ದಿಸ್ ಇಸ್ ನಾಟ್ ಎ ಅವ್ರ ಬಗ್ಗೆ ನನಗೊಂದು ಹೆಮ್ಮೆ ಏನು ಅಂತಂದ್ರೆ, ದೇ ಆರ್ ನಾಟ್ ಎ ಪ್ಲಾಟ್ಫಾರ್ಮ್ ವೇರ್ ದೇ ಡೂ ಇಂಟರ್ವ್ಯೂಸ್ ಅಥವಾ ಒಂದು ಪಬ್ಲಿಸಿಟಿಗೆ ಅಥವಾ ಪಬ್ಲಿಷಿಂಗ್ ಗೆ ಮಾಡಿರುವಂತ ಪ್ಲಾಟ್ಫಾರ್ಮ್ ಅಲ್ಲ. ಅವ್ರು ನೆನ್ನೆ ಮಾತಾಡ್ಬೇಕಾದ್ರೆ ನನಗೆ ಹೇಳಿದ್ರು, ಸರ್ ವಿ ವಾಂಟ್ ಟು ಕ್ರಿಯೇಟ್ ಎ ಪ್ಲಾಟ್ಫಾರ್ಮ್ ವೇರ್ ದೇ ಕ್ಯಾನ್ ಡೈರೆಕ್ಟ್ಲಿ ಮೀಟ್ ಟೆಕ್ನಿಷಿಯನ್ಸ್. ಇವಾಗ ನನಗೊಬ್ಬ ಟೆಕ್ನಿಷಿಯನ್ ಬೇಕು, UK ಅಲ್ಲಿ ಒಬ್ಬ ಕ್ಯಾಮ್ರಾಮನ್ ಬೇಕು. ನಾನು UK ಗೆ ಇವಾಗ ಸದ್ಯಕ್ಕೆ ಬರಕ್ಕಾಗಲ್ಲ, ನಾನು ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು. ಬಟ್ ಅವಾಗ ರಾಕಿಗೆ ಹೇಳ್ತೀನಿ, ರಾಕಿ ನನಗೆ UK ಅಲ್ಲಿ ಈ ತರದ್ದು ಯಾರೋ ಒಬ್ರು ಇದಾರೆ ಅಂದ್ರೆ, ಹಿ ಕ್ಯಾನ್ ಡೈರೆಕ್ಟ್ಲಿ ಗೋ ಮೀಟ್ ಹಿಮ್, ಹಿ ಕ್ಯಾನ್ ಕನ್ವಿನ್ಸ್ ಹಿಮ್. ನಮ್ಮಲ್ಲಿ ನಾವು ಮಾಡುವಂತಹ ಇಂಟರ್ನ್ಯಾಷನಲ್ ಕ್ವಾಲಿಟಿ ಪ್ರಾಡಕ್ಟ್ ನ ನಾವು ಅಲ್ಲಿಂದ ತರಬಹುದು, ಕೊಲಾಬರೇಟ್ ಮಾಡಬಹುದು, ಇಂಡಿಪೆಂಡೆಂಟ್ ಫಿಲ್ಮ್ ಮೇಕರ್ಸ್ ಜೊತೆ ಸೇರ್ಬಹುದು. ಸೊ ನೋಡು ಮಗ ಈಸ್ ಡೂಯಿಂಗ್ ದಟ್. ಸೊ ಡೆಫಿನೆಟ್ಲಿ ನಾನು ಏನ್ ಹೇಳ್ತೀನಿ ಅಂತಂದ್ರೆ, ಉತ್ತರ ಕರ್ನಾಟಕ ಈಸ್ ದ ಪಲ್ಸ್ ಆಫ್ ಕರ್ನಾಟಕ. ಇವಾಗ ಹೆಂಗೆ ಅಂತಂದ್ರೆ, ನಮ್ಮ ಮೈಸೂರು ಮಂಡ್ಯದಲ್ಲಿ ಹೆಂಗಿದ್ದಾರೆ ಜನ, ಒಂದ್ಸತಿ ಅಣ್ಣ ಅಂತಂದ್ರೆ ಮುಗೀತು, ನೀವು ಎಷ್ಟ್ ಸಿನಿಮಾ ಮಾಡಿದ್ರು ಮೊದಲನೇ 3 ದಿವಸ ಬಂದೇ ಬರ್ತಾರೆ. ಅದೇ ತರ ಉತ್ತರ ಕರ್ನಾಟಕ ಜನ, ದೇ ಆರ್ ದ ಮಾಸ್. ಸೊ ವಿತೌಟ್ ದೋಸ್ ಪೀಪಲ್ there will be no superstars. Yeah, thank you sir. ಚಂದ್ರು ಅವರೇ, ಐ ಥಿಂಕ್ ನಿಮ್ಗೆ ಉತ್ತರ ಸಿಕ್ತು ಅಂತ ಅನ್ಕೊಂಡಿದ್ದೀನಿ. ಮುಂದಿನ ಪ್ರಶ್ನೆ ಸುಶಾಂತ್ ಅನ್ನೋರು. ಸುಶಾಂತ್ ಕೇಳ್ತೀರಾ? ಸುಶಾಂತ್ ಗೌಡ. ನಮಸ್ತೆ ಸುಶಾಂತ್, ಹೇಳಿ.
ನಮಸ್ತೆ ಸರ್. ಇದು ನಂದೊಂದು ಕ್ವಶನ್ ಏನಂದ್ರೆ, ನಾವು ಆಗಿನ ಕಾಲದಲ್ಲಿ ನಾವು ನಮ್ ಮಾವ ಅವರೆಲ್ಲ ಥಿಯೇಟರ್ ನಡೆಸ್ತಿದ್ರು, ಆಟಿನಗರಲ್ಲಿ ಎಲ್ಲ ನಡೀತಿತ್ತು. ಸೊ ಆಗೆಲ್ಲ ಹೇಳ್ತಿದ್ರು ಲೈಕ್ ಕನ್ನಡ ಮೂವೀಸ್ ಅಲ್ಲಿ ಫಸ್ಟ್ ಆಕ್ಟ್ ಮಾಡಿದ್ರೆ, ಫಸ್ಟ್ ಪ್ರೊಡ್ಯೂಸ್ ಮಾಡಿದ್ರೆ, ಫಸ್ಟ್ ಡೈರೆಕ್ಷನ್ ಮಾಡಿದ್ರೆ ದೇರ್ ವಾಸ್ ಸಮ್ ಬೆನಿಫಿಟ್ಸ್ ಫ್ರಮ್ ದಿ ಗವರ್ಮೆಂಟ್. ಇಸ್ ಇಟ್ ಸ್ಟಿಲ್ ದೇರ್ ಆರ್ ಇಟ್ಸ್ ಗೋಯಿಂಗ್ ಆನ್ ಆರ್ ಹೌ ಇಸ್ ಇಟ್? ಸರ್, ಒಂದು ವರ್ಷದಲ್ಲಿ ಹತ್ತತ್ರ 300 ಸಿನಿಮಾನ ಇದಾಗ್ತೀವಿ ಸರ್, ಮಾಡ್ತೀವಿ ಕನ್ನಡ ಚಿತ್ರರಂಗದಲ್ಲಿ. ಸೊ ಕನ್ನಡ ಚಿತ್ರರಂಗದಲ್ಲಿ 300 ಸಿನಿಮಾ ಮಾಡಿದ್ರೆ 300 ಸಿನಿಮಾಗೂ ಗೌರ್ಮೆಂಟ್ ಸಹಾಯ ಮಾಡೋದಕ್ಕೆ ಆಗಲ್ಲ. ಅದು ಆ ರೀತಿಯಲ್ಲಿ ಯಾವುದೇ ಸಹಾಯ ಇರಲ್ಲ. ಒಂದು 10 ಸಿನಿಮಾಕ್ಕೆ ಪ್ರೋತ್ಸಾಹ ಧನ ಅಂತ ಹೇಳಿ 10 ಲಕ್ಷ ರೂಪಾಯಿ ಕೊಡ್ತಾರೆ. ಅದನ್ನ ಬಿಟ್ರೆ ಥಿಯೇಟರ್ಗಳಿಗಾಗಿರ್ಬೋದು, ಡಿಸ್ಟ್ರಿಬ್ಯೂಟರ್ಗಳಿಗಾಗಿರ್ಬೋದು, ಒಬ್ಬರೇ ಒಬ್ರು ಪೋಷಕರು, ದಣಿಗಳು, ರಾಜರು ಅಂತಂದ್ರೆ ಅದು ಕಲಾವಿದರು, ಕಲಾಭಿಮಾನಿಗಳು ಅಷ್ಟೇ ಸರ್. ದ ಪೀಪಲ್ ಹೂ ಗಿವ್ ಮನಿ ಅಂಡ್ ಕಮ್ ಇನ್ ಟು ದ ಥಿಯೇಟರ್ಸ್, ದೋಸ್ ಪೀಪಲ್ ಆರ್ ದ ಕಿಂಗ್ಸ್ ಹೂ ಆರ್ ಪ್ರೊಟೆಕ್ಟಿಂಗ್ ಅಂಡ್ ಸೇವಿಂಗ್ ಇಂಡಸ್ಟ್ರಿ. ಮತ್ತೆ ಇನ್ನೊಂದು ಅದ್ರ ನೇರವಾಗಿ ಕ್ವಶನ್, ಮತ್ತೆ ನೀವು ಥಿಯೇಟರ್ ಬಗ್ಗೆ ಹೇಳ್ತಿದ್ರಿ. ಸೊ ಈಗ ಥಿಯೇಟರ್ ಅಲ್ಲಿ ಬಿಕಾಸ್ ಆಫ್ ಹಿಂದಿ ಪಿಕ್ಚರ್ ಆಗ್ಬೋದು, ತಮಿಳ್ ಪಿಕ್ಚರ್ ಆಗ್ಬೋದು, ಯಾರ್ದೋ ಬೇರೆ ರಿಲೀಸ್ ಅದ ಅವ್ರು ಪ್ರಿಫರೆನ್ಸ್ ಕೊಡ್ತಾರೆ ಹೊರತು ನಮ್ಮ ಕನ್ನಡ ಇದು ಪ್ರೊಡ್ಯೂಸರ್ಸ್ಗೆ ಆಗ್ಲಿ ಯಾರ ಹೊಸದಾಗಿ ಬಂದ ಚೆನ್ನಾಗಿರೋ ಮೂವೀಸ್ ನೆಲ್ಲ ತಗಸ್ಬಿಡ್ತಾರೆ. ಸೊ ಇಟ್ಸ್ ಆಕ್ಚುಲಿ ನಮ್ದು ನಾವೇ ಹೇಳ್ದಂಗ ಆಗತ್ತೆ. ಸೊ ಇದಕ್ಕೆ ನಿಮ್ಮ ಪ್ರಶ್ನೆ ನನಗೆ ಅರ್ಥ ಆಯ್ತು ಸರ್. ಏನಾಗುತ್ತೆ ಅಂತಂದ್ರೆ ಬೆನಿಫಿಟ್ ಆಫ್ ಡೌಟ್ ಅಂತ ಹೇಳ್ತೀವಿ. ಇವಾಗ ಹೆಂಗೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನಮ್ಮ ಮೊನ್ನೆ ಸಿನಿಮಾ ದಿಯಾ ತುಂಬಾ ಚೆನ್ನಾಗಿದೆ, ಬಟ್ ಇಟ್ ಹ್ಯಾಸ್ ಎ ಸ್ಲೋ ಪಿಕಪ್. ನಮ್ಮ ಮಾಕ್ಟೈಲ್, ಲವ್ ಮಾಕ್ಟೈಲ್, ಇಟ್ ಹ್ಯಾಸ್ ಗಾಟ್ ಸ್ಲೋ ಪಿಕಪ್. ಅದಕ್ಕೆ 3-4 ವಾರಗಳು ಬೇಕು ಅದು ಟು ಡೈಜೆಸ್ಟ್, ಟು ಗೆಟ್ ದ ಆಡಿಯನ್ಸ್ ಪಂಪಿಂಗ್ ಇನ್. ಬಟ್ ಥಿಯೇಟರ್ ಅವ್ರಿಗೂ ಕೂಡ ನೀವು ಯೋಚನೆ ಮಾಡ್ಬೇಕಲ್ವಾ ಸರ್? ಇವನ್ ದೇ ಆರ್ ಲಿವಿಂಗ್ ಆನ್ ಸಮಥಿಂಗ್. ಅವ್ರದ್ದು ಊಟ, ಅವ್ರದ್ದು ಬಟ್ಟೆ. ಸೊ ವಿ ಹ್ಯಾವ್ ಟು ವರ್ಕ್ ಹ್ಯಾಂಡ್ ಇನ್ ಹ್ಯಾಂಡ್. ಯಾವತ್ತು ಥಿಯೇಟರ್ ಅಲ್ಲಿ ಚೆನ್ನಾಗಿರೋ ಸಿನಿಮಾಗಳನ್ನು ತೆಗೆದಾಕಕ್ಕೆ ಅವರು ಹುಚ್ಚರಲ್ಲ. ಬಟ್ ಅಟ್ ದ ಸೇಮ್ ಟೈಮ್ಸ್ ಇವತ್ತು ಹೆಂಗೆ ಅಂದ್ರೆ 300 ಸಿನಿಮಾ ಸರ್, ಎವ್ರಿ ಡೇ ಯು ಹ್ಯಾವ್ ಟು ರಿಲೀಸ್ ಒಂದು ಸಿನಿಮಾ. ಅಟ್ ದ ವೀಕ್, 1 ವೀಕ್ ಅಲ್ಲಿ ನಿಮ್ಗೆ 6 ಸಿನಿಮಾ 7 ಸಿನಿಮಾ ಕನ್ನಡದ ರಿಲೀಸ್ ಆಗ್ತಾ ಇರ್ತದೆ. ಅದ್ರೊಳಗೆ ಕೆಲವು ಪ್ರೊಡಕ್ಷನ್ ವೀಕ್ ಇರುತ್ತೆ, ಕೆಲವು ಪಬ್ಲಿಸಿಟಿ ವೀಕ್ ಇರುತ್ತೆ, ಕೆಲವು ಸರಿಯಾಗಿ ಪ್ರಮೋಟ್ ಮಾಡಿರಲ್ಲ. ಅವಾಗ ದೇ ವಿಲ್ ಸಿ ಯು ಇನ್ ದ ಸೇಮ್ ಬಾರ್. ಒಂದೇ ಬಾರಲ್ಲಿ ನೋಡ್ತಾನೆ, ಓಕೆ 5 ಹೊಸ ಸಿನಿಮಾ ನಮ್ಮ ಯಾರಮ್ಮ ಮಾಡಿದ್ದಾರೆ, ಬಾರ ಹಾಕಮ್ಮ ಅಂತ ಹೇಳ್ತಾನೆ. ಸೊ ವಿ ಆಸ್ ಎ ಪ್ರೊಡಕ್ಷನ್ ಟೀಮ್, ಆಸ್ ಎ ಡೈರೆಕ್ಟರ್, ವಿ ಹ್ಯಾವ್ ಟು ಮೇಕ್ ಶೋರ್ ದಟ್ ಅವರ್ ಪ್ರಾಡಕ್ಟ್ has made its presence in the market. ಸರ್, ಮಾರ್ಕೆಟ್ ಅಲ್ಲಿ ನಿಮ್ ಪ್ರೆಸೆನ್ಸ್ ಇವತ್ತು ಪಗುರು ಅನ್ನೋ ಒಂದು ಚಿತ್ರದ ಸಾಂಗ್ ನೀವು ನೋಡಿರ್ಬೋದು. ಕರಾಬು ಅಂತ ಹೇಳಿ ಒಂದು ಸಾಂಗ್ ಮಾಡಿದೀವಿ, ಅದು ಯೂಟ್ಯೂಬ್ ಅಲ್ಲಿ. ಇಟ್ ಹ್ಯಾಸ್ ಕ್ರಾಸ್ಡ್ ಅರೌಂಡ್ 28 million ಇನ್ ಪಾಸ್ಟ್ 50 days. ಇವತ್ತಿಗೆ ಬಿಫೋರ್ ರಿಲೀಸ್ ಅಲ್ಲಿ ಯಾವ ಕನ್ನಡ ಚಿತ್ರರಂಗದಲ್ಲಿರುವಂತಹ ಯಾವುದೇ ಸಿನಿಮಾ ಹಾಡನ್ನು ಕೂಡ 30 million ಜನನ್ನು ತಲುಪಿಲ್ಲ. ಅಂಡ್ ಸ್ಟಿಲ್ ಗೋಯಿಂಗ್. ಸೊ ದಟ್ ಈಸ್ ಹೌ ಯು ಮೇಕ್ ಯುವರ್ ಪ್ರೆಸೆನ್ಸ್ ಫೀಲ್ಡ್. ನೀವು ನಾನು ಇದೀನ ಮಾತ್ರ ನೀವು ಹೇಳ್ಕೋಬೇಕು. ದಟ್ ಈಸ್ ಯುವರ್ ಜಾಬ್. ಯು ಕ್ಯಾನ್ ನಾಟ್ ಬ್ಲೇಮ್ ಇಟ್ ಆನ್ ಐದರ್ ಪ್ರೊಡ್ಯೂಸರ್ ಆರ್ ಎ ಡಿಸ್ಟ್ರಿಬ್ಯೂಟರ್ ಆರ್ ಎ ಎಕ್ಸಿಕ್ಯೂಟರ್. A director's job is that he has to make sure he stands his ground and tells I am here. ಥ್ಯಾಂಕ್ ಯು ಸರ್. ಗೋಪಾಲ್ ಕುಲಕರ್ಣಿ ಅವರಿದ್ದಾರೆ. ಇವಾಗ ಅವರಿಂದ ಒಂದು ಪ್ರಶ್ನೆ ಇದೆ ನಿಮ್ಗೆ. ಗೋಪಾಲ್ ಕುಲಕರ್ಣಿ, ನೀವು ಕೇಳ್ಬೋದು. ನಮಸ್ಕಾರ ಸರ್, ನಂದಕಿಶೋರ್. ನಾನು ಗೋಪಾಲ್ ಕುಲಕರ್ಣಿ ಅಂತ, ನಾನು ಆಕ್ಟರ್ ಸರ್. ಇದರಲ್ಲಿ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಅಲ್ಲಿ ಮೇನ್ ವಿಲನ್ ಮತ್ತು ಅದರ ಪ್ರೊಡ್ಯೂಸರ್, ಒನ್ ಆಫ್ ದ ಪ್ರೊಡ್ಯೂಸರ್. ಇಲ್ಲಿ ಸಾಕಷ್ಟು ಸಿನಿಮಾಗಳನ್ನ ಇಲ್ಲಿ ನಾವು ಓವರ್ಸೀಸ್ NRIs ಮಾಡ್ತಾ ಇದೀವಿ, ಪ್ರೊಡ್ಯೂಸರ್ಸ್. ಆದ್ರೆ ಈಗ ಒಂದು 3 ಸಿನಿಮಾ ಮಾಡಿದೀವಿ ಇಲ್ಲಿ ಸರ್. ಅದಕ್ಕೆ ಅಷ್ಟು ಹಾಕಿದ ಬಂಡವಾಳ ಬಂದಿಲ್ಲ. ಅದಕ್ಕೆ ನಿಮ್ಮ ಸಜೆಷನ್ಸ್ ಏನು, ಯಾವ ತರ ಮಾಡಿದ್ರೆ ಗುಡ್ ಪ್ರಾಫಿಟಬಲ್ ಫಿಲ್ಮ್ ಮಾಡ್ಬೋದು ಅಂತ? ಏನಾಗುತ್ತೆ, ನಿಮ್ಮ ಪ್ರಶ್ನೆಗೆ ನೇರವಾದ ಉತ್ತರ ಕೊಡ್ತೀನಿ. ಖಾರವಾಗಿರ್ಬೋದು ಸರ್. 4 ಜನ ಸೇರಿ ಮನೆ ಕಟ್ಟಿದಾಗ ಆಗುವಂತ ಮನೆಗೂ ಒಬ್ಬ ಇಂಜಿನಿಯರ್ ಇಟ್ಕೊಂಡು ಕಟ್ಟೋ ಮನೆಗೂ ಡಿಫ್ರೆನ್ಸ್ ಇರುತ್ತೆ. ಸೊ ನಾನೇನ್ ಹೇಳ್ತೀನಿ ಅಂತಂದ್ರೆ, ನೀವು ಕಟ್ಟಿರುವಂತಹ ಮನೆಗಳು ಅಭದ್ರವಾಗಿದ್ದಾಗ ದಯವಿಟ್ಟು ಪ್ರೊಫೆಷನಲ್ ಹೆಲ್ಪ್ ತಗೊಳ್ಳಿ. ನೀವು ಹಾಕ್ತಾ ಇರೋ ಬಂಡವಾಳ ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ, ಒಬ್ಬ ಪ್ರೊಫೆಷನಲ್ ಆಗಿರುವಂತಹ ಒಬ್ಬ ಹೆಸರಾಂತ ನಿರ್ದೇಶಕನಾಗಿರ್ಬೋದು, ಅಟ್ಲೀಸ್ಟ್ ಮಿನಿಮಮ್ ಗ್ಯಾರಂಟಿ ನಿರ್ದೇಶಕರ ಹತ್ರ ಹೋಗಿ ಮಾತಾಡಿ, ಡಿಸ್ಕಷನ್ ಮಾಡಿ. ನಿಮ್ಮ ಕಥೆನ ತಗೊಂಡು ಹೋಗಿ ಒಬ್ಬ ದೊಡ್ಡ ನಿರ್ದೇಶಕನ ಹತ್ರ ತಗೊಂಡು ಹೋಗಿ ಅವ್ನಿಗೆ ಹೇಳಿ, ಸರ್ ನನ್ನ ಕಥೆನ ನೀವು ಕೇಳಿ,
ಅದ್ರಲ್ಲಿ ಕರೆಕ್ಷನ್ಸ್ ಇದ್ರೆ ಡಾಕ್ಟರಿಂಗ್ ಇದ್ರೆ ಮಾಡಿಕೊಡಿ, ನಿಮ್ದು ಏನು ಫೀಸ್ ಇದೆ ನೀವು ತಗೊಳ್ಳಿ ಅಂತ ಹೇಳ್ಬಿಟ್ಟು ಒಂದು ನಾಮಿನಲ್ ಫೀಸ್ ಕೊಟ್ಟು ಒಂದು ಒಳ್ಳೆ ನಿರ್ದೇಶಕನ ಹತ್ರ ಈ ಕತೆ ಹೇಗ್ ವರ್ಕ್ ಆಗ್ಬೋದು, ಸರ್ ಈ ಹುಡುಗ ನಿರ್ದೇಶಕ ಮಾಡ್ಬೇಕಂತ ಇದ್ದಾನೆ, ಇವ್ದು ಹೇಗಿದೆ ಆ ಕಡೆ ವಿಚಾರಿಸೋದ್ರಲ್ಲಿ ತಪ್ಪಿಲ್ಲ ಸರ್. ಯಾಕೆಂತಂದ್ರೆ ಒಬ್ಬ ನಿರ್ದೇಶಕನಿಗೆ ನೀವು ಸಂಬಳ ಕೊಡ್ತೀರಾ, ಊಟ ಕೊಡ್ತೀರಾ, ಗಾಡಿ ಕೊಡ್ತೀರಾ, ಎಲ್ಲಾ ಕೊಡ್ತೀರಾ, ನಾನು ಬಂದು ಕೆಲಸ ಮಾಡ್ಬಿಟ್ಟು ಹೊರಗಡೆ ಹೋಗ್ತೀನಿ. ಆದ್ರೆ ನಿಮಗೆ ತೊಂದರೆ ಆದ್ರೆ ನಿಮ್ಗೆ ಸಿಗೋದು 16,000 ರೂಪಾಯಿದು ಒಂದು ಲಾಸಿ ಹಾರ್ಡ್ ಡಿಸ್ಕ್, ಅದನ್ನ ನೀವು ವಾಪಸ್ ಕೊಡ್ತೀರಾ ಅಂತಂದ್ರೆ 3,000 ರೂಪಾಯಿ ಯಾರು ತಗೊಳಲ್ಲ. ನಿಮ್ಮ ಒಂದು 3 ಕೋಟಿ 5 ಕೋಟಿ ಸಿನಿಮಾನ ಮೊದ್ಲಾದ್ರೂ ಅಟ್ಲೀಸ್ಟ್ ಡಬ್ಬಾ ಕೊಡ್ತಾ ಇದ್ವಿ, ರೀಲ್ದು ಡಬ್ಬಾ. ಇವಾಗ ಅದು ಇಲ್ಲ, ಲಾಸಿ ಹಾರ್ಡ್ ಡಿಸ್ಕ್ ಕೊಡ್ತೀವಿ. ಲಾಸಿ ಹಾರ್ಡ್ ಡಿಸ್ಕ್ ನೀವು ತಗೋಬೇಕಾದ್ರೆ 22,000 ಇರುತ್ತೆ, ನೀವು ತಗೊಂಡ್ಮೇಲೆ ಅದು ಒಂದು 15,000 ಬರುತ್ತೆ. ಸೆಕೆಂಡ್ ಹ್ಯಾಂಡ್ ಕೊಡ್ತೀರ ಅಂದ್ರೆ 4-5,000 ಹೋಗುತ್ತೆ. ಸೊ ನಿಮ್ಮ 5 ಕೋಟಿ ವ್ಯಾಲ್ಯೂಯೇಷನ್ ಈ 4,000 ಹಾರ್ಡ್ ಡಿಸ್ಕ್ ಇರುತ್ತೆ. ಸೊ ನೀವು ಹುಷಾರಾಗಿ ನನ್ನ ಸಿನಿಮಾ ಹೇಗ್ ಬರ್ಬೇಕು, ಜನ ನನ್ನ ಸಿನಿಮಾನ ಯಾಕೆ ಅಕ್ಸೆಪ್ಟ್ ಮಾಡಿಲ್ಲ, ಫಸ್ಟ್ ಅಕ್ಸೆಪ್ಟಬಲ್ ಸಿನಿಮಾ, ಅದು ನನಗೆ ಇಷ್ಟ ಆಗದೆ ಇರ್ಬೋದು, ನಾನು ಕೇಳ್ತಾ ಇರೋ ಸಿನಿಮಾ ನನಗೆ ಇಷ್ಟ ಆಗದೆ ಇರ್ಬೋದು, ಬಟ್ ಇಟ್ ಮೇ ವರ್ಕ್ ಇನ್ ದ ಆಡಿಯನ್ಸ್. ಸೊ ಆ ಕಠಿಣವಾದ ನಿರ್ಧಾರಗಳನ್ನ ನೀವು ತಗೋಬೇಕಾಗುತ್ತೆ. ಓಕೆ ಓಕೆ ಓಕೆ, ಥ್ಯಾಂಕ್ ಯು ವೆರಿ ಮಚ್. ಉತ್ತರ ಸಿಕ್ತು ಅನ್ಕೊಂಡಿದ್ದೀನಿ ಗೋಪಾಲ್ ಕುಲಕರ್ಣಿ ಅವರೇ, ಧನ್ಯವಾದ ಕೇಳಿದಕ್ಕೆ. ಮುಂದಿನ ಪ್ರಶ್ನೆ ಇವರು ಗಣ ಭಟ್ ಅವರಿಂದ ಇದೆ. ಗಣಪತಿ ಭಟ್ ಅವ್ರು ಕೇಳ್ತಾರೆ, ಈಗ ಲಾಕ್ ಡೌನ್ ಸಿಚುವೇಶನ್ ಅಲ್ಲಿ ನಮ್ಮ ಕನ್ನಡ ಚಲನಚಿತ್ರ ಯಾವ ರೀತಿ ನಾವು ಎಂಟೈರ್ ಡಿಸ್ಟ್ರಿಬ್ಯೂಷನ್ ಆಗ್ಬೋದು ಅಥವಾ ಪ್ರೊಡಕ್ಷನ್ ಆಗ್ಬೋದು ಪಬ್ಲಿಕ್ ಗೆ ರೀಚ್ ಆಗೋ ತರ ಏನ್ ಮಾಡ್ತಾ ಇದೀವಿ, ಅಥವಾ ಹೌ ಆರ್ ವಿ ಮ್ಯಾನೇಜಿಂಗ್? ಯಾಕಂದ್ರೆ ಸಣ್ಣ ಪುಟ್ಟ ಟೆಕ್ನಿಷಿಯನ್ಸ್, ತಂತ್ರಜ್ಞರು ಪ್ರತಿಯೊಬ್ರು ಇರೋದ್ರಿಂದ ಎಲ್ರಿಗೂ ಇಂಪ್ಯಾಕ್ಟ್ ಆಗಿದೆ ಇದು. ಸೊ ಏನಾದ್ರೂ ಒಂದು ದಾರಿನಲ್ಲಿ ನಾವು ಅದನ್ನ ಪಬ್ಲಿಕ್ ಗೆ ರೀಚ್ ಆಗೋ ತರ ಈಗ ಆಲ್ರೆಡಿ ಪೈಪ್ಲೈನ್ ಇರೋ ಮೂವೀಸ್ ನ ಏನಾದ್ರೂ ಮಾಡ್ತಾ ಇದೀವ ಅಥವಾ ಏನಾದ್ರೂ ಅಡ್ವೈಸ್ ಇದೆಯಾ? ಸರ್, ಮೊದಲನೇದಾಗಿ ನಾವು ಏನು ಅಂತಂದ್ರೆ ನಮ್ಗಿಂತ ಕಷ್ಟದಲ್ಲಿರೋದು ನೋಡಿ ಫಸ್ಟ್ ನಾವು ಕಂಫರ್ಟಬಲ್ ಆಗಿದೀವಿ ಅಂತ ಸಂತೋಷ ಪಡ್ಬೇಕು. ಯಾಕೆಂತಂದ್ರೆ ಇವತ್ತು ಕೂಲಿ ಕಾರ್ಮಿಕರು, ದಿನ ಕಾರ್ಮಿಕರು ನಡ್ಕೊಂಡ್ ತಮ್ಮ ಊರಿಗೆ ಹೋಗ್ತಾ ಇದಾರೆ. ಭಗವಂತ ನಮ್ಗ ಆ ಗತಿ ಆಗ್ಲಿ ಅಂತ ಪರಿಸ್ಥಿತಿ ಆಗ್ಲಿ ತಂದಿಲ್ಲ. ಕಷ್ಟ ಎಲ್ಲರಿಗೂ ಕೊಟ್ಟಿದ್ದಾನೆ. ಆ ಕಷ್ಟನ ಮೆಟ್ಟಿ ನಿಲ್ಲುವಂತಹ ಅವಕಾಶನೂ ಕೊಡ್ತಾನೆ. ಯು ಹ್ಯಾವ್ ಟು ಜಸ್ಟ್ ಸ್ಟೇ ಸ್ಟ್ರಾಂಗ್. ಇವಾಗ ನಮ್ಮ ಹತ್ರ ಇಲ್ಲ ಅಂತ ಎಲ್ಲಾ ಕಡೆ ಹೋಗಕ್ಕಾಗತ್ತಾ? ಒಬ್ಬ ನಿರ್ದೇಶಕನಾಗಿ ಇವಾಗ ನನ್ನ ಹತ್ರ ಇಲ್ಲಪ್ಪ, ನೀನ್ ಕೊಡು ಸೊ ಹಾಗಾಗಿ ನಾವು ವಿ ಹ್ಯಾವ್ ಟು ಹೋಲ್ಡ್ ಅವರ್ ಗ್ರೌಂಡ್ಸ್. ಏನು 1-2 ದಿವಸ ನಾವು ಗಂಜಿ ಕುಡಿಬೇಕಾಗ್ಬಹುದು ಅಷ್ಟೇ ತಾನೆ, ಅದಕ್ಕಿಂತ ಕೆಟ್ಟದೇನೂ ಆಗೋದಿಲ್ಲ. ಯಾರೋ ಒಬ್ರು ಸ್ನೇಹಿತರು ಕೈ ಹಿಡಿತಾರೆ, ಯಾವ್ದೋ ಒಂದ್ ಸರ್ಕಾರ ಕೈ ಹಿಡಿಯುತ್ತೆ, ಇಲ್ಲ ನಿಮ್ ತರ ಯಾರೋ 4 ಜನ ಸೇರಿ ಏನಪ್ಪಾ ನಿನ್ ಊಟ ಇಲ್ವಾ ಅಂತ ಹೇಳಿ ಊಟ ಕೊಡ್ತಾರೆ. ಸಿ ಹೋಲ್ಡ್ ಯುವರ್ ಗ್ರೌಂಡ್. ಅಂಡ್ ಸಿನಿಮಾ ಪ್ರೊಡಕ್ಟಿವಿಟಿ ಒಳಗೆ ನೀವು ಪೋಸ್ಟ್ ಪ್ರೊಡಕ್ಷನ್ ಮಾಡಿರ್ತೀರಾ, ಪ್ರೀ ಪ್ರೊಡಕ್ಷನ್ ಮಾಡಿರ್ತೀರಾ, ಎವ್ರಿಥಿಂಗ್ ಇಸ್ ರೆಡಿ. ಅಂಡ್ ಐ ಆಮ್ ವೆರಿ ಶ್ಯೂರ್ ಸರ್, ಐ ಆಮ್ ವೆರಿ ಶ್ಯೂರ್, ಎಣ್ಣೆ ಅಂಗಡಿ ಮುಂದೆ 4 ಜನ ನಿಂತಿದ್ದಾರೆ, ಸಿನಿಮಾ ಓಪನ್ ಆಗುತ್ತೆ 40 ಜನ ನಿಂತಿದ್ದಾರೆ. ಡೋಂಟ್ ವರಿ ಅಬೌಟ್ ಸಿನಿಮಾಸ್, ಡೆಫಿನೆಟ್ಲಿ ಇಟ್ ವಿಲ್ ಬಿ. ಐ ಹೋಪ್ ಲೈಕ್ ಎಲ್ರಿಗೂ ಉತ್ತರ ಸಿಕ್ತು ಅಂತ ಅನ್ಕೊಂಡಿದ್ದೇನೆ ಗಣ. ಸರ್, ಈಗ ಮತ್ತೆ ದುಬೈಯಿಂದಾನೆ ಚಂದ್ರು ಅವ್ರದ್ದು ಮತ್ತೊಂದು ಪ್ರಶ್ನೆ ಇತ್ತು. ಅವ್ರು ಕೇಳ್ತಾ ಇದಾರೆ, ಅಲ್ಲಿ ಗಲ್ಫ್ ಅಲ್ಲಿ ಅವರು ಕನ್ನಡ ಚಿತ್ರಗಳನ್ನ ಪ್ರದರ್ಶನ ಮಾಡೋದಕ್ಕೆ ಅವರು ಆದಷ್ಟು ಪ್ರಯತ್ನ ಮಾಡ್ತಾ ಇದಾರಂತೆ. ಆ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರದಿಂದ ಜನರಲಿ ಈ ತರ ಸಿನಿಮಾಗಳು ಓವರ್ಸೀಸ್ ಆಗಿ ಅಥವಾ ಬೇರೆ ದೇಶಗಳಲ್ಲಿ ಚಲನಚಿತ್ರ ಪ್ರದರ್ಶನಕ್ಕೆ ಸರ್ಕಾರದವ್ರು ಏನಾದ್ರೂ ಸಹಾಯ ಮಾಡ್ತಾರ? ಅದು ಇನ್ ಕೇಸ್ ಲೈಕ್ ಇಫ್ ಯು. ಸರ್, ಯಾರು ನಿಮಗೆ ಸಹಾಯ ಮಾಡಲ್ಲ, ಇನ್ಕ್ಲೂಡಿಂಗ್ ಪ್ರೊಡಕ್ಷನ್ ಟೀಮ್ ಕೂಡ ಸಹಾಯ ಮಾಡಲ್ಲ. ನನಗೆ ದುಡ್ಡು ಕೊಡ್ತೀರಾ, ಎಷ್ಟು ಕೊಡ್ತೀರಾ ಸಾರ್ ಅಂತಾನೆ ಕೇಳ್ತಾರೆ. ಅವರಿಗೆ ಏನೋ ಒಂದ್ ಸಣ್ಣದಾಗಿ ಏನೋ ಬರುತ್ತೆ ಅಂತನೋ. ಸೊ ನೀವು ಮಾತಾಡುವಂತ ಮಾತಿನ ಮೇಲೆ ಬಾರ್ಟರ್ ಸಿಸ್ಟಮ್ ಮಾಡ್ಕೊಂತಿರೋ, ಇನ್ನೊಂದ್ ಮಾಡ್ಕೊಂತಿರೋ, ಅದ್ರ ಮೇಲೆ ನಿಮ್ಗೆ ಸಿನಿಮಾ ಕೊಡ್ಬೋದು. ಸಿನಿಮಾ ಕೊಟ್ಟು ನೋಡಿ ಸರ್, ನಾನು ಹೇಳೋದು ಏನು ಅಂತಂದ್ರೆ, ನನ್ನ ಭಾಷೆ, ನನ್ನ ಜಲ, ನನ್ನ ನೆಲ ಬೆಳಿಬೇಕು ಅಂತಂದಾಗ ನಾನು ಪ್ರಯತ್ನ ಪಡ್ಬೇಕು. ಯಾವುದೇ ಸರ್ಕಾರ ಬಂದು ನೀವು ದುಬೈಯಲ್ಲಿ ಮಾಡ್ತಾ ಇದ್ದೀರಾ ತಗೊಳ್ಳಿ ನನ್ನ ಕಡೆಯಿಂದ ಅಂತ ಹೇಳಿ ಒಂದು ನಯಾ ಪೈಸನು. ಥ್ಯಾಂಕ್ ಯು ಸರ್. ರವಿ ವೆಂಕಟೇಶ್ ಅವರೇ, ಐ ಥಿಂಕ್ ಲೈಕ್ ನಿಮ್ಮ ಕಡೆಯಿಂದ ಒಂದ್ ಪ್ರಶ್ನೆ ಇತ್ತು, ನೀವೇ ಕೇಳ್ತೀರಾ ಅದನ್ನ? ರವಿ ವೆಂಕಟೇಶ್. ನಮಸ್ಕಾರ ನಂದವ್ರೆ. ನಂದು ಮೇನ್ ಪ್ರಶ್ನೆ, ಇವಾಗ ಈ COVID-19 ಇಂದ ಎಲ್ಲಾ ಕಡೆ ಒಂದು ವರ್ಡ್ ತುಂಬಾ ಪ್ರಚಲಿತವಾಗಿದೆ, OTT ಪ್ಲಾಟ್ಫಾರ್ಮ್. ಸೊ ನಿಮ್ಮ ವ್ಯೂ ನೋಡಿದ್ರೆ, ಐ ಮೀನ್ ವಾಟ್ಸ್ ಯುವರ್ ವ್ಯೂ ಪಾಯಿಂಟ್ ಆನ್ OTT ಪ್ಲಾಟ್ಫಾರ್ಮ್ಸ್? ಯಾವ ತರ ಆಗ್ತಾ ಇದೆ, ಅದರಿಂದ ಇಂಡಸ್ಟ್ರಿಗೆ ಯಾವ ತರ ಒಳ್ಳೇದಾಗುತ್ತಾ ಕೆಟ್ಟದಾಗುತ್ತಾ? ಸರ್,
ಏನು ಅಂತಂದ್ರೆ ನೋಡಿ, ಫಸ್ಟ್ ಮೊದಲನೇದಾಗಿ ನಾಟಕದ ಕಂಪ್ನಿಗಳು ತುಂಬಾ ಇತ್ತು ಸರ್. ನಾಟಕ ಮಾಡ್ತಾ ಇದ್ರೆ ಲಕ್ಷಾಂತರ ಜನ ಸೇರೋರು. ನೀವು ಬೆಂಗಳೂರಲ್ಲಿ ಇದ್ದಾಗ ಆಗಿರ್ಬೋದು, ನಿಮ್ ತಾತ ನಿಮ್ ಅಜ್ಜಿ ಅವರೆಲ್ಲ ಕೇಳಿದ್ರೆ ನಾಟಕಗಳು ನೋಡಿದೀವಿ, ವೀರಣ್ಣ ಅವ್ರು ನೋಡಿದೀವಿ, ಆನೆ ಬರ್ತಾ ಇತ್ತು, ಸಿನಿಮಾ ಬರ್ತಾ ಇತ್ತು ಅಂತ ಎಲ್ಲ ಹೇಳ್ತಾ ಇದ್ರು. ಸೊ ಅಲ್ಲಿಂದ ಚಿತ್ರರಂಗ ಬಂತು ಸರ್. ಚಿತ್ರರಂಗ ಬಂದಾಗ ಜನ ಚಿತ್ರರಂಗದ ಕಡೆ ಬಂದ್ರು. ಯಾಕಂತಂದ್ರೆ ಕತ್ಲಲ್ಲಿ ಹೊಸ ಕನ್ಸನ್ ತೋರಿಸಿದ್ದಾರೆ, ಹಾರಿನ್ ತೋರಿಸಿದ್ದಾರೆ, ಫೈಟಿಂಗ್ ಇದೆ, ಮ್ಯೂಸಿಕ್ ಇದೆ, ಇನ್ನೊಂದಿದೆ, ಮತ್ತೊಂದಿದೆ ಅಂತ ಹೇಳಿ ಚಿತ್ರರಂಗಕ್ಕೆ ಇದ್ ಮಾಡ್ರು. ಅಲ್ಲಿಂದ ಟೆಲಿವಿಷನ್ ಬಂತು. ಟೆಲಿವಿಷನ್ ಬಂದು ಮನೆ ಒಳಗೇನೆ ಚಿತ್ರ ತೋರಿಸ್ತಾರ್ರಿ ಅಂತಂದ್ರು. ಆದ್ರೂ ಚಿತ್ರರಂಗಕ್ಕಾಗ್ಲಿ ನಾಟಕದ ಕಂಪ್ನಿಗಾಗ್ಲಿ ತೊಂದರೆ ಆಗ್ಲಿಲ್ಲ. ಇವತ್ತು OTT ಬಂದಿದೆ, ಬಟ್ OTT ಕಂಟೆಂಟ್ಸ್ ಏನಾಗುತ್ತೆ ಸರ್, ದೇ ವಿಲ್ ನಾಟ್ ಗಿವ್ ಯು ಅ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ವಾಚಿಂಗ್ ಎ ಫಿಲ್ಮ್. ಇಟ್ ವಿಲ್ ನಾಟ್ ಗಿವ್ ಯು ಅ ಕಂಪ್ಲೀಟ್ ಸ್ಯಾಟಿಸ್ಫ್ಯಾಕ್ಷನ್. ನೀವು ಒಂದು ಅವತಾರನ ಒಂದು 4D ಸಿನಿಮಾದಲ್ಲಿ ಹೋಗಿ ಕುತ್ಕೊಂಡು ನಿಮ್ಮ ಫ್ಯಾಮಿಲಿ ಜೊತೆ ನೋಡಿದಾಗ ನಿಮ್ ಪಕ್ಕದಲ್ಲಿರುವಂತ ನಿಮ್ ಮಕ್ಕಳು ಎಕ್ಸೈಟ್ ಆಗೋದು, ನಿಮ್ಮ ಮಿಸಸ್ ಖುಷಿ ಪಡೋದು, ದಿಸ್ ಆರ್ ದ ಮೂಮೆಂಟ್ಸ್, ದಿಸ್ ಆರ್ ದ ಎಲಿಮೆಂಟ್ಸ್ ವಿಚ್ ಕೆನಾಟ್ ಬಿ ಫೌಂಡ್ ಆನ್ OTT. ನೀವು OTT ನೋಡ್ತಾ ಇರ್ತೀರಾ ಸರ್, ಅಂದ್ರೆ ಹೇಳಿ ಏನು ಅಂತ ಅಲ್ಲಿ ಹೋಗಿ ಬರ್ತೀರಾ, ಅಷ್ಟೊಳಗೆ ನಾನು ಒಂದು ಶಾರ್ಟ್ ಕಟ್ ಮಾಡಿದ್ರೆ ನಿಮ್ಗೆ ಅದು ಕಾಣಿಸ್ತೇ ಹೋಗಿ. OTT ಈಸ್ ಆಲ್ವೇಸ್ ಲೈಕ್ ಫಾಸ್ಟ್ ಫುಡ್. ನಿಮ್ಗೆ ಎಮರ್ಜೆನ್ಸಿಗೆ ಒಂದು ಪ್ಯಾಕೆಟ್ ಒಳಗೆ ಫುಡ್ ಇದೆ, ಅದಕ್ಕೆ ಬಿಸಿನೀರು ಹಾಕೊಂಡ್ರೆ ಕಲ್ಸಿದ್ರೆ ಅವತ್ತಿಗೆ ಉಪ್ಪಿಟ್ಟಾಗುತ್ತೆ ವಿನಃ ನೀವು ದಿನ ವರ್ಷ ಪೂರ್ತಿ ಅದನ್ನ ತಿನ್ನಕ್ಕೆ. ಸೊ ಪೀಪಲ್ ವಿಲ್ ಆಲ್ವೇಸ್ ಕಮ್ ಫಾರ್ ಎಂಟರ್ಟೈನ್ಮೆಂಟ್. ದೇ ಹ್ಯಾವ್ ಟು ಕಮ್ ಔಟ್, ದೇ ವಿಲ್ ಕಮ್ ಔಟ್. ಸೊ ಇದ್ರ ಜೊತೆಲೆ ಒಂದು ಪ್ರಶ್ನೆ ಅಂದ್ರೆ, ಲೈಕ್ ಇವಾಗ ವೆಬ್ ಸೀರೀಸ್ ಕೂಡ ಅಷ್ಟೇ ಪಾಪ್ಯುಲರ್ ಆಗ್ತಾ ಇದೆ. ಕನ್ನಡ ಫಿಲಿಂ ಇಂಡಸ್ಟ್ರಿಯಲ್ಲಿ ನಿಮ್ಮಂತ ಪ್ರಬುದ್ಧ ಹೊಂದಿರೋ ಡೈರೆಕ್ಟರ್ಗಳು ಅದ್ರ ಬಗ್ಗೆ ಥಿಂಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೀರಾ? ವೆಬ್ ಸೀರೀಸ್ ಬಗ್ಗೆ ಏನ್ ಆಗ್ತಾ ಇದೆ? ಏನಾದ್ರು ಏನು ಅಂತಂದ್ರೆ ಸಪ್ಲೈ ಅಂಡ್ ಡಿಮ್ಯಾಂಡ್ ಅಂತ ಹೇಳ್ತೀವಿ. ಇವತ್ತು ಓವರ್ಸೀಸ್ ಅಲ್ಲಿ ಇರುವಂತಹ ಕನ್ನಡಿಗರು ಯಾರು ನಮ್ಗೆ ಕನ್ನಡ ಒಂದು ವೆಬ್ ಸೀರೀಸ್ ಬೇಕು ಅಂತ ಯಾರು ಎಲ್ಲೂ ಕೇಳ್ತಾ ಇಲ್ಲ ಅಥವಾ ನೋಡ್ತಾ ಇಲ್ಲ. ದೇ ಆರ್ ಹ್ಯಾಪಿ ವಿತ್ ಹಿಂದಿ, ತೆಲುಗು, ತಮಿಳ್, ಕೊರಿಯನ್, ಫ್ರೆಂಚ್ ಎಲ್ಲ ನೋಡ್ತಾರೆ. ಅವ್ರು ಕೇಳ್ಬೇಕಲ್ವಾ, ಅಯ್ಯೋ ಯಾಕ್ರಿ ನಮ್ಮವ್ರು ಯಾರು ಮಾಡ್ತಾ ಇಲ್ಲ ಅಂತ. ಅಥವಾ ಯಾರು ಆತರ ಸಹೃದಿಗಳು ಅಂದ್ರೆ ಆತರ ಮನ್ಸಿರೋರು ಅಟ್ಲೀಸ್ಟ್ 4 ಜನ ಸರಿ ಕನ್ನಡದಲ್ಲಿ ಆಗ್ತಾ ಇಲ್ಲ ರೀ, ಒಂದು OTT ನಾವು ಮಾಡೋಣ ಅಂತ ಯಾರು ಹೇಳ್ತಾರೆ. ಸೊ ದಟ್ ಈಸ್ ದ ಪ್ರಾಬ್ಲಮ್. ವಿ ಆರ್ ಲ್ಯಾಕಿಂಗ್ ಪೀಪಲ್ ಹೂ ಎನ್ಕರೇಜ್ ಅಸ್. ಓಕೆ, ಇವಾಗ ಸಮಾನ ಮನಸ್ಸಿನ ಸ್ನೇಹಿತರು ಒಂದು ವೆಬ್ ಸೀರೀಸ್ ಮಾಡೋಣ ಅಂತ ನಿಮ್ಮ ಹತ್ರ ಬಂದ್ರೆ ನೀವು ಸ್ವಾಗತಿಸ್ತೀರಾ? ಸರ್ ಡೆಫಿನೆಟ್ ಆಗಿ. ಸರ್ ನನ್ ಮನೆಗೆ ಬಂದು ಊಟ ಕೊಡ್ತೀನಿ ಅಂದ್ರೆ ಹೋಗ ಹೊರಗಿಂತ ಯಾರು ಹೇಳ್ತಾರೆ ಸರ್. ನೈಸ್. ಓಕೆ, ಥ್ಯಾಂಕ್ ಯು ನಂದ ಅವ್ರೆ. ಸೊ ರವಿ, ಐ ಥಿಂಕ್ ಲೈಕ್ ನಾವು ಮಾತಾಡ್ತಾ ನನ್ಗೆ ನಿಜವಾಗ್ಲೂ ಸಮಯದ ಕಡೆ ಗಮನ ಹೋಗ್ಲಿಲ್ಲ. ಐ ಥಿಂಕ್ ಲೈಕ್ ನಾವು ಓವರ್ ದ ಟೈಮ್ ಹೋದ್ವಿ. ಪಾಪ ಅಲ್ಲಿ ರಾತ್ರಿ ಆಗಿದೆ ಅನ್ಕೋತೀನಿ ನಂದಕಿಶೋರ್ ಅವರಿಗೆ. ಆದ್ರೂ ಕೂಡ ಅಷ್ಟೇ ಎಂತೂಸಿಯಾಸಮ್ ಇಂದ ನಮ್ಮ ಎಲ್ಲಾ ಪ್ರಶ್ನೆಗಳಿಗೂ ಅವರು ಉತ್ತರ ಕೊಡ್ತಾರೆ. ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ ನಂದ ಅವ್ರಿಗೆ. ಸ್ವಲ್ಪ ಅವ್ರ ಚಿತ್ರದ ಬಗ್ಗೆನೆ ಮಾತಾಡ್ಲಿ ಅನ್ನೋ ಒಂದು ಇಷ್ಟ ನನಗೆ. ಅವ್ರು ನಮ್ಗೆ ಟೈಮ್ ಕೊಟ್ಟು ನೋಡು ಮಗ ಜೊತೆ ಮಾತಾಡ್ತಾ ಇರೋದ್ರಿಂದ ಪೊಗರು ಚಿತ್ರದ ಬಗ್ಗೆ ಅದನ್ನ ಯಾವ ರೀತಿ ನೀವು ಮಾಡಿದ್ರ, ಅದು ನಾವೇನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಆ ಚಿತ್ರದಿಂದ? ಪೊಗರು ಅನ್ನೋ ಒಂದು ಚಿತ್ರ ನಿಮ್ಗೆ ಇಟ್ ಈಸ್ ಎನ್ ಕಮರ್ಷಿಯಲ್ ಎಂಟರ್ಟೈನ್ಮೆಂಟ್. ಅದ್ರೊಳಗೆ ಮ್ಯಾಜಿಕ್ ಅದ್ಭುತಗಳು ಏನು ನಡೆಯಲ್ಲ. ನೀವು 100-200 ರೂಪಾಯಿ ಕೊಟ್ಬಿಟ್ಟು ಸಿನಿಮಾಗೆ ಹೋದ್ರೆ ಕಂಪ್ಲೀಟ್ ಪೈಸಾ ವಸೂಲ್. ಒಂದೊಂದು ಎಲಿಮೆಂಟ್ ಹೊಸದಾಗಿರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಒಂದ್ ಚಿಕ್ಕದಾಗ ಒಂದು ವಿಷಯ ಹೇಳ್ತೀನಿ. ನಮ್ಮ ಧ್ರುವ ಸರ್ಜಾ ಒಂದು ಕ್ಯಾರೆಕ್ಟರ್ಗೋಸ್ಕರ 40 kg ಕಡಿಮೆ ಮಾಡ್ತಾರೆ, ಮತ್ತೆ ರೆಗ್ಯುಲರ್ ಕ್ಯಾರೆಕ್ಟರ್ಗೋಸ್ಕರ 40 kg ಜಾಸ್ತಿ ಮಾಡ್ತಾರೆ. ಸೊ ಇದೊಂದೇ ಪಾಯಿಂಟ್ ನಿಮ್ಗೆ, ಹೌದಾ 40 kg ಕಮ್ಮಿ ಆದಾಗ ಹೇಗಿರ್ತಾನೆ, 40 kg ಜಾಸ್ತಿ ಆದಾಗ ಹೇಗಿರ್ತಾನೆ ಅಂತ ಒಂದೊಂದು ಚಿಕ್ಕ ಎಲಿಮೆಂಟ್ಸ್, ಈ ತರದ ಎಲಿಮೆಂಟ್ಸ್ ನ ಇಟ್ಕೊಂಡು ಇದೊಂದು ಕಮರ್ಷಿಯಲ್ ಸಿನಿಮಾ ಸರ್. ಹೋದ್ರೆ ಬೊಂಬಾಟ್ ಸಾಂಗ್ ಇರುತ್ತೆ, ಎಕ್ಸ್ಟ್ರಾರ್ಡಿನರಿ ಹೀರೋಯಿನ್ ಇರ್ತಾಳೆ, ಓವರ್ ದ ಬೋರ್ಡ್ ಆಕ್ಷನ್ ಇರುತ್ತೆ, ಒಂದ್ ಚಿಕ್ಕ ಎಮೋಷನ್ ಇರುತ್ತೆ. ದಿಸ್ ಈಸ್ ವಾಟ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಫ್ರಮ್ ಮೈ ಸಿನಿಮಾ. ನೀವು ಇಡೀ ಫ್ಯಾಮಿಲಿ ಹೋಗಿ ಕುತ್ಕೊಂಡು ನೋಡ್ಕೊಂಡು ಬರ್ಬೋದು. ನೋ ಹರ್ಡಲ್ಸ್, ನಥಿಂಗ್. ರವಿ, ಮತ್ತೇನಾದ್ರೂ ಕೇಳೋದಿದ್ಯಾ ನಿಮ್ಗೆ? ಇನ್ನ ಸ್ಪೆಸಿಫಿಕ್ ಆಗಿ ಏನೂ ಇಲ್ಲ. ಥ್ಯಾಂಕ್ಸ್ ನಂದವ್ರೆ, ನಿಮ್ಗೆ ಒಳ್ಳೇದಾಗ್ಲಿ ಹೊಸ ಚಿತ್ರಕ್ಕೆ. ಏನಿವೆ ನಾನು ವೋಟ್ ಆಫ್ ಥ್ಯಾಂಕ್ಸ್ ಮಾಡ್ಬೇಕಾದ್ರೆ ಮಾತಾಡ್ತೀನಿ ಅದ್ರ ಬಗ್ಗೆ ಎಲ್ಲ. ಗಿರೀಶ್, ಓಕೆ, ಇಷ್ಟೊತ್ತು ನಮ್ ಜೊತೆ ಇದ್ದು ಐ ವುಡ್ ಸೇ ಲೈಕ್ ದ ಮೋಸ್ಟ್ ತುಂಬಾನೇ ಆನೆಸ್ಟ್ ಅಥವಾ ಒಂದು ಪ್ರಾಮಾಣಿಕ ಇಂಟರ್ವ್ಯೂ ಆಗಿತ್ತು ನಂದಕಿಶೋರ್ ಅವರೇ ಇದು. ಯಾಕಂದ್ರೆ ನೀವು ಯಾವ್ದೇ ಒಂದ್ ರೀತಿ ಹಿಂಜರಿತಾ ಇಲ್ಲ ಅಥವಾ ಯಾವ್ದೊಂದು ನೀವು ಕವರ್ ಅಪ್ ಮಾಡಕ್ ಹೋಗ್ಲಿಲ್ಲ. ಅಲ್ಲಿ ಯಾವ ರೀತಿ ಕೇಳಿದ್ವಿ, ಇಟ್ ವಾಸ್ ಮಚ್ ಮೋರ್ ಐ ವುಡ್ ಸೇ ಲೈಕ್ ಹಾರ್ಟ್ ಟು ಹಾರ್ಟ್ ಡಿಸ್ಕಷನ್ ತರ ಇತ್ತು ಇವಾಗ ಆಗಿದ್ದು.
ಸೊ ಇಷ್ಟೊತ್ತು ನಮ್ಮೊಂದಿಗೆ ನಿಮ್ಮ ಅನುಭವಗಳನ್ನ ಹಂಚ್ಕೊಂಡು, ಅದೇ ರೀತಿ ಎಲ್ರಿಗೂ ಒಂದು ಕಿವಿ ಮಾತು ಕೊಟ್ಟು ಎಚ್ಚರಿಕೆ ಕೂಡ ಕೊಟ್ಟಿದ್ದೀರಿ. ಲೈಕ್ ಮೂವಿ ಮೇಕಿಂಗ್ ಅನ್ನೋದು ಒಂದು ಆಟ ಅಲ್ಲ, ಅದರಲ್ಲಿ ಆನೆಸ್ಟ್ ಎಫರ್ಟ್ ಇರ್ಬೇಕು ಎರಡ್ ಕಡೆಯಿಂದ. ಅದನ್ನೆಲ್ಲ ತುಂಬಾ ಚೆನ್ನಾಗಿ ಹಂಚ್ಕೊಂಡಿದ್ದೀರಿ ನಮ್ ಜೊತೆ. ಐ ಹೋಪ್ ನಮ್ಮ ಆಡಿಯನ್ಸ್ಗೆ ಇವತ್ತು ಇಷ್ಟ ಆಗಿದೆ ಇದು. ಅಂಡ್ ಅಟ್ ದ ಸೇಮ್ ಟೈಮ್ ಯಾರ್ಯಾರು ಬಡ್ಡಿಂಗ್ ಆರ್ಟಿಸ್ಟ್ ಗಳಿದ್ದಾರೆ ಅಥವಾ ಬಡ್ಡಿಂಗ್ ಟೆಕ್ನಿಷಿಯನ್ಸ್ ಇದ್ದಾರೆ, ಅವ್ರಿಗೆಲ್ಲ ಇದು ಒಂದ್ ರೀತಿ ದಾರಿದೀಪ ಆಗತ್ತೆ ಅಂತ ಅನ್ಕೊಂಡಿದೀವಿ. ನಿಮಗೆ nodumaga.com ಕಡೆಯಿಂದ, ಖುದ್ದಾಗಿ ನನ್ನ ಕಡೆಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳು ನಂದಕಿಶೋರ್ ಅವರೇ. ಎಲ್ಲ UK ಸಮಸ್ತ ಕಲಾಭಿಮಾನಿಗಳಿಗೆ ಹಾಗೂ nodumaga.com ಮತ್ತು ನನ್ನ ಪ್ರೀತಿಯ ಗೆಳೆಯರಾದ UK ಅಲ್ಲಿ ಇರುವಂತವರಾಗಿರ್ಬೋದು, ಈ ಪ್ರೋಗ್ರಾಮ್ ನೋಡ್ತಾ ಇರುವಂತಹ ಸಮಸ್ತ ಜನತೆಗಳಿಗೆ ಅವರ ಪಾದಾರವಿಂದಕ್ಕೆ ನನ್ನ ನಮಸ್ಕಾರಗಳು. ಥ್ಯಾಂಕ್ ಯು. ಕನ್ನಡನ ಉಳಿಸಿ, ಚಿತ್ರರಂಗನ ಬೆಳೆಸಿ, ನಮ್ಮ ತರನ ಎಲ್ಲ ಬಿಟ್ಕೊಡ್ಬೇಡಿ ಅಂತ. ಥ್ಯಾಂಕ್ ಯು. ರವಿ, ಓವರ್ ಟು ಯು. ಥ್ಯಾಂಕ್ ಯು. ಒನ್ ಮೂಮೆಂಟ್. ನಂದವ್ರೆ, ನಾನು ಜಾಸ್ತಿ ಇವತ್ತು ಸ್ಕ್ರೀನ್ ಮೇಲೆ ಬರ್ಲಿಲ್ಲ. ನಾನು ಗಿರೀಶ್ಗೂ ನಿಮ್ಗೂ ಮಾತಾಡ್ಲಿ ಅಂತ ನಾನು ಇಂದ್ಲಿಂದ ನೋಡ್ತಾ ಇದ್ದೆ. ಬಟ್ ತುಂಬಾ ಕಲ್ತ್ಕೊಂಡೆ ಅನ್ಸ್ತಾ ಇದೆ. ಒಬ್ಬ ವ್ಯಕ್ತಿಯಿಂದ ತೆರೆಯಿಂದ ಹೇಗಿರುತ್ತೆ ಜೀವನ, ನಿಮ್ಮ ತಂದೆಯವ್ರ ಜೊತೆ ಇದ್ದಿದ್ದು ಸಂಬಂಧ, ಅವರು ಕೊನೆಯ ದಿನಗಳಲ್ಲಿ ನೀವು ಕೊನೆ ಕ್ಷಣಗಳಲ್ಲಿ ನೀವು ಯಾವ್ದೋ ಒಂದು ಕಾರಣಾಂತರದಿಂದ ದೂರ ಹೋಗಿ ಬರೋಷ್ಟರಲ್ಲಿ ಅವ್ರು ನಿಮ್ ಮುಂದೆ ಇರ್ಲೇ ಇಲ್ಲ. ಅದು ಒಂದು ವಿಷಯ ತಿಳಿಯಿತು. ಮತ್ತೆ ನಿಮ್ ತಾಯಿಯವರು ಮಾಲತಿಯವರು, ಅವರು ರಂಗಭೂಮಿ, ಮತ್ತೆ ನಿಮ್ಮ ತಮ್ಮ ತರುಣ್ ಅವ್ರ ಬಗ್ಗೆನೂ ಮಾತಾಡಿದೀರಾ. ಮತ್ತೆ ಒಂದ್ ವಿಷಯ ನೀವ್ ಇಲ್ಲೊಂದು ಮಾಡಿದ್ರ, ಪ್ರತಿಯೊಬ್ಬ ಮನುಷ್ಯನು ಅಷ್ಟೇ, ಯಾವ್ದಾದ್ರು ಅಪರ್ಚುನಿಟಿ ಸಿಕ್ಕಿದ್ರೆ ನಾನು ಏನಾದ್ರೂ ಅಲ್ಲಿ ಮಾರ್ಕೊಳ್ಬೋದಾ ಅನ್ನೋ ಒಂದು ಯೋಚನೆಯಲ್ಲಿ ಇರ್ತಾರೆ. ಆದ್ರೆ ನೀವು 3 ದಿನದಿಂದ ನಾನು ಮಾತಾಡ್ಬೇಕಾದ್ರೆ ಒಂದೇ ಮಾತು ಹೇಳಿದ್ರ, ರವಿ ನಂದೊಂದು ಪೋಸ್ಟ್ರು ತೋರ್ಸಲ್ಲ, ನನ್ನ ಮೂವಿ ಬಗ್ಗೆ ನಾನು ಮಾತಾಡೋದಕ್ಕೂ ನನಗೆ ಇಷ್ಟ ಇಲ್ಲ. ಅದು ಜನ ಸ್ವೀಕರಿಸ್ಲಿ, ಜನ ಒಪ್ಕೊಂಡ್ರೆ ಮಾತ್ರ ನಾನೊಬ್ಬ ನಿರ್ದೇಶಕ ಆಯ್ತೀನಿ. ನನ್ನ ಬಾಯಿಂದ ನಾನು ಎಷ್ಟೇ ಹೇಳಿದ್ರು ಅದು ಕಮ್ಮಿನೇ ಆಗುತ್ತೆ. ಒಂದ್ ಒಳ್ಳೆ ಚಿತ್ರ ಕೊಡ್ತಾ ಇದೀನಿ. ಅದೇ ರೀತಿ ನೀವು ಸುಮಾರು ಚಿತ್ರಗಳನ್ನ ಮಾಡಿದೀರಾ. ಅಧ್ಯಕ್ಷ, ವಿಕ್ಟರಿ, ರನ್ನ, ಮುಕುಂದ ಮುರಾರಿ, ಸುಮಾರು ಚಿತ್ರಗಳನ್ನ ನಮ್ ಕನ್ನಡ ಕಲಾ ಪ್ರೇಕ್ಷಕರಿಗೆ ಕೊಟ್ಟು ಅವ್ರಿಗೆ ಒಂದು ಖುಷಿ ಕೊಟ್ಟಿದ್ದೀರಾ. ಇದೇ ರೀತಿ ನಿಮ್ಮ ಸಿನಿ ಪ್ರಯಾಣ ಬೆಳಿಲಿ. ನಮ್ಮ nodumaga.com ಕಡೆಯಿಂದನೂ ಕೂಡ ಪಗರು ಚಿತ್ರಕ್ಕೆ ಅತಿ ಹೆಚ್ಚಿನ ಯಶಸ್ಸು ಸಿಕ್ಕಿ ನಿಮ್ಮನ್ನ ಇಲ್ಲಕ್ಕೆ ಒಂದು ಸಲ ಕರ್ಸ್ಕೊಳ್ಳುವಂತ ಒಂದು ಪ್ರಯತ್ನ ನಾವು ಮಾಡ್ತೀವಿ. ನೀವು ಇನ್ನು ತುಂಬಾ ಇದೆ ನೀವು ನಡೆಯೋದಕ್ಕೆ. ಅಂದ್ರೆ ನಾವೇನು ತುಂಬಾ ವಯಸ್ಸಾಗಿರೋ ಡೈರೆಕ್ಟರ್ ಜೊತೆ ಕೂತಿಲ್ಲ. ಪ್ರತಿ ವರ್ಷ ಒಂದೊಂದು ಚಿತ್ರಗಳು ಮಾಡ್ಲಿ, ಮತ್ತೆ ವೆಬ್ ಸೀರೀಸ್ ಗಳ ಬಗ್ಗೆ ನಾವು ಥಿಂಕ್ ಮಾಡ್ಲಿ ಅಂತ ಕೇಳ್ಕೊಳ್ತಾ ನೀವೀಗ ಡೆಫಿನೆಟ್ ಆಗಿ ಇವಾಗ ಅದೇ ತರದಲ್ಲೇ ಥಿಂಕ್ ಮಾಡ್ತಾ ಇದೀವಿ. ಯಾಕಂತಂದ್ರೆ ಲ್ಯಾಂಗ್ವೇಜ್ ಇಸ್ ನಾಟ್ ಎ ಬ್ಯಾರಿಯರ್. ನಾವು OTT ಕಂಟೆಂಟ್ ಆಗಿರ್ಬೋದು ಅಥವಾ ಸಿನಿಮಾ ಆಗಿರ್ಬೋದು, ಇವಾಗ ಲ್ಯಾಂಗ್ವೇಜ್ ಅನ್ನೋದು ಬ್ಯಾರಿಯರ್ ಅಲ್ಲ. ಒಂದು ಪೆಸ್ಟಿಸೈಡ್ ಅಂತ ಒಂದು ಸಿನಿಮಾ, ಕೊರಿಯನ್ ಸಿನಿಮಾ ಇವತ್ತು ಆಸ್ಕರ್ ಪಡೆಯುತ್ತೆ. ಎಷ್ಟು ಜನಕ್ಕೆ ಕೊರಿಯನ್ ಭಾಷೆ ಗೊತ್ತಿದೆ ಅಲ್ವಾ? ಅದೇ ತರ ಕನ್ನಡ ಗೊತ್ತಿಲ್ಲದೆ ಇರ್ಬೋದು, ಸಿನಿಮಾ ಗೊತ್ತು ತಾನೆ ಎಲ್ಲರಿಗೂ. ಸೊ ಆ ತರದಲ್ಲಿ ಏನಾದ್ರು ಒಂದು ಪ್ರಯತ್ನ ಪಡ್ಬೇಕು, ಆ ತರ ಒಂದು ಕಂಟೆಂಟ್ ನಾವು ಹುಡುಕ್ಬೇಕು. ಪೆಸ್ಟಿಸೈಡ್ ಇಸ್ ಎ ಕೊರಿಯನ್ ಕಂಟೆಂಟ್, ಬಟ್ ಥ್ರೂಔಟ್ ದ ವರ್ಲ್ಡ್ ಅದನ್ನ ಇಷ್ಟಪಟ್ಟು ಥ್ರೂಔಟ್ ದ ವರ್ಲ್ಡ್ ಅದನ್ನ ಪ್ರಮೋಟ್ ಮಾಡೋದು. ಸೊ ಅದೇ ತರನೇ ಕನ್ನಡ ಸಿನಿಮಾನು ಆ ತರದೊಂದು ಆಸ್ಕರ್ ಲೆವೆಲ್ ಹುಡುಕ್ಬೇಕು. ಅದಕ್ಕೆ ಇಂಗ್ಲಿಷ್ ಪಿಕ್ಚರೇ ಮಾಡ್ಬೇಕು ಅನ್ನೋದೇನಿಲ್ಲ, ಅಥವಾ ಹಿಂದಿ ಪಿಕ್ಚರೇ ಮಾಡ್ಬೇಕು ಅನ್ನೋದೇನಿಲ್ಲ, ಕನ್ನಡ ಪಿಕ್ಚರೇ ಮಾಡೋಣ. ಬಟ್ ಅದಕ್ಕೆ ಪ್ರೋತ್ಸಾಹ ಬೇಕು. ಯಾಕಂದ್ರೆ ಇವತ್ತು ಅಷ್ಟು ಫೈಟ್ ಮಾಡ್ತಾ ಇದ್ದೀವಿ. ಸೊ ನಾನ್ ಕೇಳೋದು ಒಂದೇ, ದಯವಿಟ್ಟು ಪ್ರೋತ್ಸಾಹ ಮಾಡಿ, ಪ್ಲೀಸ್ ಸಪೋರ್ಟ್ ಅಸ್. ಒಂದು ಹೊಸ ಪ್ರಯತ್ನಕ್ಕಾಗಿರ್ಬೋದು. ಯಾಕೆಂತಂದ್ರೆ ಹನಿ ಹನಿ ಸೇರಿದ್ರೆ ಹಳ್ಳ ಅಂತ ಹೇಳ್ತಾರೆ. ಇವಾಗ ನೀವು ಹೊರಗಡೆ ಇದ್ದಂತ ಟೆಕ್ನಾಲಜಿ ವೈಸ್ ಆಗಿರ್ಬೋದು, ಅಥವಾ ಎನ್ಕರೇಜ್ಮೆಂಟ್ ವೈಸ್ ಆಗಿರ್ಬೋದು, ಪ್ರೊಡಕ್ಷನ್ ವೈಸ್ ಆಗಿರ್ಬೋದು, ಈ ಶುಡ್ ಕಮ್ ಅಪ್ ಟುಗೆದರ್ ವಿತ್ ಅನ್ ಐಡಿಯಾ. ಈ ತರ ಮಾಡ್ಬೋದು ಅಂತ ಅಂದಾಗ ಡೆಫಿನೆಟ್ ಆಗಿ ವಿ ಆರ್ ದೇರ್ ಟು ಹೆಲ್ಪ್ ಯು ಇನ್ ಎನಿ ಪಾಸಿಬಲ್ ವೇ ವಿ ಕ್ಯಾನ್. ಒಳ್ಳೇದಾಗ್ಲಿ. ನಿಮ್ಮ ಯುವ ನಿರ್ದೇಶಕರು ನೀವು ಇನ್ನು ಹೆಚ್ಚಿನ ಯಶಸ್ಸು ಸಿಕ್ಕಿ ಮುಂದಿನ ದಿನಗಳಲ್ಲಿ ಒಂದು ಮಾದರಿಯಾಗಿ ನೀವು ಬೆಳಿಲಿ ಅಂತ ನಾವೆಲ್ಲರೂ ಆಶಿಸ್ತೀವಿ ನಂದಕಿಶೋರ್ ಅವ್ರೆ. ನಿಮ್ಮ ಫ್ಯಾಮಿಲಿಗೂ ಅಷ್ಟೇನೆ ಒಳ್ಳೇದಾಗ್ಲಿ. ನಿಮ್ ತಮ್ಮ ಅವ್ರಿಗೆ ಗೆಲುವು ಸಿಗ್ಲಿ ಅಂತ ಕೇಳ್ಕೊಳ್ತಾ ಈ ಕಾರ್ಯಕ್ರಮ ಮುಗಿಸೋಣ. ನೀವು ಈ ಕಾರ್ಯಕ್ರಮಕ್ಕೆ ಬಂದಿದ್ದು, ನೋಡುಮಗ ಮಾತಿಗೆ ಕರೆ ಕೊಟ್ಟು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ಗೆ ನಾವು ಆಭಾರಿಯಾಗಿರ್ತೀವಿ.